ದಾಸಬೋಧ ಬದ್ಧ ಮುಕ್ತ ನಿರೂಪಣೆ. ಶಿಷ್ಯನು ಕೇಳಿದುದು ಏನೆಂದರೆ, ಗುರುಗಳೇ, ಕಲ್ಪನಾರಹಿತವಾಗಿರುವ ಅದ್ವೈತ ಬ್ರಹ್ಮವನ್ನು ನಿರೂಪಣೆ ಮಾಡಿದಿರಿ ಮತ್ತು ಆ ನಿರೂಪಣವು ನನ್ನನ್ನು ಒಂದು ಗಳಿಗೆ ತದಾಕಾರ ಮಾಡಿತು. ಆದರೆ ನಾನು ಯಾವಾಗಲೂ ತದಾಕಾರತೆಯಿಂದ ಬ್ರಹ್ಮವಾಗಿಯೇ ಉಳಿಯಬೇಕು. ಚಂಚಲತೆಯಿಂದ ಪುನಃ ಸಂಸಾರಕ್ಕೆಂದಿಗೂ ಬರಬಾರದು. ಅಂದರೆ ಖರೆ ನಿರ್ವಿಕಲ್ಪಕವಾದ ಈ ಕೇವಲ ಸುಖದಲ್ಲಿ ಸಂಸಾರ ದುಃಖವಿಲ್ಲದುದರಿಂದ ಆ ಸುಖರೂಪತೆಯಿಂದಲೇ ಇರಬೇಕೆಂದೆನಿಸುತ್ತದೆ. ಆದರೆ ನನ್ನ ಪರಿಸ್ಥಿತಿ ಏನಿರುವುದು ಏನೆಂದರೆ, ಶ್ರವಣದಿಂದ ಬ್ರಹ್ಮವೇ ಆಗುವುದು, ಆದರೆ ಮತ್ತೆ ತಿರುಗಿ ವೃತ್ತಿಯ ಮೇಲೆ ಬರುವುದು. ಹೀಗೆ ಬರ ಹೋಗುವುದು ಏನಾದರೂ ತಪ್ಪಲೊಲ್ಲದು. ಒಂದು ಕ್ಷಣ ಮನಸ್ಸಿನಿಂದ ದೂರ ಆಕಾಶದಲ್ಲಿ ಹಾರಿ ಹೋದಂತಾಗಿ ಬ್ರಹ್ಮವಾಗುವುದು, ಮತ್ತೆ ಅಲ್ಲಿಂದ ದಪ್ಪನೆ ಕೆಳಗೆ ಬಿದ್ದು ವೃತ್ತಿಯ ಮೇಲೆ ಬರುವುದು, ವೃತ್ತಿಯು ಮೇಲೆ ಬರುವುದು. ಹೀಗೆ ದಿಕ್ಕು ತಪ್ಪಿ ಬೀಳು ಏಳುವುದನ್ನು ಎಷ್ಟೆಂತರ ಮಾಡಲಿ? ಬೌರಂಗಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ನನ್ನ ಸ್ಥಿತಿಯಾಗಿರುವುದು. ಉಪದೇಶ ಕೇಳುವವಾಗಲ ಅಷ್ಟೇ ತದಾಕಾರತೆ ಉಂಟಾಗಿ ಶರೀರದ ಪ್ರತೀತಿ ಆಗುವುದಿಲ್ಲವೇನೋ ನಿಜ. ಆದರೆ ಹಿಂದುಗಡೆ ಆದರೂ ತಾನು ಬೇರೆಯವರು ಎಂಬುದು ತಿಳಿಯದಂತಾಗಬೇಕು. ಅಂದರೆ ಆ ಯೋಗ್ಯವು. ಆದರೆ ಹೀಗೆ ಸ್ಥಿತಿ ಆಗದೆ ತಾನು ನಿರ್ಗುಣ ಬ್ರಹ್ಮವಿದ್ದ ಬಗ್ಗೆ ಮಾತನಾಡುವುದು ಎಂದರೆ ನನಗೆ ನಾಚಿಕೆ ಎನಿಸುವುದು. ಮತ್ತು ಬ್ರಹ್ಮವಾಗಿ ಸಂಸಾರ ಮಾಡುವುದಾದರೂ ವಿಪರೀತವೇ ಸಹಿ. ಸ್ವತಃ ಬ್ರಹ್ಮವೇ ಆದವನು ತಿರುಗಿ ಬರುವನಾದರೂ ಹೇಗೆ? ಇಂತಹ ಜ್ಞಾನವು ನನ್ನದು ನನಗೆ ಯೋಗ್ಯ ಎನಿಸಲೊಲ್ಲದು. ನಿಜವಾಗಿಯೂ ಹೇಳಬೇಕೆಂದರೆ ಬ್ರಹ್ಮವೇ ಆಗಿ ಹೋಗಬೇಕು ಒಂದು, ಇಲ್ಲದೆ ಈ ಸಂಸಾರದಲ್ಲಿ ಆದರೂ ಇರಬೇಕು ಒಂದು. ಅದಿಲ್ಲದೆ ಎರಡೂ ಕಡೆಗೆ ಓಡಾಡುವುದಾದರೂ ಎಷ್ಟು? ನಿರೂಪಣದಲ್ಲಿ ಜ್ಞಾನ ಉಕ್ಕುವುದು, ಆದರೆ ಅಲ್ಲಿಂದ ಎದ್ದು ಹೋಗಲು ಅದೆಲ್ಲ ಮುಳುಗಿ ನಿರೂಪಣ ಸಮಯದಲ್ಲಿಯ ಬ್ರಹ್ಮರೂಪನಿಗೆ ಕಾಮಕ್ರೋಧಗಳು ಅಡರುವವು. ಅವನು ಹೇಗೆ ಬ್ರಹ್ಮವಾದಾನಪ್ಪ? ಅವನ ಬಾಳ್ವೆಯು ಎರಡೂ ಕಡೆಗೂ ಗತಿಗೆ ಹತ್ತದೆ ಅಡ್ಡತಿಡ್ಡವೇ ಆಗಿ ಹೋಯಿತು. ಬ್ರಹ್ಮ ಸುಖದ ಸವಿ ತಕ್ಕೊಳ್ಳ ಹೋಗಲು ಪ್ರಪಂಚವು ಹಿಂದೆ ಜಗ್ಗುವುದು ಮತ್ತು ಈ ಪ್ರಪಂಚ ಮಾಡ ಹತ್ತಲು ಬ್ರಹ್ಮ ಸ್ವರೂಪದಲ್ಲಿ ಪ್ರೀತಿ ಹುಟ್ಟುವುದು. ಹೀಗೆ ಬ್ರಹ್ಮ ಸುಖವನ್ನು ಈ ಪ್ರಪಂಚ ಒಯ್ದಿತು, ಪ್ರಪಂಚ ಸುಖವನ್ನು ಜ್ಞಾನ ಒಯ್ದಿತು. ಅವನ ಜ್ಞಾನ ಪ್ರಪಂಚ ಎರಡೂ ಅರೆಗಚ್ಚು ಆಗಿ ಹೋದವಲ್ಲದೆ ಒಂದೂ ಪೂರ್ಣವಾಗಲಿಲ್ಲ. ಈ ರೀತಿಯಾಗಿ ನನ್ನ ಸ್ಥಿತಿ ಇದ್ದದ್ದರಿಂದ ಮನಸ್ಸು ಚಂಚಲವೂ ಉದ್ವಿಗ್ನವೂ ಆಗಿದೆ. ನನಗೆ ಒಂದೂ ನಿಶ್ಚಯ ಆಗಲೊಲ್ಲದು. ಅದಕ್ಕೇನು ಮಾಡಬೇಕು? ಶ್ರೋತೃ ಹೀಗೆ ವಿನಂತಿ ಮಾಡಿ ಇನ್ನು ಯಾವ ಸ್ಥಿತಿಯಿಂದ ಇರಬೇಕೆಂದು ಕೇಳಿದನು. ಹಾಗೂ ನನ್ನ ಚಿತ್ತವು ಅಖಂಡ ಬ್ರಹ್ಮಾಕಾರವಿಲ್ಲವೆಂದು ಗುಣಗುಟ್ಟ ಹತ್ತಿದನು. ಇನ್ನು ಮೇಲೆ ವಕ್ತಾರನು ಈ ಪ್ರಶ್ನೆಯ ಉತ್ತರವನ್ನು ಒಳ್ಳೆ ಚಂದವಾಗಿ ಕೊಡುತ್ತಾನೆ. ಶ್ರೋತೃಗಳು ಒಂದು ಕ್ಷಣ ಸುಮ್ಮನೆ ಕೇಳಬೇಕು. ಬ್ರಹ್ಮವೇ ಆಗಿ ಬಿದ್ದುಕೊಂಡರಷ್ಟೇ ಮುಕ್ತಿ ಪದಕ್ಕೆ ಹೋದರು. ಉಳಿದ ವ್ಯಾಸ ಮೊದಲಾದ ಜ್ಞಾನಿಗಳೇನು ಮುಳುಗಿದರೇನು ಎಂದು ವಕ್ತಾರನು ಉತ್ತರ ಹೇಳಲಿಕ್ಕೆ ಪ್ರಾರಂಭಿಸುವ ಅಷ್ಟರಲ್ಲಿಯೇ ಶ್ರೋತೃ ವಿನಂತಿ ಪೂರ್ವಕವಾಗಿ ಕೇಳಿದುದೇನೆಂದರೆ, ಶುಕೋ ಮತ್ತು ವಾಮದೇವೋ ವಾ ಎಂಬ ಶ್ರುತಿಯು ಯಾವ ಕಾಲಕ್ಕೂ ಶುಕ ವಾಮದೇವರ ಇಬ್ಬರೇ ಮುಕ್ತರು ಎಂದು ಹೇಳುತ್ತದೆ. ವೇದವು ಅವರಿಬ್ಬರ ಹೊರತಾಗಿ ಉಳಿದವರೆಲ್ಲರನ್ನೂ ಬದ್ಧ ಮಾಡಿರುವುದು. ವೇದದ ವಚನದಲ್ಲಿಯಾದರೂ ಅಶ್ರದ್ಧೆ ಹೇಗೆ ಮಾಡುವುದು? ಹೀಗೆ ಶ್ರೋತೃ ವೇದದ ಆಧಾರದಿಂದ ಮಾತಾಡುತ್ತಾ ಇಬ್ಬರೇ ಮುಕ್ತರು ಎಂದು ಅಭಿಮಾನಪೂರ್ವಕವಾಗಿ ಪ್ರತಿಪಾದಿಸ ಹತ್ತಿದರು. ಅದಕ್ಕೆ ವಕ್ತಾರನು ಅಂದುದು ಏನೆಂದರೆ, ಜಗತ್ತಿನಲ್ಲಿ ಇಬ್ಬರೇ ಮುಕ್ತರು ಎಂದು ಹೇಳಿದರೆ ಯಾರಿಗೆ ಉಳಿಗಾಲವದೆ?
ಆತ್ಮಜ್ಞಾನಿಗಳಾದ ಎಷ್ಟೋ ಋಷಿಗಳು, ಮುನಿಗಳು, ಸಿದ್ಧರು, ಯೋಗಿಗಳು ಈ ಮುಂತಾದ ಅಸಂಖ್ಯ ಸಮಾಧಾನಿ ಪುರುಷರಾಗಿರುವರು. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸಂಬರೀಶ, ಶುಕ, ಶೌನಕ, ಭೀಷ್ಮ, ದಾಲ್ಭ್ಯಾನ, ರುಕ್ಮಾಂಗದ, ಅರ್ಜುನ, ವಸಿಷ್ಠ, ವಿಭೀಷಣಾದೀನ ಪುಣ್ಯಾನಿ ಮಾನ್ವರನಂ ಭಾಗವತಾನ್ ಸರಾಮಿ. ಈ ಕವಿರ್ಹ ಇರಂತಹ ರಕ್ಷಿತ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋಥ ಅಥ ಧ್ರುವಿ ಲಿಶ್ಚಯಮಸಮಂ ಕರಭಾಜನಂ. ಈ ಭಾಗವತ ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸ, ಅಂಬರೀಷ, ಶುಕ, ಶೌನಕ, ಭೀಷ್ಮ, ವಾಲ್ಬೆ, ರುಕ್ಮಾಂಗ, ಅರ್ಜುನ, ವಸಿಷ್ಠ, ವಿಭೀಷಣ ಮುಂತಾದ ಪುಣ್ಯ ಪುರುಷ ಶ್ರೇಷ್ಠ ಭಾಗವತರನ್ನು ಸ್ಮರಿಸುವೆನು. ಕವಿ ಒಳ್ಳೆಯದು. ನೀನು ಹೇಳುವ ಶುಕನ ಉದಾಹರಣೆಯನ್ನು ತಕ್ಕೊಂಡ್ರು ಕಟ್ಟಿಗೆಯಾಗಿ ಬಿದ್ದವನೊಬ್ಬನೇ ಮುಕ್ತನಾದನ ಎಂಬುದು ಸಿದ್ಧವಾಗುವುದಿಲ್ಲ. ಹೇಗೆಂದರೆ ಶುಕನಾದರೂ ಎಷ್ಟೋ ನಿರೂಪಣೆಗಳನ್ನು ಪ್ರತಿಪಾದಿಸಿದ್ದಾನೆ. ಶುಕನು ಮುಕ್ತನೆಂಬ ವೇದವಚನವು ನಮಗಾದರೂ ಸಮ್ಮತವಿರುತ್ತದೆ. ಆದರೆ ಶುಕನೇನು ನಿಶ್ಚೇಷ್ಟ ಬ್ರಹ್ಮಾಕಾರನಿದ್ದಿಲ್ಲ. ಶುಕಯೋಗಿಯು ನಿಶ್ಚೇಷ್ಟ ಬ್ರಹ್ಮಾಕಾರನಿದ್ದರೆ ಅವನಿಂದ ಸಾರಾಸಾರ ವಿಚಾರದ ನಿರೂಪಣೆ ಹೇಳುವುದು ಶಕ್ಯವಿರುವುದಿಲ್ಲ. ಬ್ರಹ್ಮಾಕಾರನಾದವನು ಕಟ್ಟಿಗೆಯಾಗಿಯೇ ಬೀಳುತ್ತಿದ್ದರೆ ಶುಕನಂತೂ ಹಾಗೆ ಆಗದೆ ಪರೀಕ್ಷಿತ ರಾಜನ ಎದುರಿಗೆ ಭಾಗವತವನ್ನು ಹೇಳಿದುದು ಸರ್ವಶ್ರುತ ಇರುವುದು. ಸಾರಾಂಶ: ಜ್ಞಾನಿಗಾದರೂ ಸಾರಾಸಾರ ವಿಚಾರದ ನಿರೂಪಣೆ ಹೇಳಬೇಕಾಗುತ್ತದೆ ಮತ್ತು ದೃಷ್ಟಾಂತಕ್ಕಾಗಿ ಜಗತ್ತನ್ನೆಲ್ಲ ಹುಡುಕಬೇಕಾಗುವುದು. ಜ್ಞಾನಿಯು ಒಂದು ಕ್ಷಣ ಬ್ರಹ್ಮವೇ ಆಗುವನು, ಮತ್ತೊಂದು ಕ್ಷಣ ಕಣ್ಣಿಗೆ ಕಾಣಿಸುವ ಪದಾರ್ಥಗಳನ್ನು ಶೋಧ ಮಾಡಿ ಅನೇಕ ದೃಷ್ಟಾಂತಗಳಿಂದ ವಕ್ತೃತ್ವ ಸಂಪಾದಿಸುವನು. ಅದು ಇರಲಿ, ಶುಕನಂತೂ ಭಾಗವತದ ನಿರೂಪಣೆ ಮಾಡಿರುವನು. ಅದಕ್ಕಾಗಿ ಅವನಿಗೆ ಬದ್ಧತೆಯನ್ನು ಅಂಟಿಸಬಾರದು ಅಷ್ಟೇ. ಒಟ್ಟಿನಲ್ಲಿ ಮಾತಾಡುತ್ತಾ ನಡೆಯುತ್ತಲೇ ಹಾಗೂ ನಿಶ್ಚೇಷ್ಟವಾಗಿ ಬೀಳದಲೇ ಸದ್ಗುರುಗಳ ಬೋಧದಿಂದ ಸಾಯುಜ್ಯ ಮುಕ್ತಿ ಲಭಿಸುವುದು. ಇನ್ನು ಸಮಾಧಾನಿಗಳಾದ ಮುಕ್ತರಾದರೂ ಒಂದೇ ತರದಿಂದ ಇರುತ್ತಿರದೆ ಒಬ್ಬನು ಮುಕ್ತನು, ಒಬ್ಬನು ನಿಷ್ಠ ಮುಕ್ತನು, ನಿತ್ಯ ಮುಕ್ತನು, ಒಬ್ಬನು ಜೀವನ್ ಮುಕ್ತನು, ಒಬ್ಬನು ವಿದೇಹ ಮುಕ್ತನು ಎಂಬುದಾಗಿ ಇರುತ್ತಾರೆ. ಶರೀರದಿಂದ ಕ್ರಿಯೆಗಳನ್ನು ಮಾಡುವವನು ಜೀವನ್ಮುಕ್ತನು, ನಿಶ್ಚೇಷ್ಟ ಬಿದ್ದಿರುವವನು ವಿದೇಹ ಮುಕ್ತನು ಮತ್ತು ಇವರಿಬ್ಬರಿಗಿಂತಲೂ ಬೇರೆಯಾಗಿ ಕ್ರಿಯೆ ಸ್ತಬ್ಧತೆಗಳ ನಿರಪೇಕ್ಷವಾಗಿ ಇದ್ದವನು ನಿತ್ಯ ಮುಕ್ತ ಯೋಗೀಶ್ವರನೆಂದು ತಿಳಿಯಿರಿ. ಸ್ವರೂಪದ ಜ್ಞಾನದಿಂದ ಸ್ತಬ್ಧತೆ ಬರುವುದು ತಟಸ್ಥತೆಯಾಗಿದೆ. ಆದರೆ ತಟಸ್ಥತೆ ಹಾಗೂ ಸ್ತಬ್ಧತೆ ಇದೆಲ್ಲ ದೇಹಕ್ಕೆ ಸಂಬಂಧಪಡುವುದು. ಇಲ್ಲಿ ಅನುಭವವೇ ಮುಖ್ಯ ಸಂಗತಿ ಇರುವುದು, ಉಳಿದುದೆಲ್ಲವೂ ನಿರರ್ಥಕವು. ಅದಕ್ಕಾಗಿ ಸಾಧಕನು ಕಾಷ್ಟವತ್ ಸ್ಥಿತಿಯಾಗಬೇಕು ಮುಂತಾದ ಆಗ್ರಹ ಹಿಡಿಯದೆ ತನ್ನ ಅನುಭವದಿಂದ ತೃಪ್ತಿ ಹೊಂದಬೇಕು. ಹೀಗೆ ಪೂರ್ಣ ತೃಪ್ತನಾದವನಿಗೂ ಜನರು ಪೂರ್ಣನೆಂದರೆ ಅನ್ನಲಿ. ಕುತ್ತಿಗೆ ಮಠ ಊಟ ಮಾಡಿದವನಿಗೆ ಉಪವಾಸ ಅಂದರೇನು? ಅವನಿಗೆ ಹಸಿವೆಯ ಬಾಧೆ ಆದೀತೆ ಬಾಧಿಸಲಾರದು. ಬದ್ಧೋ ಮುಕ್ತ ಇತಿ ವ್ಯಾಖ್ಯಾ ಗುಣತೋ ಮೇ ನ ವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾನ್ನ ಮೇ ಮೋಕ್ಷೋ ನ ಬಂಧನಂ. ಭಾಗವತ. ಬದ್ಧ ಮತ್ತು ಮುಕ್ತನೆಂದು ಹೇಳುವುದು ಗುಣಗಳ ಮೂಲಕವಾಗಿಯೇ ಹೊರತು ನಿಜವಾಗಿ ಅವು ನನಗೆ ಅಂದರೆ ಆತ್ಮನಿಗೆ ಇರುವುದಿಲ್ಲ. ಗುಣವೇ ಮೊದಲು ಮಾಯೆಯಿಂದ ಉತ್ಪನ್ನವಾದುದರಿಂದ ನನಗೆ ಬಂಧವೂ ಇಲ್ಲ, ಮೋಕ್ಷವೂ ಇರುವುದಿಲ್ಲ. ಸಾರಾಂಶವೇನೆಂದರೆ, ಶುದ್ಧ ತತ್ವಜ್ಞಾನ ಪಡೆದುಕೊಂಡ ಜ್ಞಾನಿಗೆ ಮುಕ್ತ ಬದ್ಧತೆಯ ಸಂಬಂಧವಿರುವುದಿಲ್ಲ. ಮುಕ್ತ ಬದ್ಧತೆಯು ಮಾಯೆಯ ನಗೆಚಾಟಿಕೆ ಮಾತವು. ನಾಮರೂಪವೇ ಅಳಿದಲ್ಲಿ ಮುಕ್ತತೆ ಹೇಗೆ ಉಳಿದೀತು?
ಜ್ಞಾನಿಯಲ್ಲಿ ಮುಕ್ತ ಬದ್ಧತೆಯು ಮರೆತು ಹೋಗಿ ಮರೆತ ಭಾವವೂ ಸಹ ಮರೆತಿರುವುದು. ಮೂಲತಃ ಬದ್ಧ ಮುಕ್ತವಾದವನಾದರೂ ಯಾವನು? ಅವು ಸಂಬಂಧಿಸಿದ ಅಹಂಕಾರವಂತೂ ತಾನಲ್ಲವಷ್ಟೇ. ನಿಜವಾಗಿ ಅಹಂಕಾರವೇ ದುಃಖ ರೂಪವಿದ್ದು ಅದನ್ನು ಹಿಡಿಯುವವನಿಗೆ ಪೀಡಿಸುವುದು. ಸಾರಾಂಶವೇನೆಂದರೆ ಇದೆಲ್ಲ ಭ್ರಮೆ ಇದ್ದು ಅಹಂಕಾರದ ತೊಳಲಾಟವೇ ಆಗಿದೆ. ಇವುಗಳ ಅಭಿಮಾನಿಯು ಮಾಯೆಯ ಆಚೆಗಿನ ವಿಶ್ರಾಂತಿಯನ್ನು ಅನುಭವಿಸಲೇ ಇರಲಿ. ಕಲ್ಪನೆಯ ಆಧಾರದಿಂದಲೇ ಬದ್ಧತೆ ಮುಕ್ತತೆಗಳು ತೋರುವಷ್ಟೇ. ಆದರೆ ಮೂಲತಃ ಆ ಕಲ್ಪನೆಯಾದರೂ ಎಲ್ಲಿ ಸತ್ಯವಿರುವುದು? ಅರ್ಥಾತ್ ಕಲ್ಪನೆಯೇ ಮೊದಲು ಕಟ್ಟಿ ಇದ್ದುದರಿಂದ ಕಾಲ್ಪನಿಕವಾದ ಬದ್ಧ ಮುಕ್ತತೆಗಳು ಕೊಟ್ಟಿರುತ್ತವೆ. ಒಟ್ಟಿನಲ್ಲಿ ಇದು ಮೃಗಜಲವು, ಮಾಯೆಯ ಗೊಡ್ಡು ಮೋಡವು ಇಲ್ಲವೇ ಕನಸು ಇರುತ್ತದೆ. ಜ್ಞಾನದಿಂದ ಎಚ್ಚರವಾದರೆ ಈ ಕನಸು ಆಗಿಂದಾಗ್ಗೆ ಸುಳ್ಳಾಗುವುದು. ಕನಸಿನಲ್ಲಿ ಬದ್ಧ ಮುಕ್ತನಾದವನು ಎಚ್ಚರಿಕೆಯಲ್ಲಿ ಬರಲಿಲ್ಲ. ಅವನು ಯಾರು, ಎಲ್ಲಿಯವನು, ಎಲ್ಲಿಗೆ ಹೋದನು, ಯಾವುದಾದರೂ ಸುಳುವು ಹತ್ತಲಿಲ್ಲ. ಸಿದ್ಧಾಂತವೇನೆಂದರೆ ಆತ್ಮಜ್ಞಾನವಾದವರೆಲ್ಲರೂ ಪರಮ ಮುಕ್ತರಾಗುತ್ತಾರೆ. ಆದರೆ ಶುದ್ಧ ಜ್ಞಾನದಿಂದ ಅದರಲ್ಲಿಯ ಮುಕ್ತ ಭಾವವು ಆಗಿರುತ್ತದೆ. ಬದ್ಧನೋ ಮುಕ್ತನೋ ಎಂಬ ಸಂಶಯವನ್ನು ಹಿಡಿಯುವುದು ಕಾಲ್ಪನಿಕ ದೇಹವು. ಆದರೆ ದೇಹರಹಿತ ಆತ್ಮಸ್ವರೂಪನಾದ ಪೂರ್ಣ ಪುರುಷನು ಯಾವಾಗಲೂ ನಿಸ್ಸಂಶಯನಾಗಿರುತ್ತಾನೆ. ಬ್ರಹ್ಮವಸ್ತುವನ್ನು ಕಲ್ಪಿಸಬೇಕೆಂದರೆ ಅದು ಸ್ವಭಾವತಃವೇ ನಿರ್ವಿಕಲ್ಪವಿರುವುದು. ಅಲ್ಲಿ ಕಲ್ಪನೆಯ ಹೆಸರಿನಿಂದ ಬಂಡಿಗಾಲಿ ಇರುತ್ತದೆ. ಅಷ್ಟಾಗಿಯೂ ಅದನ್ನು ಕಲ್ಪಿಸ ಹೋದರೆ ಅದು ಕಲ್ಪನೆಗೆ ನಿಲುಕುವುದಿಲ್ಲ. ಹಾಗೂ ಬುದ್ಧಿಗೆ ಏನು ಗುರ್ತಾಗದೆ ಭ್ರಮೆ ಉಂಟಾಗುವುದು. ಕಣ್ಣಿಗೆ ಏನೂ ಕಾಣಿಸುವುದಿಲ್ಲ, ಮನಸ್ಸಿಗೆ ಏನೂ ತೋಚುವುದಿಲ್ಲ. ಅಂತಹ ಕಾಣಿಸಲಾರದ, ಭಾಸವಾಗಲಾರದ ವಸ್ತುವನ್ನು ಕಂಡು ಹಿಡಿಯುವುದಾದರೂ ಹೇಗೆ? ನೋಡ ಹೋದರೆ ನಿರಾಕಾರವು, ಮನಸ್ಸಿಗೆ ಶೂನ್ಯಾಕಾರವು. ಕಲ್ಪಿಸ ಹೋದರೆ ಕತ್ತಲೆ ಕವಿದಂತೆ ಎನಿಸುವುದು. ಕಲ್ಪನೆಗೆ ಏನೋ ಕರ್ರಗೆ ಎನಿಸಿದ ಆದರೂ ಬ್ರಹ್ಮವು ಕರ್ರಗೂ ಅಲ್ಲ, ಹಳದಿಯೂ ಅಲ್ಲ, ಕೆಂಪಗೂ ಅಲ್ಲ, ನೀಲಿಯೂ ಅಲ್ಲ, ಅಥವಾ ಬೆಳ್ಳಗೂ ಅಲ್ಲ. ಅದು ಬ್ರಹ್ಮ ಬಣ್ಣ ಇಲ್ಲದಿರುತ್ತದೆ. ಹೀಗೆ ಬಣ್ಣ ಆಕಾರವಿಲ್ಲದ, ಭಾಸಕ್ಕಿಂತ ಬೇರೆಯಾಗಿರುವ ಮತ್ತು ರೂಪವೇ ಇಲ್ಲದ ವಸ್ತುವನ್ನು ತಿಳಿಯುವುದಾದರೂ ಹೇಗೆ? ಕಾಣಿಸದೆ ನಾವು ಎಷ್ಟೆಂತರ ಗುರುತಿಸೋಣ? ಅದು ಧನುವಿಗೆ ಕಾರಣವಾಗುತ್ತಿರುವುದು. ಪರಮಾತ್ಮನು ಗುಣರಹಿತನು, ಗುಣಗಳ ಆಚೆಯಿನದವನು, ಅದೃಶ್ಯನು, ಅವ್ಯಕ್ತನು, ಕಲ್ಪಿಸಲಿಕ್ಕೆ ಬಾರದವನು, ಕಲ್ಪನಾರಹಿತನೂ ಇರುವನು ಎಂದು ವೇದಾಂತವು ಪ್ರತಿಪಾದಿಸುತ್ತದೆ. ಇಲ್ಲಿ ನಿತ್ಯಾನಿತ್ಯ ವಿಚಾರವೇ ಸಮಾಧಾನಕ್ಕೆ ಉಪಾಯವಿರುತ್ತದೆ. ವಿವೇಕದ ಅಭ್ಯಾಸ ಹಚ್ಚಿದರೆ ಅದೇ ರೂಢಿಯಾಗುವುದು ಮತ್ತು ರೂಢಿ ಬೀಳಲು ವಸ್ತು ಕೈಗೆ ಹತ್ತುವುದು. ವಿವೇಕವನ್ನು ಜಾಗೃತವಿಡದೆ ವಸ್ತುವಿನ ಚಿಂತನೆ ಮಾಡಿದರೆ ದ್ವೈತ ನಿರ್ಮಾಣವಾಗುವುದು. ಚಿಂತನೆಯನ್ನು ಬಿಟ್ಟು ಕುಳಿತರೆ ಏನೂ ಹೊಳೆಯದಂತಾಗಿ ಮನಸ್ಸು ಶೂನ್ಯತೆಯ ಸಂಶಯದಲ್ಲಿ ಬೀಳುವುದು. ಅದಕ್ಕಾಗಿ ವಿವೇಕ ಧರಿಸಬೇಕು. ವಿವೇಕ ಜ್ಞಾನದಿಂದ ಪ್ರಪಂಚ ಹಾಗೂ ಅಹಂಕಾರವನ್ನು ನಿರಸನೆ ಮಾಡಬೇಕು. ಆದರೆ ಏನು ಮಾಡಿದರೂ ಅಹಂಕಾರ ಹೋಗಲೇವಲ್ಲದು. ವಿವೇಕದಿಂದ ಮೂಲ ವಸ್ತು ಸ್ಥಿತಿಯನ್ನು ನೋಡುತ್ತಿರಲು ಪರಬ್ರಹ್ಮ ಸ್ವರೂಪವು ಅದ್ವೈತವಿದ್ದು ಅದರ ಕಲ್ಪನೆ ಮಾಡ ಹೋದರೆ ಕೂಡಲೇ ದ್ವೈತ ಏಳುವುದು. ಪರಬ್ರಹ್ಮದಲ್ಲಿ ಕಾರ್ಯಕಾರಣ ಸಂಬಂಧ ಮತ್ತು ದೃಷ್ಟಾಂಶಗಳು ಎಷ್ಟು ಮಾತ್ರವೂ ನಡೆಯವು. ವಿಚಿತ್ರವೇನು ಹೇಳಬೇಕು? ಪರಬ್ರಹ್ಮವನ್ನು ನೆನೆಸಿದರೆ ಅದರ ಮರವು ಆಗುತ್ತದೆ, ಆದರೆ ಮರೆತರೆ ಅದರ ಅರಿವು ಆಗುತ್ತದೆ. ಅದನ್ನು ತಿಳಿಯುವುದು ಎಂದರೆ ಅದರ ಅಜ್ಞಾನವು. ಈ ಪರವಸ್ತುವಿಗೆ ಭೇಟಿ ಆಗದಿದ್ದರೆ ತಾನೇ ಭೇಟಿಯಾಗುವುದು. ಭೇಟಿಯಾಗಲಿಕ್ಕೆ ಹೋದರೆ ಮಾತ್ರ ತಪ್ಪಗಾಟ ಆಗುವುದು. ಹೀಗೆ
ಮೂಕತನದ ಚಮತ್ಕಾರಿಕ ಸಂಗತಿ ಇರುತ್ತದೆ. ಪರಬ್ರಹ್ಮವನ್ನು ಸಾಧಿಸಲಿಕ್ಕೆ ಹೋದರೆ ಅದೆಂದಿಗೂ ಸಾಧ್ಯವಾಗದು. ಆದರೆ ಯಥಾರ್ಥ ಸ್ಥಿತಿಯನ್ನು ಅರಿತ ಮೇಲೆ ಬಿಟ್ಟೇನೆಂದರೂ ಅದು ಬಿಡುವುದಿಲ್ಲ. ಅದು ಒಮ್ಮೆ ಅದರೊಡನಾದ ಸಂಬಂಧವು ಎಂದೆಂದಿಗೂ ಕಡಿಯುವುದಿಲ್ಲ. ಅದು ಯಾವಾಗಲೂ ಇದ್ದೇ ಇರುವುದು. ಆದರೆ ನೋಡ ಹೋದರೆ ಮಾತ್ರ ದೂರವಾಗುವುದು. ನೋಡದೇ ಅದು ಎಲ್ಲೆಲ್ಲಿಯೂ ಬೆಳಗುತ್ತಿರುವುದು. ಅಲ್ಲಿ ಉಪಾಯವೇ ಅಪಾಯವಾಗುತ್ತದೆ ಮತ್ತು ಅಪಾಯವೇ ಉಪಾಯವಾಗುತ್ತದೆ. ಇದು ಅನುಭವದ ಹೊರತಾಗಿ ಏನೂ ತಿಳಿಯದು. ಅದು ಅನುಭವದ ಹೊರತಾಗಿ ಏನು ತಿಳಿದೀತು? ತಿಳಿಯದಿದ್ದರೆ ಪರಬ್ರಹ್ಮ ತಿಳಿಯುವುದು ಮತ್ತು ತಿಳಿದರೆ ಅದು ಏನೂ ತಿಳಿಯುವುದಿಲ್ಲ. ಒಟ್ಟಿಗೆ ಈ ವೃತ್ತಿಯ ಹೊರತಾಗಿಯೇ ಆ ನಿವೃತ್ತಿ ಪದವನ್ನು ಹೊಂದುವುದು ಇದೆ. ಈ ಸಿದ್ಧಾಂತವು ಯಥಾಯೋಗ್ಯವೇ ಇದೆ. ಯಾಕೆಂದರೆ ಪರಬ್ರಹ್ಮವನ್ನು ಧ್ಯಾನದಲ್ಲಿ ಹಿಡಿಯಲಿಕ್ಕೆ ಬಾರದು, ಚಿಂತಿಸಲಿಕ್ಕೆ ಅಲ್ಲೇನೂ ಇರುವುದಿಲ್ಲ ಮತ್ತು ಮೂಲತಃ ಮನಸ್ಸಿನಲ್ಲಿಯೇ ಅದು ಹಿಡಿಸದು. ಯುಕ್ತಿಯು ಕುಂಠಿತವಾಯಿತೆಂದರೆ ದೃಷ್ಟಾಂತವನ್ನು ಯೋಚಿಸಲಿಚ್ಛಿಸಿ ನೀರಿನ ದೃಷ್ಟಾಂತ ಕೊಡೋಣವೇ? ಅದು ಸರಿ ಹೊಂದದು. ಯಾಕೆಂದರೆ ಪರಬ್ರಹ್ಮವು ನಿರ್ಮಲ ಹಾಗೂ ನಿಶ್ಚಲವಿದ್ದು ಅದರಲ್ಲಿ ಬ್ರಹ್ಮಾಂಡವೇ ಮುಳುಗಿದ್ದರೂ ಒಣದೇ ಇರುವುದು. ಅದು ಬೆಳಕಿನಂತಹದಲ್ಲ ಅಥವಾ ಕತ್ತಲೆಯೂ ಅಲ್ಲ. ಇನ್ನು ಪರಬ್ರಹ್ಮವು ಏತರಂತಿರುವುದು ಎಂದು ನಾವು ಏನೆಂತರ ಹೇಳೋಣ? ಗುರುಗಳ ಮಾರ್ಮಿಕ ವಿವೇಚನೆಯು ಶಿಷ್ಯನಿಗೆ ಹೊಳೆಯಲೇ ಇಲ್ಲ. ಅವನು ಮತ್ತೆ ಗುರುಗಳೇ, ಬ್ರಹ್ಮವು ಉಪಾಧಿರಹಿತವು, ಅನುಭವಕ್ಕೆ ಬರಲಾರದಾದುದು ಇದ್ದ ಮೇಲೆ ಅದರ ಅನುಸಂಧಾನ ಹೇಗೆ ಮಾಡಬೇಕು? ಅನುಸಂಧಾನ ಹಚ್ಚಲಿಕ್ಕೆ ಹೋದರೆ ಏನೂ ಇಲ್ಲವೆಂದೇ ಅನಿಸುತ್ತದೆ. ಅದರಿಂದ ಮನಸ್ಸಿನ ಮೇಲೆ ಸಂಶಯವೇ ಕುಪ್ಪಳಿಸುವುದು. ಸುಳ್ಳೇ ಏನು ನೋಡಬೇಕು, ಎಲ್ಲಿ ಹೋಗಿ ಇರಬೇಕು ಎಂದು ಸತ್ಯ ಸ್ವರೂಪದ ಬಗ್ಗೆ ಪೂರಾ ಅಭಾವವನ್ನೇ ಹಿಡಿದನು. ಆಗ ಗುರುಗಳು, ಶಿಷ್ಯ, ನಿನ್ನ ಅಭಾವವೇ ಖರೆ ಎನ್ನಬೇಕಾದರೆ ವೇದ ಶಾಸ್ತ್ರಗಳೆಲ್ಲ ಸುಳ್ಳೇನಪ್ಪ? ವ್ಯಾಸ ಮೊದಲಾದ ಪೂಜ್ಯರ ಗ್ರಂಥಗಳೇನು ನಿರರ್ಥಕವೇನು? ನೀನೇ ಹೇಳು. ಅವರೆಲ್ಲರೂ ಬಹಳ ತರಹದಿಂದ ಜ್ಞಾನವನ್ನು ವಿವರಿಸಿರುವರು. ಜ್ಞಾನಿಗಳೆಲ್ಲರೂ ಏಕವಾಕ್ಯತೆಯಿಂದ ರಚನೆ ಮಾಡಿದುದಕ್ಕೆ ಹೇಗೆ ಸುಳ್ಳು ಅನ್ನಲಿಕ್ಕೆ ಬರುಂದೀತು? ಗುರು ಗೀತೆಯಲ್ಲಿ ಅದ್ವೈತ ಜ್ಞಾನವನ್ನು ಉಪದೇಶ ಮಾಡಿದ್ದಾರೆ. ಅವಧೂತರು ಗೋರಕ್ಷನಿಗೆ ಜ್ಞಾನ ಮಾರ್ಗವನ್ನು ಹೇಳಿ ಅವಧೂತ ಗೀತೆಯನ್ನು ರಚಿಸಿದ್ದಾರೆ. ವಿಷ್ಣು ರಾಜಹಂಸ ರೂಪದಿಂದ ಬ್ರಹ್ಮದೇವನಿಗೆ ಉಪದೇಶ ಮಾಡಿದುದೇ ಹಂಸಗೀತೆ ಎನಿಸಿದೆ. ಭಗವಂತನೇ ಅದನ್ನು ಸಾಕ್ಷಾತ್ ಹೇಳಿರುವನು. ಬ್ರಹ್ಮದೇವನು ನಾರದನಿಗೆ ಚತುಶ್ಲೋಕಿ ಭಾಗವತವನ್ನು ಉಪದೇಶಿಸಿದನು. ಅದೇ ಮುಂದೆ ವ್ಯಾಸರ ಮುಖದಿಂದ ವಿಸ್ತಾರವಾಯಿತು. ವಶಿಷ್ಠ ಋಷಿಯು ರಾಮಚಂದ್ರನಿಗೆ ಯೋಗ ವಾಸಿಷ್ಠವನ್ನು ನಿರೂಪಿಸಿದನು ಮತ್ತು ಕೃಷ್ಣನು ಅರ್ಜುನನಿಗೆ ಸಪ್ತಶ್ಲೋಕಿ ಗೀತೆಯನ್ನು ಹೇಳಿದನು. ಹೀಗೆ ಅದ್ವೈತ ಗ್ರಂಥ ವಿಸ್ತಾರವನ್ನು ಹೇಳಬೇಕಾದರೂ ಎಷ್ಟು? ಸಾರಾಂಶ: ಅದ್ವೈತದ ಜ್ಞಾನವನ್ನು ಬಹಳ ಋಷಿಗಳು ಬಹಳವಾಗಿ ಹೇಳಿ ಇಟ್ಟ ಮೂಲಕ ಅದು ಮೊದಲಿನಿಂದ ಕೊನೆಯವರೆಗೂ ಸತ್ಯವೇ ಇರುವುದು. ಆತ್ಮಜ್ಞಾನವು ಸುಳ್ಳೆಂದು ಅಂದರೆ ಅಧೋಗತಿಗೆ ಹೋಗಬೇಕಾಗುವುದು. ಬುದ್ಧಿ ಇಲ್ಲದ ಜನರಿಗೆ ಈ ಮಾತು ತಿಳಿಯುವುದಿಲ್ಲ. ಇನ್ನು ಶೇಷನ ಬುದ್ಧಿಯು ಮಂಕುಗೊಂಡ ಹಾಗೂ ಶ್ರುತಿಗೆ ಸಹ ಮೌನ ಧರಿಸಬೇಕಾದ ಸ್ವರೂಪ ಸ್ಥಿತಿಯನ್ನು ಬಲ್ಲತನದಿಂದ ಹೇಳಲಿಕ್ಕೆ ಬರಲಾರದು. ಇದು ಯೋಗ್ಯವೇ ಆಗಿದೆ. ಆದರೆ ತನಗೆ ನೆಟ್ಟಗೆ ತಿಳಿಯಲೊಲ್ಲದು ಎಂದು ಘನವಾದ ಆತ್ಮಜ್ಞಾನಕ್ಕೆ ಹೇಗೆ ಕೊಟ್ಟಿ ಅನ್ನುವುದು? ಚೆನ್ನಾಗಿ ತಿಳಿಯದಿದ್ದರೆ ಇನ್ನು ನೀನೇ ಸದ್ಗುರುಗಳಿಂದ ನಿಶ್ಚಿತವಾಗಿ ತಿಳಿದುಕೋ. ನಿಜವಾದ ಪರಿಸ್ಥಿತಿ ಏನಿರುವುದು ಎಂದರೆ ಮನಸ್ಸು ಒಮ್ಮೆಲೆ ಸಂಶಯ ಸಮುದ್ರದಲ್ಲಿ ಮುಳುಗಿ ಕೊಟ್ಟಿಯನ್ನೇ ಕರೆ ಹಾಗೂ ಕರೆಯನ್ನೇ ಕೊಟ್ಟಿಯಾಗಿ ಮಾಡಿರುವುದು. ಮನಸ್ಸಿಗೆ ಕಲ್ಪನೆ ಹಾಕುವುದೇ ರೂಢಿ ಇದ್ದು ತದನುಸಾರವಾಗಿ ಅದು ಬ್ರಹ್ಮವನ್ನು ಕಲ್ಪಿಸಲಿಕ್ಕೆ ಹೋಗುವುದು. ಆದರೆ ಮನಸ್ಸಿನಿಂದ ಕಲ್ಪಿಸಿದ್ದು ಪರಬ್ರಹ್ಮವಲ್ಲ. ಕಲ್ಪನೆ ಮಾಡಿದ ಫಲವಾಗಿ ಸಂಶಯವೇ ಅಹಂಕಾರದ ದಾರಿಯಿಂದ ಓಡ ಹತ್ತುವುದು. ಅದಕ್ಕಾಗಿ ಅಹಂಕಾರದ ಮಾರ್ಗವನ್ನೇ ಖಂಡಿಸಬೇಕು ಮತ್ತು ಅದರಿಂದ ಪರಮಾತ್ಮನನ್ನು ಹೊಂದಬೇಕು. ಸಾಧುಗಳ ಸಹವಾಸದಿಂದ ಸಂಶಯವನ್ನು ಬೇರು ಸಹಿತ ಕಡಿದು ಹಾಕಬೇಕು. ಆದರೇನು?
ಅಹಂಕಾರವು ಇಂತಹದಿರುವುದಲ್ಲ. ಅದು ಶಸ್ತ್ರದಿಂದಲೂ ಕಡಿಯುವುದು ಇಲ್ಲ, ಒಡೆದರೂ ಒಡೆಯುವುದಿಲ್ಲ, ಬಿಡಬೇಕೆಂದರೆ ಏನು ಮಾಡಿದರೂ ಅದು ಹೋಗುವುದಿಲ್ಲ. ಅಹಂಕಾರದಿಂದ ಆತ್ಮವಸ್ತುವಿನ ಆಕಲನೆ ಆಗದು. ಅಹಂಕಾರದಿಂದ ಭಕ್ತಿ ಅಡಗುವುದು. ಅಹಂಕಾರದಿಂದ ವೈರಾಗ್ಯ ಶಕ್ತಿ ಕುಗ್ಗುವುದು. ಅಹಂಕಾರದಿಂದ ಪ್ರಪಂಚ ಚೆನ್ನಾಗಿ ಆಗುವುದಿಲ್ಲ. ಅಹಂಕಾರದಿಂದ ಪಾರಮಾರ್ಥ ಮುಳುಗುವುದು. ಅಹಂಕಾರದಿಂದ ಯಶ ಕೀರ್ತಿ ಪ್ರತಾಪವೆಲ್ಲ ಹಾರಿ ಹೋಗುವವು. ಅಹಂಕಾರದಿಂದ ಮಿತ್ರತ್ವ ಮುರಿಯುವುದು. ಅಹಂಕಾರದಿಂದ ಪ್ರೀತಿ ಕಡಿಮೆಯಾಗುವುದು. ಅಹಂಕಾರದಿಂದ ತನ್ನಲ್ಲಿ ಅಭಿಮಾನ ಅಂಟಿಕೊಳ್ಳುವುದು. ಅಹಂಕಾರದಿಂದ ಕಲ್ಪನೆ ಹೇಳುವುದು. ಅಹಂಕಾರದಿಂದ ಜಗಳ ಹತ್ತುವುದು ಮತ್ತು ಅಹಂಕಾರದಿಂದ ಪ್ರೇಮ ನಷ್ಟವಾಗುವುದು. ಅಹಂಕಾರವು ಯಾರೊಬ್ಬರಿಗೂ ಸುಖ ಸಮಾಧಾನ ಎನಿಸುವುದು ಎಂದ ಮೇಲೆ ಅದು ಅಹಂಕಾರ ಭಗವಂತನಲ್ಲಿ ಅದು ಹೇಗೆ ಸಹನವಾದೀತು? ಅದಕ್ಕಾಗಿ ಅದು ಸಾರವನ್ನು ಬಿಟ್ಟುಕೊಟ್ಟು ಉಳಿದವನೇ ಆ ಸಮಾಧಾನ ಎನಿಸುತ್ತಾನೆ. ಅಹಂಕಾರವನ್ನು ಬಿಟ್ಟುಕೊಟ್ಟು ಉಳಿದವನೇ ಸಮಾಧಾನಿ ಎನಿಸುತ್ತಾನೆ. ಅಹಂಕಾರವನ್ನು ಹೇಗೆ ತ್ಯಜಿಸಬೇಕು ಮತ್ತು ಬ್ರಹ್ಮವನ್ನು ಹೇಗೆ ಅನುಭವಿಸಬೇಕು? ಸಮಾಧಾನವನ್ನು ಯಾವ ರೀತಿಯಾಗಿ ಹೊಂದಬೇಕು? ಅಹಂಕಾರವು ಹೇಗಿರುತ್ತದೆ ಎಂದು ತಿಳಿದು ಅದನ್ನು ಬಿಡಬೇಕು. ಬ್ರಹ್ಮವನ್ನು ಅದೇ ತಾನಾಗಿ ಅನುಭವಿಸಬೇಕು ಮತ್ತು ಮಾಡಬಿಡುವ ಮುಂತಾದ ಯಾವುದೂ ಇಲ್ಲದ ನಿಸ್ಸಂಗತೆಯಿಂದ ಸಮಾಧಾನವನ್ನು ಪಡೆಯಬೇಕು. ಸಮಾಧಾನದ ರೀತಿಯನ್ನು ಮತ್ತೊಂದು ತರವಾಗಿ ಹೇಳಬೇಕೆಂದರೆ, ಅಹಂಕಾರ ರಹಿತನಾಗಿ ಸಾಧನ ಮಾಡಬಲ್ಲವನೇ ಧನ್ಯನಾದ ಸಮಾಧಾನಿಯು. ಆದರೆ ನಾನಂತೂ ಸ್ವಯಂ ಬ್ರಹ್ಮವೇ ಆದೆನು, ಇನ್ನು ಸಾಧನ ಯಾರು ಮಾಡುವವರು ಎಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡ ಹತ್ತಿದರೆ ಮತ್ತೆ ಕಲ್ಪನೆ ಹೇಳುವುದು. ಬ್ರಹ್ಮದಲ್ಲಿ ಅಂತೂ ಕಲ್ಪನೆಗೆ ಆಸ್ಪದವಿಲ್ಲ. ಆದರೆ ಸಾಧನವು ಬೇಡೆಂದರೆ ಅದೇ ಬಂದು ನಿಲ್ಲುವುದು ಎಂಬುದನ್ನು ಕಂಡು ಹಿಡಿಯುವವನೇ ನಿಜವಾದ ಸಾಧುವು. ಅದಕ್ಕಾಗಿಯೇ ನಿರ್ವಿಕಲ್ಪವನ್ನು ಕಲ್ಪಿಸಿಯೂ ಕಲ್ಪನೆ ಮಾಡುವವನು ತಾನಾಗಲಾರ. ಹೀಗೆ ಅಹಂಕಾರವನ್ನು ತ್ಯಜಿಸಬೇಕು. ಬ್ರಹ್ಮವಿದ್ಯೆಯ ಕಣ್ಣು ಮುಚ್ಚಾಲೆಯೇ ಹೀಗಿದೆ ಅಲ್ಲ, ನೋಡಲಿಕ್ಕೆ ಇರುತ್ತಿದ್ದು ನಿಜವಾಗಿ ಏನೂ ಇರಲಾರದು. ಜಾಗರೂಕನು ಸಮಾಧಾನಿಯೂ ಆದವನೇ ಈ ರಹಸ್ಯವನ್ನು ಬಲ್ಲನು. ತಾನು ಯಾವುದನ್ನು ಕಲ್ಪಿಸಬೇಕೋ ಆ ವಸ್ತುವೇ ಸ್ವಭಾವತಃ ತಾನಿದ್ದ ಮೇಲೆ ಇಲ್ಲಿ ಸಹಜವೇ ಕಲ್ಪನೆಯ ಹೆಸರಿನಿಂದ ಶೂನ್ಯ ಬರುವುದು. ಅದಕ್ಕಾಗಿ ಆ ತನ್ನ ಮೂಲ ಸ್ಥಾನದಿಂದ ಚಲಿಸದೆ ಸಾಧನ ಯುಕ್ತಿಯನ್ನು ಮಾಡುತ್ತಿರಬೇಕು. ಅಂದರೆ ಅಲಿಪ್ತತೆಯ ರಹಸ್ಯ ಕೈಗೆ ಹತ್ತುವುದು. ರಾಜನು ಸಿಂಹಾಸನದ ಮೇಲೆ ಕುಳಿತಿರುವಾಗ ಎಲ್ಲಾ ಸಾಮರ್ಥ್ಯವು ತಾನೇ ನಡೆಯುವಂತೆ ತಾನು ಸಾಧ್ಯವಾದ ಬ್ರಹ್ಮ ಸ್ವರೂಪವೇ ಆಗಿ ಸಾಧನ ಮಾಡುತ್ತಿರಬೇಕು. ಜ್ಞಾನಿಯು ದೇಹದ ಗೂಢ ಸಾಧನೆ ಬಂದಿರುವುದು. ಆದರೆ ನಾನೇನು ದೇಹವಂತೂ ಅಲ್ಲವೇ ಅಲ್ಲ ಎಂಬ ನಿಶ್ಚಯದಿಂದ ಸಹಜವೇ ಸಾಧನ ಮಾಡಿಯೂ ಅಕರ್ತನಾಗಿರುವನು. ಈ ದೇಹ ನಾನಿರುತ್ತೇನೆ ಎಂದು ಕಲ್ಪಿಸಿದಾಗಲೇ ಈ ದೇಹದಿಂದ ಮಾಡುವ ಸಾಧನಗಳನ್ನು ತ್ಯಜಿಸುವುದಲ್ಲವೇ? ಆದರೆ ನಾನು ದೇಹಾತೀತನಿರಲು ದೇಹವೆಲ್ಲಿಯದೇನು? ನನಗೆ ದೇಹವೂ ಇಲ್ಲ, ಸಾಧನವೂ ಇರುವುದಿಲ್ಲ ಎಂಬ ಬೋಧದಿಂದ ಅವನು ತನ್ನಷ್ಟಕ್ಕೆ ತಾನೇ ನಿಸ್ಸಂಶಯನಾಗಿರುತ್ತಾನೆ. ದೇಹದಲ್ಲಿ ಇರುತ್ತಲೇ ವಿದೇಹ ಸ್ಥಿತಿಯನ್ನು ಪಡೆಯುವುದು ಹೇಗೆ? ಸಾಧನ ಮಾಡದೇ ಬ್ರಹ್ಮವಾಗಲಿಕ್ಕೆ ಹೋದರೆ ದೇಹಾಸಕ್ತಿಯು ಅಂಟಿಕೊಳ್ಳ ಹತ್ತುವುದು ಮತ್ತು ಬ್ರಹ್ಮಜ್ಞಾನದ ಹೆಸರಿನಿಂದ ಆಲಸ್ಯ ಬಲಿತು ಕೂಡುವುದು. ಪರಮಾರ್ಥದ ಹೆಸರಿನಿಂದ ಸ್ವಾರ್ಥ ಜಾಗೃತವಾಗುವುದು. ಧ್ಯಾನದ ನೆಪದಿಂದ ನಿದ್ದೆ ಹತ್ತುವುದು. ಮುಕ್ತತನದ ಹೆಸರಿನಿಂದ ಹೀನ ವಿಷಯ ಸ್ವಚ್ಛಂದತೆ ಉಂಟಾಗುವುದು. ನಿರೂಪಣವೆನ್ನುತ್ತಾ ನಿಂದೆಯಾಗುವುದು.
ಚರ್ಚೆ ಎನ್ನುತ್ತಾ ವಾದವೇ ಹೇಳುವುದು, ಸಹಜ ಉಪಾಧಿ ಎನ್ನುತ್ತಾ ಅಭಿಮಾನ ಸೇರಿಕೊಳ್ಳುವುದು. ಹೀಗೆ ಬ್ರಹ್ಮಜ್ಞಾನದ ನೆಪದಿಂದ ಆಲಸ್ಯ ಒಳಸೇರಿ ಅವನು ಸಾಧನದ ಹುಚ್ಚುತನವನ್ನು ಏನು ಮಾಡುವುದೇ ಎಂದು ಅಣ್ಣ ಹತ್ತುವನು. ಮತ್ತು ಅದಕ್ಕೆ ಕಿಂ ಕರೋಮಿ ಕ್ವ ಗಚ್ಚಾಮಿ, ಕಿಂ ಗೃಹನಾಮಿ ತ್ಯಜಾಮಿ, ಕಿಂ ಆತ್ಮನ ಪೂರಿತಂ ಸರ್ವಂ ಮಹಾಕಲ್ಪಾಂಬುನೋ ಯಥಾ ಎಂಬ ವಚನವನ್ನು ಆಧಾರ ಹಚ್ಚುತ್ತಾನೆ. ಆದರೆ ಅದು ಶಾಸ್ತ್ರವನ್ನು ತಿರುಗಿ ಹಿಡಿದು ತನ್ನನ್ನು ತಾನೇ ಹೊಡೆದುಕೊಂಡಂತೆ ಆಗುತ್ತದೆ. ಸಾಧಕವಾದುದನ್ನೇ ತಪ್ಪಾಗಿ ಯೋಚಿಸಿದರೆ ಅದು ಬಾಧಕವಾಗಿ ಸ್ವಹಿತ ಕೈಬಿಡುವುದು. ಆ ರೀತಿ ಸಮಾಧಾನವನ್ನು ಬಿಟ್ಟರೆ ಮುಕ್ತತೆಯೇ ಬಂಧನವಾಗುವುದು. ಅವನು ಸಾಧನ ಮಾಡಿದ ಕೂಡಲೇ ತನ್ನ ಸಿದ್ಧತ್ವವೆಲ್ಲಿ ಕೈಬಿಟ್ಟು ಓಡಿ ಹೋಗುವುದೋ ಎಂದು ಅಂಜಿ ಸಾಧನಕ್ಕೆ ಹಿಂಜರಿಯುವನು. ಜನರು ಇವನು ಸಾಧಕ ಎಂದು ಅಂದಾರ ಎಂಬುದೇ ಅವನಿಗೆ ದೊಡ್ಡ ನಾಚಿಕೆ ಎನಿಸುತ್ತದೆ. ಆದರೆ ಬ್ರಹ್ಮಾದಿ ದೇವತೆಗಳು ಸಹ ಆ ಸಾಧನ ಮಾಡುವರು ಎಂಬುದರ ಅರಿವೇ ಅವನಿಗಿಲ್ಲ. ಈಗ ಈ ಅಜ್ಞಾನದ ಮಾತಿರಲಿ. ಜ್ಞಾನವು ಅಭ್ಯಾಸ ಸಾಧ್ಯವಿರುತ್ತದೆ. ಅಭ್ಯಾಸದಿಂದಲೇ ಆದ್ಯ ಪೂರ್ಣ ಬ್ರಹ್ಮಲಾಭವಾಗುವುದು. ಶ್ರೋತೃ ಪ್ರಶ್ನೆ ಮಾಡಿದುದು ಏನೆಂದರೆ, ಯಾವ ಅಭ್ಯಾಸ ಮಾಡಬೇಕು, ಪರಮಾರ್ಥದ ಸಾಧನ ಯಾವುದು ಎಂಬುದನ್ನು ಹೇಳಿರಿ. ಶ್ರವಣ ನಿರೂಪಣೆ. ಸಮಾಧಾನ ಲಭಿಸಿಕೊಡುವ ಪರಮಾರ್ಥದ ಸಾಧನವನ್ನು ಹೇಳುವೆನು ಕೇಳು. ಅದು ನಿಶ್ಚಯವಾಗಿಯೂ ಶ್ರವಣವೇ ಇರುತ್ತದೆ ಎಂದು ತಿಳಿಯಪ್ಪ. ಶ್ರವಣದಿಂದ ಭಕ್ತಿ ಹತ್ತುವುದು, ಶ್ರವಣದಿಂದ ವೈರಾಗ್ಯ ಹುಟ್ಟುವುದು, ಮತ್ತು ಶ್ರವಣದಿಂದ ವಿಷಯಗಳ ಆಸಕ್ತಿ ಕಡಿಯುವುದು, ಶ್ರವಣದಿಂದ ಚಿತ್ತಶುದ್ಧಿಯಾಗುವುದು, ಶ್ರವಣದಿಂದ ಬುದ್ಧಿ ದೃಢವಾಗುವುದು, ಮತ್ತು ಶ್ರವಣದಿಂದ ಅಭಿಮಾನದ ಜಂಜಾಟ ಕಡಿಯುವುದು, ಶ್ರವಣದಿಂದ ನಿಶ್ಚಯವಾಗುವುದು, ಶ್ರವಣದಿಂದ ನನ್ನದೆಂಬ ಮೋಹ ಅಳಿಯುವುದು, ಶ್ರವಣದಿಂದ ಸಮಾಧಾನ ನೆಲೆಯೂರುವುದು, ಶ್ರವಣದಿಂದ ಅನುಮಾನ ಬಯಲಾಗುವುದು, ಶ್ರವಣದಿಂದ ಸಂಶಯ ಕಡಿಯುವುದು, ಮತ್ತು ಶ್ರವಣದಿಂದ ತನ್ನ ಮೊದಲಿನ ಗುಣ ಬದಲಿಸುವುದು, ಶ್ರವಣದಿಂದ ಮನವು ಕೈವಶವಾಗುವುದು, ಶ್ರವಣದಿಂದ ಸಮಾಧಾನ ಉಂಟಾಗುವುದು, ಮತ್ತು ಶ್ರವಣದಿಂದ ಅಹಂಕಾರದ ಬಂಧನ ಕಡಿಯುವುದು, ಶ್ರವಣದಿಂದ ನಾ ಎನ್ನುವುದು ಹೋಗುವುದು, ಶ್ರವಣದಿಂದ ಆತಂಕ ಬಾರವು, ಮತ್ತು ಶ್ರವಣದಿಂದ ಎಲ್ಲ ಆಪತ್ತಿಗಳು ಸುಟ್ಟು ಭಸ್ಮವಾಗುವವು. ಶ್ರವಣದಿಂದ ಕಾರ್ಯ ಕೈಗೂಡುವುದು, ಶ್ರವಣದಿಂದ ಸಮಾಧಿ ಹತ್ತುವುದು, ಮತ್ತು ಶ್ರವಣದಿಂದ ಎಲ್ಲವೂ ಸಮಾಧಾನಕರವಾಗಿ ನೆರವೇರುವುದು. ಸಂತ ಸಹವಾಸ ಮಾಡುತ್ತಾ ಶ್ರವಣ ಕೇಳಿದರೆ ನಿರೂಪಣದ ವಿಷಯ ತಿಳಿದು ತನಗೆ ತದಾಕಾರತೆ ಬರುತ್ತದೆ. ಇರಲಿ, ಈ ಶ್ರವಣದಿಂದ ಬೋಧಿಸುವ ಶಕ್ತಿ ಹೆಚ್ಚಾಗುವುದು, ಶ್ರವಣದಿಂದ ಬುದ್ಧಿ ಬೆಳೆಯುವುದು, ಮತ್ತು ಶ್ರವಣದಿಂದ ವಿಷಯ ಪಾಶಗಳು ಕತ್ತರಿಸಿ ಹೋಗುವವು. ಶ್ರವಣದಿಂದ ವಿಚಾರ ತಿಳಿಯುವುದು, ಶ್ರವಣದಿಂದ ಜ್ಞಾನ ಬಲಿಯುವುದು, ಶ್ರವಣದಿಂದ ಇನ್ನೇನು ಹೆಚ್ಚುವುದು, ಹೆಚ್ಚೇನು ಶ್ರವಣದಿಂದ ಸಾಧಕನಿಗೆ ಆತ್ಮವಸ್ತುವಿನ ಯಥಾರ್ಥ ಜ್ಞಾನವಾಗುವುದು, ಶ್ರವಣದಿಂದ ಒಳ್ಳೆಯ ನಡತೆ ಹತ್ತುವುದು, ಶ್ರವಣದಿಂದ ವಿವೇಕ ಜಾಗೃತವಾಗುವುದು, ಮತ್ತು ಶ್ರವಣದಿಂದ ಮನವು ಭಗವಂತನನ್ನು ಬೇಡ ಹತ್ತುವುದು, ಶ್ರವಣದಿಂದ ಕುಜನರ ಸಂಘ ಕಡಿಯುವುದು, ಶ್ರವಣದಿಂದ ಕಾಮ ಹಿಮ್ಮೆಟ್ಟುವುದು, ಮತ್ತು ಶ್ರವಣದಿಂದ ಒಮ್ಮೆಲೆ ಗಂಡಾಂತರ ಅಳಿಯುವುದು, ಶ್ರವಣದಿಂದ ಮೋಹನಾಶ ಹೊಂದುವುದು, ಶ್ರವಣದಿಂದ ಸ್ಫೂರ್ತಿ ಪ್ರಕಟವಾಗುವುದು, ಮತ್ತು ಶ್ರವಣದಿಂದ ಆತ್ಮವಸ್ತುವು ನಿಶ್ಚಯಪೂರ್ವಕವಾಗಿ ತಿಳಿಯುವುದು, ಶ್ರವಣದಿಂದ ಶ್ರೇಷ್ಠ ಗತಿಯಾಗುವುದು, ಶ್ರವಣದಿಂದ ಶಾಂತಿ ಅಳವಡುವುದು, ಮತ್ತು ಶ್ರವಣದಿಂದಲೇ ನಿಶ್ಚಲವಾದ ನಿವೃತ್ತಿ ಪದವು ಪ್ರಾಪ್ತವಾಗುವುದು. ಸಾರಾಂಶವೇನೆಂದರೆ, ಶ್ರವಣದಷ್ಟು ಹೆಚ್ಚಿನದು ಮತ್ತಾವುದೂ ಇರುವುದಿಲ್ಲ. ಶ್ರವಣದಿಂದ ಎಲ್ಲವೂ ಕೈಗೂಡುವುದು. ಈ ಸಂಸಾರ ನದಿಯ ಸೆಳವಿನಿಂದ ಪಾರಾಗಲು ಶ್ರವಣವೇ ಉಪಾಯವಿರುತ್ತದೆ. ಶ್ರವಣವೇ ಭಕ್ತಿಯ ಪ್ರಾರಂಭವು, ಮತ್ತು ಎಲ್ಲದರಲ್ಲಿಯೂ ಮೊಟ್ಟ ಮೊದಲಿಗೆ ಬೇಕಾಗುವ ಮುಖ್ಯ ಸಂಗತಿ ಇರುತ್ತದೆ. ಈ ಶ್ರವಣದಿಂದ ಏನೆಲ್ಲವೂ ಸಾಧ್ಯವಾಗುವುದು. ಪ್ರಪಂಚದಲ್ಲಿ ಆಗಲಿ ಪಾರಮಾರ್ಥದಲ್ಲಿ ಆಗಲಿ ಶ್ರವಣದ ಹೊರತು ಏನೂ ಪ್ರಾಪ್ತವಾಗುವುದಿಲ್ಲ ಎಂಬುದು ಎಲ್ಲರಿಗೂ ಪ್ರತ್ಯಕ್ಷ ಅನುಭವದ ಮಾತೇ ಆಗಿದೆ.
ಕೇಳಿದ ಹೊರತು ತಿಳಿಯುವುದಿಲ್ಲ ಎಂಬುದು ಜನರಿಗೆ ಗೊತ್ತೇ ಅದೇ ಅಷ್ಟೇ. ಅದಕ್ಕಾಗಿ ಈ ಶ್ರವಣವು ಎಲ್ಲಾ ಪ್ರಯತ್ನಕ್ಕೆ ಆದ್ಯ ಕಾರಣ ಇರುತ್ತದೆ. ಯಾವುದನ್ನು ಇಡೀ ಆಯುಷ್ಯದಲ್ಲಿ ಕೇಳಿಯೇ ಇಲ್ಲವೋ ಅದರ ಬಗ್ಗೆ ಸಂಶಯದಲ್ಲಿ ಬೀಳುವುದೇ ಸೈ. ಒಟ್ಟಿಗೆ ಎರಡನೆಯದಾವುದು ಶ್ರವಣಕ್ಕೆ ಸರಿಯಾಗಲಾರದು. ಎಲ್ಲಾ ಸಾಧನಗಳನ್ನು ಪರೀಕ್ಷಿಸುತ್ತಿರಲು ಶ್ರವಣಕ್ಕೆ ಸಮಾನ ಆದುದು ಯಾವುದೊಂದೂ ಇರುವುದಿಲ್ಲ. ಅಷ್ಟೇ ಏಕೆ, ಶ್ರವಣವಿಲ್ಲದಿದ್ದರೆ ವಾಸ್ತವಿಕವಾಗಿ ಕಾರ್ಯವೇ ನಡೆಯುವುದಿಲ್ಲ. ಸೂರ್ಯನು ಹೊರಡದಿದ್ದರೆ ಸಂಪೂರ್ಣ ಕತ್ತಲೆ ಗವಿಯುವಂತೆ ಶ್ರವಣವಿಲ್ಲದಿದ್ದರೆ ಅಧೋಗತಿಯಾಗುವುದು. 9 ತರದ ಭಕ್ತಿಯು ಹೇಗಿರುವುದು, 4 ತರದ ಮುಕ್ತಿಯ ಲಕ್ಷಣವೇನು, ಸಹಜ ಸ್ಥಿತಿಯು ಹೇಗಿದೆ ಎಂಬುವುದೆಲ್ಲವೂ ಕೇಳಿದ ಹೊರತಾಗಿ ತಿಳಿಯಲಾರವು. ಕೇಳದಿದ್ದರೆ ಷಟ್ಕರ್ಮಗಳ ಆಚರಣೆ ಹೇಗೆಂಬುದಾಗಲಿ, ಪುರಶ್ಚರಣದ ರೀತಿಯಾಗಲಿ, ವಿಧಿಗನುಸಾರವಾದ ಉಪಾಸನೆಯಾಗಲಿ ಯಾವುದೂ ತಿಳಿಯಲಿಕ್ಕೆ ಮಾರ್ಗವಿಲ್ಲ. ವ್ರತಗಳು, ದಾನಗಳು, ತಪಗಳು, ಸಾಧನೆಗಳು, ಯೋಗಗಳು, ತೀರ್ಥಯಾತ್ರೆಗಳು ಇವ್ಯಾವೂ ಕೇಳಲಾರದೆ ಗೊತ್ತಾಗವು. ಹಾಗೆಯೇ ಈ ಶರೀರದಲ್ಲಿಯ ತತ್ವಗಳ ಜ್ಞಾನವು, ಜಗತ್ತಿನ ತತ್ವಗಳ ವಿಚಾರವು ಮತ್ತು ಬಹು ಜಾಣ್ಮೆಯ ಬ್ರಹ್ಮಜ್ಞಾನವು ಶ್ರವಣವಿಲ್ಲದಿದ್ದರೆ ತಿಳಿಯಲಾರದು. ಶ್ರವಣವು ಎಲ್ಲದಕ್ಕೂ ಎಷ್ಟರ ಮಟ್ಟಿಗೆ ಅವಶ್ಯವಿದೆ ಎಂದರೆ, ಎಲ್ಲಾ ವನಸ್ಪತಿಗಳಿಗೆ ಒಂದು ನೀರೇ ವರ್ಧಕವಿರುವಂತೆ, ಸಕಲ ಜೀವರಿಗೆ ಒಂದು ಅನ್ನರಸವೇ ಜನ್ಮ ಕಾರಣವಿರುವಂತೆ, ಅಥವಾ ಎಲ್ಲಾ ಜೀವರಿಗೂ ಒಂದೇ ಪೃಥ್ವಿಯು, ಒಬ್ಬನೇ ಸೂರ್ಯನು, ಒಂದೇ ವಾಯು, ಆಕಾಶ ಎನ್ನುವ ಒಂದೇ ಜಾಗವು ಮತ್ತು ಆ ಪರಬ್ರಹ್ಮವೆಂಬ ಒಂದೇ ವಾಸಸ್ಥಾನವು ಇರುವಂತೆ ಎಲ್ಲರಿಗೂ ಅನ್ವಯಿಸುವ ಒಂದೇ ಮುಖ್ಯ ಸಾಧನವು ಶ್ರವಣವಾಗಿದೆ. ಜಗತ್ತಿನಲ್ಲಿ ದೇಶ, ಭಾಷೆ, ಧರ್ಮಗಳು ಅನೇಕವಿರುತ್ತಿದ್ದರೂ ಎಲ್ಲರಿಗೂ ಶ್ರವಣದ ಹೊರತು ಬೇರೆ ಸಾಧನವೇ ಇರುವುದಿಲ್ಲ. ಶ್ರವಣದಿಂದ ಪಶ್ಚಾತ್ತಾಪವಾಗಿ ಬದ್ಧರೇ ಮುಮುಕ್ಷುಗಳಾಗುವರು. ಮುಮುಕ್ಷುಗಳೇ ಸಾಧಕರಾಗಿ ಒಳ್ಳೆ ನಿಯಮಿತವಾಗಿ ನಡೆ ಹತ್ತುವರು. ಮತ್ತು ಆಮೇಲೆ ಶ್ರವಣದಿಂದ ಬೋಧ ನೆಲೆಸಲು ಸಾಧಕರೇ ಸಿದ್ಧರಾಗುವರು. ಇದೇನು ಯಾರಿಗೆ ಅರಿದುದು ಅಲ್ಲ, ಎಲ್ಲರೂ ಬಲ್ಲರು. ಮೂಲತಃ ನೀಚ ಹೊಲೆ ಸ್ವಭಾವದವರೇ ಶ್ರವಣದಿಂದ ಪುಣ್ಯಶೀಲರಾಗುವರು. ಶ್ರವಣದ ಪ್ರತ್ಯಕ್ಷ ಫಲ ಹೀಗಿದೆ. ದುಷ್ಟ ಬುದ್ಧಿಯ ದುರಾತ್ಮನನ್ನು ಪುಣ್ಯಾತ್ಮನನ್ನಾಗಿ ಮಾಡುವ ಶ್ರವಣದ ಅಗಾಧ ಮಹಿಮೆಯು ಹೇಳಲಿಕ್ಕೆ ಅಸಾಧ್ಯವು. ತೀರ್ಥ ವೃತಗಳ ಫಲಪ್ರಾಪ್ತಿಯನ್ನು ನಿರೂಪಿಸುವಾಗ ಅದು ಮುಂದೆ ಬರುತ್ತದೆ ಎಂದು ಹೇಳುವರು. ಆದರೆ ಈ ಶ್ರವಣದ ಮಾತು ಹಾಗಲ್ಲ. ಶ್ರವಣದ ಫಲವು ಆಗಿಂದಾಗ್ಗೆ ಪ್ರತ್ಯಕ್ಷ ದೊರಕುವುದು. ಎಷ್ಟೋ ರೋಗ ರುಜಿಗಳನ್ನು ಕೂಡಲೇ ನೆಟ್ಟಗೆ ಮಾಡುವ ಸಿದ್ಧ ಔಷಧಿಯಂತೆ ಈ ಶ್ರವಣದ ಸದ್ಯ ಫಲವಿರುತ್ತದೆ. ಅನುಭವಿಗಳು ಇದನ್ನು ಒಪ್ಪುತ್ತಾರೆ. ಶ್ರವಣದ ವಿಚಾರ ತಿಳಿದರೆ ಸೌಭಾಗ್ಯ ಉಕ್ಕುವುದು ಹಾಗೂ ಮುಖ್ಯ ಪರಮಾತ್ಮನೇ ಅನುಭವಕ್ಕೆ ಬರುವನು. ಹಾಗೆ ಲಕ್ಷ್ಯಪೂರ್ವಕವಾಗಿ ಅರ್ಥವನ್ನು ಗ್ರಹಣ ಮಾಡುವುದಕ್ಕೆ ಮನನವೆಂದು ಅನ್ನುತ್ತಾರೆ. ಆಮೇಲೆ ಅನುಸಂಧಾನದಿಂದ ಸಮಾಧಾನ ಆಗುವುದು. ಅರ್ಥಾತ್ ಹೇಳಿದ ಸಂಗತಿಯ ಅರ್ಥ ತಿಳಿದರೆ ಸಮಾಧಾನ ಹೊರಸೂಸುವುದು. ಅರ್ಥಗ್ರಹಣದಿಂದ ಒಮ್ಮೆಲೆ ನಿಸ್ಸಂಶಯತೆ ಬರುವುದು. ಮುಖ್ಯವಾಗಿ ಜನ್ಮ ಕಾರಣವಾದ ಸಂಶಯವೇ ನಿರ್ಮೂಲನವಾಗುವುದರಿಂದ ಪರಿಪೂರ್ಣ ಸಮಾಧಾನ ತಾನೇ ನೆಲೆಸುವುದು. ಆದರೆ ಶ್ರವಣ ಮನನವಿಲ್ಲದಲ್ಲಿ ಸಮಾಧಾನವೆಲ್ಲಿಯದು ಬಂದೀತು? ಆ ಶ್ರವಣ ವಿಮುಖರು ನಾನು ಮುಕ್ತನೆಂದು ಅನ್ನುತ್ತಿರುವುದೇ ಅವರಿಗೆ ಕಾಲಲ್ಲಿ ಬೇಡಿಯಾಗಿದೆ. ಒಟ್ಟಿಗೆ ಮುಮುಕ್ಷು ಆಗಲಿ, ಸಾಧಕನಾಗಲಿ ಅಥವಾ ಸಿದ್ಧನೇ ಆಗಲಿ ಶ್ರವಣವಿಲ್ಲದಿದ್ದರೆ ಅಯೋಗ್ಯನೆನಿಸುವನು. ಶ್ರವಣ ಮನನದಿಂದಲೇ ಮನಸ್ಸಿನ ಸ್ಥಿತಿಯು ಶುದ್ಧ ಉಳಿಯುವುದು. ಎಲ್ಲಿ ನಿತ್ಯ ಶ್ರವಣವಿರುವುದಿಲ್ಲವೋ ಅದು ವಿಪರೀತ ಲಕ್ಷಣವೆಂದು ತಿಳಿಯಿರಿ. ಸಾಧಕನು ಅಲ್ಲಿ ಒಂದು ಕ್ಷಣ ಹೊತ್ತಾದರೂ ನಿಲ್ಲಬಾರದು. ಶ್ರವಣದ ಲಾಭವಿಲ್ಲದಲ್ಲಿ ಎಲ್ಲಿಯ ಪರಮಾರ್ಥರೇ? ಶ್ರವಣವಿಲ್ಲದಿದ್ದರೆ ಹಿಂದೆ ಮಾಡಿದ ಸಾಧನಗಳ ಆದಿಗಳು ಸಹ ಅವು ನಿರರ್ಥಕವಾಗುವವು. ಅದಕ್ಕಾಗಿ ಶ್ರವಣ ಮಾಡಬೇಕು. ಶ್ರವಣ ಸಾಧನದ ಮಹತ್ವವಿರು ಅರಿತು ಅದರ ನಿತ್ಯ ನೇಮದಿಂದ ಸಂಸಾರ ಸಮುದ್ರವನ್ನು ದಾಟಿ ಹೋಗಬೇಕು. ಮತ್ತೇನೆಂದರೆ ದಿನಾಲು ಅದೇ ಅನ್ನ ಉಣ್ಣುವಂತೆ, ದಿನ ಅದೇ ನೀರು ಕುಡಿಯುವಂತೆ ಈ ಶ್ರವಣ ಮನನವನ್ನಾದರೂ ದಿನಾಲು ಮಾಡಿದುದನ್ನೇ ಮಾಡಬೇಕು.
ಯಾವ ಮನುಷ್ಯನು ಆಲಸ್ಯತನದಿಂದ ಈ ಶ್ರವಣದ ಕಡೆಗೆ ದುರ್ಲಕ್ಷ್ಯ ಮಾಡುವನೋ ಅವನ ಸ್ವಹಿತ ಹಾಳಾಗುವುದು. ಹಾಗೆ ಆಲಸ್ಯದ ಜೋಪಾಸನೆ ಮಾಡುವುದು ಎಂದರೆ ಈ ಪರಮಾರ್ಥದ ನಾಶವಿದ್ದುದರಿಂದ ಶ್ರವಣ ಮಾಡಲೇಬೇಕು. ಶ್ರವಣ ಹೇಗೆ ಮಾಡಬೇಕು, ಯಾವ ಗ್ರಂಥವನ್ನು ಓದಬೇಕು, ಈ ಮುಂತಾದ ವಿಷಯವನ್ನೆಲ್ಲ ಮುಂದಿನ ಸಮಾಸದಲ್ಲಿ ಹೇಳುವೆವು. ಶ್ರವಣ ನಿರೂಪಣೆ. ಇನ್ನು ಹೇಗೆ ಶ್ರವಣ ಮಾಡಬೇಕೆಂಬುದನ್ನಾದರೂ ಎಲ್ಲವೂ ಹೇಳುವೆವು. ಶ್ರೋತೃಗಳು ಏಕಚಿತ್ತದಿಂದ ಗಮನ ಕೊಡಬೇಕು. ಕೆಲವರ ನಿರೂಪಣೆಯ ರೀತಿ ಹೀಗಿರುವುದಲ್ಲ. ಅವರ ಪ್ರವಚನ ಕಿವಿಯಲ್ಲಿ ಬಿದ್ದರೆ ತನ್ನ ಆದಷ್ಟು ಸಮಾಧಾನವು ಭಂಗವಾಗುವುದು ಹಾಗೂ ಮಾಡಿದಷ್ಟು ನಿಶ್ಚಯವು ಒಮ್ಮೆಲೆ ಮುರಿದು ಹೋಗುವುದು. ಸಾಧಕರು ನಿಶ್ಚಯದ ಹೆಸರಿನಿಂದ ಪೂಜಿಯಿದ್ದ ಬರೇ ಆಡಂಬರದ ಅಂತಹ ಪ್ರವಚನಗಳನ್ನು ಕೇಳತಕ್ಕದ್ದಲ್ಲ. ಅದರಂತೆ ಒಂದು ಗ್ರಂಥ ಪ್ರತಿಪಾದಿಸುವುದನ್ನು ಮತ್ತೊಂದು ಗ್ರಂಥವು ಅಲ್ಲಗಳೆಯುವುದು. ಆ ಗ್ರಂಥಗಳ ಖಂಡನ ಮಂಡನದ ಗೊಂದಲದಲ್ಲಿ ಓದುವವನಿಗೆ ಕಡೆತನಕವೂ ಸಂಶಯವೇ ಬೆಳೆಯುವುದು. ಅಂತಹ ಗ್ರಂಥಗಳನ್ನು ಓದತಕ್ಕದ್ದಲ್ಲ. ಆದರೆ ಸಾಧಕನು ತನ್ನ ಸಂಶಯಗಳು ಕಡಿದು ಅನುಮಾನ ನಿರಸನೆಯಾಗುವ ಅದ್ವೈತ ಗ್ರಂಥಗಳ ಶ್ರವಣ ಮಾಡಬೇಕು. ನಿಜವಾದ ಮೋಕ್ಷಾಪೇಕ್ಷಿಯು ಬರೇ ಚರ್ಚೆಯನ್ನು ಬಿಟ್ಟುಕೊಟ್ಟು ಪರಮಾರ್ಥದ ದಾರಿಯನ್ನು ಹಿಡಿಯುವನು. ಹಾಗೂ ಅವನಿಗೆ ಪರಮಾರ್ಥ ಪಥದ ಮಾರ್ಗದರ್ಶಕವಾದ ಅದ್ವೈತ ಗ್ರಂಥದಲ್ಲಿ ಪ್ರೀತಿ ಉದಯಿಸುವುದು. ಸಾರಾಂಶ: ಇಹವ ತ್ಯಜಿಸಿ ಪರವನ್ನು ಸಾಧಿಸಿಕೊಳ್ಳುತ್ತಿರುವ ಸಾಧಕನು ಅದ್ವೈತ ಶಾಸ್ತ್ರದಲ್ಲಿ ಲಕ್ಷ್ಯ ಹಾಕಬೇಕು. ಏಕಾಗ್ರತೆಯುಳ್ಳ ಆತ್ಮಜ್ಞಾನದ ಸಾಧಕರು ಶಾಂತವಾದ ಏಕಾಂತ ಸ್ಥಾನದಲ್ಲಿ ಕುಳಿತು ಸಾವಕಾಶವಾಗಿ ಅದ್ವೈತವನ್ನು ನೋಡಿಕೊಳ್ಳಬೇಕು. ಎಷ್ಟು ತರದಿಂದ ನೋಡಿದರೂ ಅದ್ವೈತಕ್ಕಿಂತ ಹೆಚ್ಚಿನ ಗ್ರಂಥಗಳೇ ಇರುವುದಿಲ್ಲ. ನಿಶ್ಚಯವಾಗಿಯೂ ಅದ್ವೈತ ಗ್ರಂಥವು ಪರಮಾರ್ಥ ಪಥಕ್ಕೆ ಹಡಗವೇ ಆಗಿದೆ. ಅದ್ವೈತದ ಹೊರತಾಗಿ ಹಾಸ್ಯ, ವಿನೋದ, ಶೃಂಗಾರ ಮುಂತಾದ ಸಂಸಾರಿಕ ನವರಸ ಪುಸ್ತಕಗಳು ಪರಮಾರ್ಥಕ್ಕೆ ಹಿತಕಾರಿ ಅಲ್ಲವು. ಆ ಪುಸ್ತಕಗಳು ಗ್ರಂಥವೆಂಬ ಹೆಸರಿಗೆ ಪಾತ್ರವೇ ಅಲ್ಲ. ನಿಜವಾಗಿ ಗ್ರಂಥವೆಂದು ಯಾವುದಕ್ಕೆ ಅನ್ನಬೇಕೆಂದರೆ, ಯಾವುದರಿಂದ ಪರಮಾರ್ಥ ಬೆಳೆಯುವುದೋ, ಪ್ರಪಂಚದ ಬಗ್ಗೆ ದುಃಖ ಭಾವನೆ ಹೆಚ್ಚಾಗುವುದೋ ಮತ್ತು ಭಕ್ತಿ ಸಾಧನದ ಪ್ರೀತಿ ಉಂಟಾಗುವುದೋ ಅದೇ ಗ್ರಂಥವು. ಯಾವುದನ್ನು ಕೇಳಿದ ಕೂಡಲೇ ಗರ್ವ ಅಳಿಯುವುದೋ, ಭ್ರಾಂತಿ ಅಡಗಿ ಹೋಗುವುದೋ ಮತ್ತು ಒಮ್ಮೆಲೆ ಮನವು ಭಗವಂತನ ಕಡೆಗೆ ಒಲಿಯುವುದೋ ಅದೇ ಗ್ರಂಥವು. ಯಾವುದರಿಂದ ವೈರಾಗ್ಯ ಬರುವುದೋ, ಕೆಟ್ಟ ಗುಣಗಳು ಬದಲಿಸುವವೋ ಮತ್ತು ಅಧೋಗತಿ ತಪ್ಪುವುದೋ ಅದೇ ಗ್ರಂಥವು. ಯಾವುದರಿಂದ ಧೈರ್ಯ ಹೆಚ್ಚಾಗುವುದೋ, ಪರೋಪಕಾರ ಘಟಿಸುವುದೋ ಮತ್ತು ವಿಷಯ ವಾಸನೆ ಕಡಿಯುವುದೋ ಅದೇ ಗ್ರಂಥವು. ಒಟ್ಟಿನಲ್ಲಿ ಯಾವುದರಿಂದ ಸದ್ಗತಿಯ ಸಾಧನೆಯಾಗುವುದೋ ಮತ್ತು ಚೆನ್ನಾಗಿ ಉದ್ಧಾರವಾಗುವುದೋ, ಜ್ಞಾನವಾಗಿ ಉದ್ಧಾರವಾಗುವುದೋ ಅದೇ ಗ್ರಂಥವು. ಹಾಗೆ ನೋಡಿದರೆ ಗ್ರಂಥಗಳೇನೋ ಬಹಳ ಇರುವವು ಮತ್ತು ಓದುವ ಪದ್ಧತಿ ಹಾಗೂ ಪಠಣದಿಂದ ಸಿಗುವ ಫಲದ ವರ್ಣನೆಯನ್ನಾದರೂ ಬಹುಪರಿಯಿಂದ ಮಾಡಿದ್ದಾರೆ. ಆದರೆ ಭಕ್ತಿ ವೈರಾಗ್ಯ ಹುಟ್ಟಲಾರದ ಗ್ರಂಥವು ಗ್ರಂಥವೇ ಅಲ್ಲ. ಮೋಕ್ಷವನ್ನು ಬಿಟ್ಟು ಬೇರೆ ಫಲವನ್ನು ಹೇಳುವ ಗ್ರಂಥವು ದುರಾಶೆಯ ಪುಸ್ತಕವೇ ಸೈ. ಅದನ್ನು ಕೇಳಿದಂತೆ ದುರಾಶೆಯೇ ಬೆಳೆಯುವುದು. ಹಾಗೆ ಶ್ರವಣದಲ್ಲಿ ಲೋಭ ಹುಟ್ಟಿದರೆ ವಿವೇಕದಲ್ಲಿಯೇ ಎಲ್ಲಿಯದು ಉಳಿದೀತು. ದುರಾಶೆಯ ಭೂತಗಳು ವಾಸ ಮಾಡಿದ್ದರಿಂದ ಆ ಶ್ರೋತೃಗಳಿಗೆ ಅಧೋಗತಿಯಾಗುವುದೇ ಸತ್ಯವು. ಫಲಶ್ರುತಿಯನ್ನು ಬರೇ ಕೇಳಿಯೇ ಮುಂದೆ ಆದರೂ ಅದು ನಮಗೆ ಸಿಗುವುದೇ ಎಂದು ಅನ್ನುತ್ತಾರೆ. ಆದರೆ ಅವರ ಮಾತಿನ ಮೇಲಿಂದಲೇ ಮುಂದೆ ಅವರಿಗೆ ಜನ ಸಿದ್ಧವಾಗಿ ಅಧೋಗತಿಯು ನಿಶ್ಚಿತವಾಯಿತು. ಜನ್ಮ ಬರುವುದು ಸಿದ್ಧವಾಗಿ ಅಧೋಗತಿಯು ನಿಶ್ಚಿತವಾಯಿತು. ಇರಲಿ, ಪಕ್ಷಿಗಳು ಬಲಿತ ಫಲ ತಿಂದು ತೃಪ್ತಿ ಪಡೆಯುತ್ತವೆ. ಆದರೆ ಆ ಚಕೋರದ ಲಕ್ಷ್ಯದಲ್ಲಿ ಅಮೃತವೇ ಇರುತ್ತದೆ. ಅದರಂತೆ ಸಾಂಸಾರಿಕನು ವಿಷಯಗಳದೇ ಆಸೆ ಮಾಡುವನು. ಆದರೆ ಭಗವನ ಅಂಶರು ಭಗವಂತನನ್ನೇ ಬಯಸುವರು. ಮೋಕ್ಷ ಸಾಧನೆಯು
ಇಲ್ಲದಿದ್ದರೆ ಅದಕ್ಕೆ ಶ್ರವಣವೆಂದು ಅನ್ನಲೇಬಾರದು. ಆತ್ಮಜ್ಞಾನವಿಲ್ಲದ ಗ್ರಂಥ ಶ್ರವಣಗಳಿಗೆ ಮನರಂಜನೆ ಎಂದು ಮಾತ್ರ ಅನ್ನಬಹುದು. ಸಿಹಿ ಇಲ್ಲದ ರುಚಿ, ಮೂಗಿಲ್ಲದ ಸೌಂದರ್ಯ ಮತ್ತು ಜ್ಞಾನವಿಲ್ಲದ ನಿರೂಪಣೆ ಎಂಬ ಮಾತೇ ಗೊಳ್ಳು. ಈಗ ಇದೆಲ್ಲ ಇರಲಿ, ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಈ ಪರಮಾರ್ಥ ಗ್ರಂಥವನ್ನು ಶ್ರವಣ ಮಾಡತಕ್ಕದ್ದು. ಪರಮಾರ್ಥ ಗ್ರಂಥವನ್ನು ಬಿಟ್ಟರೆ ಗೊಂದಲ ಉಂಟಾಗಿ ನಿರರ್ಥಕವಾಗುವುದು. ಒಟ್ಟಿಗೆ ನಿತ್ಯ ಯಾವುದು, ಅನಿತ್ಯ ಯಾವುದು ಮತ್ತು ಸಾರ ಯಾವುದು, ಅಸಾರ ಯಾವುದು ಎಂಬುದನ್ನು ತಿಳಿಸಿ ಹೇಳಿದ ಅಧ್ಯಾತ್ಮ ಗ್ರಂಥವೇ ಜ್ಞಾನದಿಂದ ಮೋಕ್ಷ ಸ್ಥಿತಿಗೆ ಮುಟ್ಟಿಸುತ್ತದೆ. ಜಗತ್ತಿನ ರೀತಿಯನ್ನು ನೋಡುತ್ತಿರಲು ಖಟ್ಟಿ ಇದ್ದುದೇ ಖರೆಯಾಗಿರುವುದು, ಮತ್ತೆ ಖರೆ ಇದ್ದುದೇ ಖಟ್ಟಿಯಾಗಿ ಪರಿಣಮಿಸುವುದು. ಮಾಯಾ ಭ್ರಾಂತಿಯ ಕಾರ್ಯ ಇಗೋ ಹೀಗಿದೆ. ಖರೆ ವಸ್ತುವಿನ ಜ್ಞಾನವಾಗಬೇಕೆಂದು ಎಷ್ಟು ತರದಿಂದ ತಿಳಿಸಿ ಹೇಳಿದರೂ ಖಟ್ಟಿಯೇನು ಜಡಿಯೂರಿದ್ದುದು ಹೇಳಲೊಲ್ಲದು. ಮೊದಲಿನಿಂದಲೂ ಖಟ್ಟಿಯೇ ಅಂತಃಕರಣದಲ್ಲಿ ಮೂಡಿರುವುದು, ಹೇಳದೆ ಅದು ಗಟ್ಟಿಯಾಗಿರುವುದು ಮತ್ತು ಖರೆ ವಸ್ತು ಎಲ್ಲಿಯದಲ್ಲಿಯೇ ಕಳೆದು ಹೋಗಿರುವುದು. ವೇದಶಾಸ್ತ್ರ ಪುರಾಣಗಳು ಇದೇ ಸತ್ಯವೆಂದು ನಿರ್ಣಯಿಸುತ್ತಾ ಬೇಕಾದಷ್ಟು ಬೋಧ ಮಾಡಿದರೂ ಸತ್ಯ ಸ್ವರೂಪವೇನೂ ಅನುಭವಕ್ಕೆ ಬರಲೊಲ್ಲದು. ಒಟ್ಟಿಗೆ ಸತ್ಯವು ಇದ್ದೂ ಮರೆಯಾಗಿರುವುದು, ಖಟ್ಟಿಯೂ ಇಲ್ಲದೆ ಖರೆಯಾಗಿ ಕುಳಿತಿರುವುದು. ನೋಡುತ್ತಲೇ ಈ ವಿಪರೀತ ವರ್ತಿಸಿ ಬಿಟ್ಟಿದೆ ಅಲ್ಲ. ಇರಲಿ, ಹೀಗೆ ಭ್ರಮೆಯು ಅನಿವಾರ್ಯವಾಗಿದ್ದರೂ ಸಹ ಸಂತರ ಸಂಗತಿ ಹಿಡಿದು ಅವರ ನಿರೂಪಣದಲ್ಲಿಯ ವಿಚಾರವನ್ನು ಗ್ರಹಣ ಮಾಡಿದರೆ ಈ ಮಾಯೆಯ ಮಾಟವು ಕೂಡಲೇ ತಿಳಿದು ಬರುವುದು. ನಾವು ಹಿಂದೆ ನಿರೂಪಣೆ ಮಾಡಿದಂತೆ ಸಾಧಕನು ತನ್ನನ್ನು ತಾನೇ ಅರಿತು ಪರಮಾರ್ಥದ ರಹಸ್ಯವನ್ನು ಪಡೆದನು. ಈ ಆತ್ಮ ಸಾಕ್ಷಾತ್ಕಾರದಿಂದ ಅವನ ಪೂರ್ಣ ಸಮಾಧಾನವಾಯಿತು. ಚಿತ್ತವು ಚಿದ್ವಸ್ತುವಿನಲ್ಲಿ ಬೆರೆಯಿತು. ಅವನು ಸತ್ಯ ವಸ್ತುವನ್ನು ಆತ್ಮತ್ವದಿಂದ ಕಂಡುಕೊಂಡನು. ಹೀಗೆ ಜ್ಞಾನಬೋಧದಿಂದ ಸಂಶಯವೇ ಕಡಿದು ಹೋದ ಬಳಿಕ ಏನು, ಅವನು ಶರೀರವನ್ನು ಪ್ರಾರಬ್ಧದ ಮೇಲೆ ಒಗೆದು ಬಿಡುವನು. ಶರೀರವು ಬೇಕಾದರೆ ಬಾಳಲಿ ಅಥವಾ ಸದ್ಯಕ್ಕೆ ಬೀಳಲಿ. ಜ್ಞಾನಿಗಳು ಶರೀರದ ಬಗ್ಗೆ ಮಾಡಿದ ಮಿಥ್ಯತ್ವದ ನಿಶ್ಚಯ ಮೂಲಕವಾಗಿ ಅವರ ಶರೀರವು ಶರೀರ ಭಾವದ ವಿಕಾರವನ್ನು ತೊರೆದಿರುವುದು. ಅದು ಎಲ್ಲಿ ಜೀವಿಸುವುದೋ ಅಥವಾ ಬೀಳುವುದೋ ಆ ಸ್ಥಾನವೇ ಪುಣ್ಯಭೂಮಿಯು. ಅಷ್ಟೇ ಏಕೆ, ತೀರ್ಥಗಳೇ ಸಾಧು ದರ್ಶನದಿಂದ ಪವಿತ್ರವಾಗಿ ತಮ್ಮ ವಾಂಛಿತವನ್ನು ಪಡೆಯುವವು. ಸಾಧುವು ಬರದಿದ್ದರೆ ಆ ಪುಣ್ಯಕ್ಷೇತ್ರಗಳ ಬಾಳು ಹಾಳೆ ಸೈ ಇರಲಿ. ಈ ಪುಣ್ಯ ನದಿಯ ತಟಾಕದಲ್ಲಿ ಶರೀರದ ಅಂತ್ಯವಾಗಲೆನ್ನುವುದಾದರೂ ಇನ್ನುಳಿದ ಜನರ ಕಲ್ಪನೆಯೇ ಹೊರತು ಜ್ಞಾನಿಗೆ ಆ ಗೊಡವೇ ಇಲ್ಲ. ಅವನು ನಿತ್ಯ ಮುಕ್ತನಿರುತ್ತಾನೆ. ಅದೇ ರೀತಿ ಉತ್ತರಾಯಣವು ಶ್ರೇಷ್ಠವು ಮತ್ತು ದಕ್ಷಿಣಾಯನವು ಕನಿಷ್ಠವು ಎಂಬ ಈ ಸಂಶಯವು ಭ್ರಮ ಮೂಲಕವಾಗಿ ಇದೆ. ಸಾಧುವಾದರೂ ಸಂಶಯಾತೀತನಿರುತ್ತಾನೆ. ಲೌಕಿಕ ಜನರು ಇನ್ನೂ ಅನ್ನುವುದೆಂದರೆ, ಸದ್ಗತಿ ಆಗಬೇಕಾದರೆ ಮರಣ ಕಾಲಕ್ಕೆ ಉತ್ತರಾಯಣ ಹಾಗೂ ಶುಕ್ಲ ಪಕ್ಷ ಇರಬೇಕು. ಆಜ್ಞೆ ಹಗಲು ಇದ್ದು ಮನೆಯಲ್ಲಿ ದೀಪ ಇರುವುದಲ್ಲದೆ ಕೊನೆಯ ಗಳಿಗೆಗೆ ದೇವರ ಸ್ಮರಣೆ ಉಳಿಯಬೇಕು. ಆದರೆ ಜ್ಞಾನಿಗೆ ಇದಾವುದೂ ಕಾರಣ ಬೀಳುವುದಿಲ್ಲ. ಅವನು ಜೀವಿಸಿರುವಾಗಲೇ ಪಾಪ ಪುಣ್ಯಗಳಿಗೆ ನೀರು ಬಿಟ್ಟು ಘನ ಪುಣ್ಯ ಗಳಿಸಿದ ಮುಕ್ತನಿರುತ್ತಾನೆ. ಅಜ್ಞಾನಿಗಳು ದೇಹಕ್ಕೆ ಚಲೋ ಮರಣ ಬಂದು ಕಷ್ಟವಾಗದೆ ದೇಹ ಬಿಟ್ಟವನು ಧನ್ಯನು ಎಂದು ಅನ್ನುತ್ತಾರೆ. ಅವರು ಇನ್ನೂ ವಿಲಕ್ಷಣವಾದ ಅಭಿಪ್ರಾಯ ಪಡುವುದು ಏನೆಂದರೆ, ಸತ್ತ ನಂತರ ದೇವರು ಭೇಟಿಯಾಗುವನು. ಆದರೆ ಹೀಗೆ ಕಲ್ಪನೆ ಮಾಡಿ ಅವರು ತಮ್ಮ ಘಾತ ತಾವೇ ಮಾಡಿಕೊಳ್ಳುತ್ತಿರುವರು ಆಯಿತು. ಬದುಕಿರುವಾಗ ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥವಾಗಿ ಆಯುಷ್ಯ ಹೊರಟು ಹೋಗಿರಲು ಸತ್ತ ಮೇಲೆ ಎಲ್ಲಿಯೇ ದೇವರು? ಮೊದಲು ಕಾಳನ್ನೇ ಬಿತ್ತಿರುವುದಿಲ್ಲ, ಬೆಳೆದೀತೆಲ್ಲಿಂದ? ಒಟ್ಟಿಗೆ ಜೀವನ ಕಾಲದಲ್ಲಿ ಈಶ್ವರನ ಭಕ್ತಿ ಮಾಡಿದರೆ ಪಾವನನಾಗುವನು, ಸರಿಯೇ ಅದೇ. ಆದರೆ ವ್ಯವಹಾರದಲ್ಲಿ ಮೊದಲು ರೊಕ್ಕ ಹಾಕಿದರೆ ಮುಂದೆ ಅದರಿಂದ ಬೇಕಾದಷ್ಟು ಲಾಭವಾಗುತ್ತದೆ. ಅದೇಕೆ ಏನಾದರೂ ಕೊಟ್ಟ ಹೊರತು ಯಾವುದೂ ಸಿಗಲಾರದು, ಬಿತ್ತದೆ ಬೆಳೆಯಲಾರದು ಎಂಬ ಮಾತು ಎಲ್ಲ ಜನರಿಗೆ ಗೊತ್ತೇ. ಅದೇ ಅಷ್ಟೇ. ಅಭಕ್ತ ಜನರು ಮೊದಲು ಏನೂ ಸಾಧನೆ ಮಾಡದೆ ಅಂತ್ಯಕಾಲಕ್ಕೆ ಗತಿಯನ್ನು ಬೇಡುವುದು, ನೌಕರಿಯ ಕೆಲಸವನ್ನು ಮಾಡದೆ ಮಾಲಕನಿಗೆ ನನ್ನ ಪಗಾರವೆಲ್ಲಿದೆ ಎಂದು ಕೇಳಿದ ಹಾಗೆ ಆಗುವುದು.
ಜೀವಿಸಿರುವಾಗ ಭಗವಂತನ ಭಕ್ತಿ ದಿದ್ದವನಿಗೆ ಸತ್ತ ಮೇಲೆ ಮುಕ್ತಿ ಹೇಗಾದೀತು? ಇರಲಿ, ಯಾರು ಹೇಗೆ ನಡೆದುಕೊಳ್ಳುವರೋ ಹಾಗೆ ಫಲ ಪಡೆದುಕೊಳ್ಳುವರು. ಸಾರಾಂಶ: ಭಗವಂತನ ಭಜನೆ ಮಾಡಲಾರದವನಿಗೆ ಕೊನೆಗೆ ಚಲೋ ಮರಣ ಬಂದರೂ ಉದ್ಧಾರ ಗತಿ ಇರುವುದಿಲ್ಲ. ಭಕ್ತಿ ಮಾಡದಿದ್ದರೆ ಏನಾಗಿಯೂ ಅಧೋಗತಿಯು ತಪ್ಪದು. ಹೀಗೆ ವಸ್ತುಸ್ಥಿತಿ ಇದ್ದುದರಿಂದ ಸಾಧು ಜೀವಿಸಿರುವಾಗಲೇ ಸಾರ್ಥಕ ಮಾಡಿಕೊಂಡಿರುವನು. ಶರೀರವು ಕಾರಣಕ್ಕೆ ಹತ್ತಿದ ಅವನದು ಧನ್ಯವು. ಜೀವನ್ಮುಕ್ತ ಜ್ಞಾನಿಗಳ ಶರೀರವು ಅರಣ್ಯದಲ್ಲಿ ಬಿದ್ದರೂ ಅಥವಾ ಸ್ಮಶಾನದಲ್ಲಿಯೇ ಬಿದ್ದು ಹೋದರೂ ಅವರು ಧನ್ಯರೇ ಆದರು. ಇಲ್ಲವೇ ಸಾಧುವಿನ ಶರೀರವು ಕೊಳೆತರೂ ಅಥವಾ ಅದನ್ನು ನಾಯಿ ನರಿಗಳು ತಿಂದರೂ ಸರಿಯೇ. ಆದರೆ ಜಡಬುದ್ಧಿಯಿಂದಾಗಿ ಜನರಿಗೆ ಇದು ಇಂತೆಂತಲೋ ಅನಿಸುವುದು, ಎಂತೆಂತಲೋ ಆಗುವುದು. ಚಲೋ ದೇಹಾಂತ ಬರಲಿಲ್ಲ ಎಂದು ಕಾರಣದ ದಿಶೆಯಿಂದಲೇ ಲೌಕಿಕರು ದುಃಖಿಯಾಗುವರು. ಆದರೆ ಆ ಅಜ್ಞಾನಿ ಬಡ ಪ್ರಾಣಿಗಳು ಮರ್ಮವನ್ನು ಅರಿಯರು. ಇರಲಿ, ಈ ಜ್ಞಾನಿಯ ಬಗ್ಗೆ ಹೇಳಬೇಕಾದರೆ ಯಾವನು ಮೊದಲಿಗೆ ಜನಿಸೇ ಇಲ್ಲವೋ ಅವನಿಗೆ ಮರಣ ಹೇಗೆ ಬಂದೀತು? ಅವನು ಜ್ಞಾನದ ಬಲದಿಂದ ಜನ್ಮ ಮೃತ್ಯುಗಳನ್ನು ನುಂಗಿ ನೀರು ಕುಡಿದಿದ್ದಾನೆ. ಸ್ವರೂಪಾನುಸಂಧಾನದ ಸಾಮರ್ಥ್ಯದಿಂದ ಸಂಪೂರ್ಣ ಮಾಯೆಯೇ ಅವನಿಗೆ ಕಾಣಲೊಲ್ಲದು. ಆ ಮಹಾಪುರುಷನ ಅಂತರಂಗದ ಆಳವು ಬ್ರಹ್ಮಾದಿ ದೇವತೆಗಳಿಗೂ ತಿಳಿಯಲು ಸಾಧ್ಯವು. ಅವನು ಜೀವಿಸಿರುವಾಗಲೇ ಅಹಂಕಾರದ ನಾಶ ಮಾಡಿ ಸತ್ತಿರುವನು ಹಾಗೂ ಸತ್ಯ ಸ್ವರೂಪನಾಗಿ ಮರಣವನ್ನು ಕೊಂದು ಜೀವಿಸಿರುವನು. ಹೆಚ್ಚೇನು, ವಿವೇಕದಿಂದ ಅವನಿಗೆ ಜನ್ಮ ಮೃತ್ಯುಗಳೇ ಮರೆತು ಹೋಗಿರುವವು. ಅವನು ಜನರಲ್ಲಿ ಇದ್ದಂತೆ ಕಾಣಿಸುವವನು ಅಷ್ಟೇ ಸರಿ, ಆದರೆ ಎಲ್ಲರಿಗಿಂತಲೂ ಬೇರೆ ಇರುವನು. ವ್ಯವಹಾರವನ್ನು ಮಾಡುವಂತೆ ತೋರಿದರೂ ಪೂರ್ಣ ಅಲಿಪ್ತನಿರುತ್ತಾನೆ. ಯಾವುದೊಂದು ಮಾಯಿಕ ವಿಷಯವು ಆ ನಿರ್ಮಲನನ್ನು ಸ್ಪರ್ಶವೇ ಮಾಡಿರುವುದಿಲ್ಲ. ಮೇಲೆ ವರ್ಣಿಸಿದಂತಹ ಸಾಧುಗಳ ಭಕ್ತಿ ಮಾಡಿದರೆ ಬೇರೆಯವರು ಉದ್ಧಾರ ಆಗುವರು. ಆ ಉದ್ಧಾರ ಗತಿಯ ರೀತಿ ಎಂದರೆ ಸದ್ಗುರುವಿನ ಆಜ್ಞಾಧಾರಕನಾದ ಸಾಧಕನು ಪುನಃ ಪುನಃ ವಿವೇಕ ಮಾಡಬೇಕು. ವಿವೇಕ ಮಾಡುತ್ತಿದ್ದರೆ ನಿರೂಪಣದ ವಿಷಯದಲ್ಲಿ ವಿಚಾರ ಹರಿಯುವುದು. ಸಾಧಕರಿಗೆ ಇದನ್ನೇ ಅಂಗಲಾಚಿ ಹೇಳುವುದು ಅಲ್ಲ. ಅದ್ವೈತ ನಿರೂಪಣವನ್ನು ಕೂಲಂಕಷವಾಗಿ ವಿವರಿಸಿರಿ, ಅಂದರೆ ನಿಮಗಾದರೂ ಸಾಧುಗಳಂತೆ ಸಮಾಧಾನ ಲಭಿಸುತ್ತದೆ. ಸಂತರಿಗೆ ಶರಣು ಹೋದವನು ಸಂತನೇ ಆಗಿ ಕೂಡುವನು ಮತ್ತು ಸಂತನಾದ ಮೇಲೆ ಅವನಾದರೂ ದಯಾಳುತನದಿಂದ ಜನರಿಗೆ ಉಪಯೋಗ ಬೀಳುವನು. ಇದೋ ಹೀಗಿದೆ ಸಂತರ ಮಹಿಮೆಯು. ಹೆಚ್ಚೇನು, ಸಂತರ ಸಂಗತಿಯಿಂದಲೇ ಜ್ಞಾನವಾಗುವುದು. ಸತ್ಸಂಗತಿಯನ್ನುಳಿದು ಬೇರೆ ಸಾಧನವೇ ಇರುವುದಿಲ್ಲ. ಸಾರಾಂಶವೇನೆಂದರೆ, ಗುರುಭಕ್ತಿಯ ಆಧಾರದಿಂದಲೇ ನಿರೂಪಣದ ವಿಚಾರದಿಂದಲೂ ಮತ್ತು ಶುದ್ಧವಾದ ನಡತೆಯಿಂದಲೂ ಪರಮಪದವು ಲಭಿಸುತ್ತದೆ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಪರಮಾರ್ಥದ ಮೂಲ ಉಗಮವೇ ಸದ್ಗುರುವಿನ ಭಕ್ತಿ ಇರುತ್ತದೆ. ಸದ್ಗುರು ಭಜನೆಯಿಂದ ಸಹಜವೇ ಸಮಾಧಾನ ಬಿಂಬಿಸುವುದು. ಆದ್ದರಿಂದ ಮುಮುಕ್ಷುಗಳೆಲ್ಲರೂ ಕೊಟ್ಟಿ ಶರೀರದ ಸಾರ್ಥಕ ಮಾಡುವುದಕ್ಕಾಗಿ ಭಕ್ತಿ ಭಾವದಿಂದ ಸದ್ಗುರುಗಳ ಮನಸ್ಸನ್ನು ಸಂತೋಷಗೊಳಿಸಬೇಕು. ತಾಯಿಯು ಬಹುವಿಧವಾಗಿ ಕಷ್ಟಪಟ್ಟು ಕೂಸನ್ನು ಬೆಳೆಸುವಂತೆ ಶರಣು ಬಂದ ಶಿಷ್ಯರ ಚಿಂತೆ ವಹಿಸುವನು. ಅವನು ಉದಾರನಾದ ಒಬ್ಬ ಸದ್ಗುರುವೇ ಅಷ್ಟೇ. ಅದಕ್ಕಾಗಿ ಸದ್ಗುರುವಿನ ಭಜನೆ ಒದಗಿದವನೇ ಧನ್ಯನು. ಸದ್ಗುರುವನ್ನು ಬಿಟ್ಟು ಬೇರೆ ಸಮಾಧಾನ ಇರುವುದೇ ಇಲ್ಲ. ವಿವರಣೆ ಮಾಡುವುದೆಲ್ಲವನ್ನು ವಿವರಿಸಿಯಾಗಿ ಶಬ್ದಗಳ ಆಟ ಮುಗಿದು ಗ್ರಂಥದ ಕೊನೆಯು ಬಂದಿತು. ಕಡೆಗೆ ನಾವು ಇಲ್ಲ ಸ್ಪಷ್ಟವಾಗಿ ಸದ್ಗುರು ಭಜನೆಯನ್ನು ಹೇಳಿಟ್ಟಿರುವೆವು. ಯಾಕೆಂದರೆ ಸದ್ಗುರು ಭಕ್ತಿಯ ಹೊರತಾಗಿ ಮೋಕ್ಷ ಕೊಡುವಂತಹ ಮತ್ತೊಂದು ಯಾವುದೂ ಇಲ್ಲವೋ? ಈ ಬಗ್ಗೆ ಸಂಶಯವುಳ್ಳವರು ಗುರುಗೀತೆಯನ್ನು ನೋಡಿಕೊಳ್ಳಬೇಕು. ಭೂಮಿಯ ಮೇಲಿನ ಅನೇಕ ದೇವರುಗಳಿಗೆ ಲೆಕ್ಕವೇ ಇಲ್ಲದಾಗಿದೆ. ಆ ಗೊಂದಲದಲ್ಲಿ ಒಬ್ಬ ದೇವನಾರು ಎಂಬುದೇ ತಿಳಿಯಲೊಲ್ಲದು. ಜಗತ್ತಿನಲ್ಲಿ ಬಹಳ ಉಪಾಸನೆ ಇರುವವು ಹಾಗೂ ಮನುಷ್ಯನು ತನ್ನ ಕಾಮನೆ ಪೂರೈಸಿದಲ್ಲಿಯೇ ಮನಸ್ಸನ್ನು ದೃಢ ಮಾಡಿ ನಿಂತು ಬಿಡುವನು. ಹೀಗೆ ಬಹಳ ದೇವರು ಮತ್ತು ಬಹಳ ಭಕ್ತರು ಕಾಮನೆಯಲ್ಲಿ ತೊಡಕಿಕೊಂಡರು.
ಈ ದೇವರುಗಳ ಮಹಾತ್ಮೆ ಹೇಳುವ ಎಷ್ಟು ಋಷಿಗಳು ಹಾಗೂ ಅವರ ಎಷ್ಟು ಭಿನ್ನ ಭಿನ್ನ ಮತಗಳು, ಅವುಗಳಿಂದ ಯಾವುದೊಂದನ್ನು ಆರಿಸಲಿಕ್ಕಾಗದು ಮತ್ತು ಒಂದು ನಿಶ್ಚಯವೂ ಆಗಲೊಲ್ಲದು. ಶಾಸ್ತ್ರಗಳಂತೂ ಒಂದಕ್ಕೊಂದು ಬಡದಾಡಿದರೂ ಸಿದ್ಧಾಂತವೇನೆಂಬುದು ತಿಳಿಯಲೊಲ್ಲದು. ಅನೇಕ ಶಾಸ್ತ್ರಗಳಲ್ಲಿ ಬಹುಪರಿಯ ಭೇದವಿದ್ದು ಮತಮತಕ್ಕೂ ವಿರೋಧವಿರುತ್ತದೆ. ಹಾಗೆಯೇ ವಾದ ಮಾಡುತ್ತಲೇ ಬಹಳ ಜನರು ಹೋದರು. ಆದರೆ ಉಪಾಸನೆ ಶಾಸ್ತ್ರ ಇತ್ಯಾದಿಗಳಲ್ಲಿಯ ಯಾವುದು ಒಂದರ ಅಭಿಮಾನವನ್ನೂ ಹಿಡಿಯದೆ ನಿಜವಾಗಿಯೇ ದೇವರ ಶೋಧ ಮಾಡುವವನು ಸಾವಿರಕ್ಕೊಬ್ಬನಿರುವನು. ಆದರೆ ಅವನಿಗೂ ಮೊದಲಿಗೆ ದೇವರ ಗೂಢ ತಿಳಿಯಲಿಲ್ಲ. ಅವನಾದರೂ ಅಷ್ಟಕ್ಕೆ ಬಿಟ್ಟುಕೊಟ್ಟರೆ ಮತ್ತೆ ಅಜ್ಞಾನದ ಅಭಿಮಾನ ಹಿಡಿದಂತಾಗಿ ದೇವರು ದೂರವೇ ಉಳಿಯುವನು. ಈಗ ಇದೆಲ್ಲ ಮಾತಿರಲಿ, ಎಲ್ಲ ಯೋಗಾದಿಗಳ ಉದ್ದಿಷ್ಟನಾದ ದೇವರು ಯಾವುದರಿಂದ ತಿಳಿಯುವನು ಎಂಬುದೇ ಮುಖ್ಯ ಪ್ರಶ್ನೆ ಇರುತ್ತದೆ. ಅದಕ್ಕಾಗಿ ದೇವರೆಂದು ಯಾರಿಗೆ ಅನ್ನಬೇಕು ಮತ್ತು ಆ ದೇವರನ್ನು ಹೇಗೆ ತಿಳಿಯಬೇಕು ಎಂಬ ಸಂಗತಿಯನ್ನೇ ಈಗ ನಾವು ವಿವರಿಸುತ್ತೇವೆ. ನಿಶ್ಚಲ ಆಕಾಶವಿರುತ್ತಿರಲಿಕ್ಕಾಗಿ ಅದರಲ್ಲಿ ಚಂಚಲವಾದ ಗಾಳಿ ಬೀಸುವಂತೆ ಪರಬ್ರಹ್ಮದಲ್ಲಿ ಮೂಲ ಮಾಯೆ ತೋರಿತು. ಗಾಳಿ ಹುಟ್ಟಿದುದರಿಂದ ಆಕಾಶವು ಭಂಗವಾಯಿತೆಂದೇನೂ ತಿಳಿಯಬಾರದಷ್ಟೇ. ಅದರಂತೆ ಮೂಲ ಮಾಯೆ ನಿರ್ಮಾಣವಾದರೂ ನಿರ್ಗುಣತೆಯು ಅಚ್ಚಳಿಯದೆ ಹಾಗೆಯೇ ಇದೆ. ಈ ದೃಷ್ಟಾಂತದಿಂದ ಹಿಂದಿನ ಸಂಶಯ ಕಡಿಯಿತು. ಗಾಳಿಯೇನೋ ಮೊದಲಿನಿಂದಲೂ ಇದ್ದಿಲ್ಲ, ಮೂಲ ಮಾಯೆಯಾದರೂ ಹಾಗೆಯೇ ತಿಳಿ. ಅದು ಖರೆ ಎನ್ನುವಷ್ಟರಲ್ಲಿಯೇ ಮತ್ತೆ ಲಯವಾಗುತ್ತದೆ. ಗಾಳಿಯು ಬರೇ ಭಾಸವಾಗುತ್ತಿದ್ದು ಕೈಗೆ ಸಿಗುವುದಿಲ್ಲ. ಮೂಲ ಮಾಯ ಸ್ವರೂಪವಾದರೂ ಹಾಗೆಯೇ ಇರುವುದು. ಗಾಳಿ ಸತ್ಯವೆನ್ನಬೇಕೆಂದರೆ ಅದನ್ನು ತೋರಿಸಲಿಕ್ಕೆ ಬಾರದು. ಅದನ್ನು ನೋಡ ಹೋದರೆ ಧೂಳಿಯೇ ಕಾಣುವುದು. ಹಾಗೆಯೇ ಮೂಲ ಮಾಯೆ ಭಾಸವಾಗುವುದಾದರೂ ಸ್ಪಷ್ಟ ಗೋಚರಿಸದು. ಅದೇ ಮುಂದೆ ಮಾಯಾ ಅವಿದ್ಯಾ ರೂಪದಿಂದ ವಿಸ್ತಾರ ಹೊಂದಿದೆ. ನಿರೂಪಣೆಯೊಳಗಿನ ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಶ್ರವಣ ಮಾಡುವವನು ಶ್ರೋತೃವಿರದೆ ಮನುಷ್ಯ ವೇಷದ ಪಾಷಾಣನಿರುತ್ತಾನೆ ಎಂದು ತಿಳಿಯಬೇಕು. ಆಗ ಶ್ರೋತೃಗಳು ನಮ್ಮನ್ನೇನು ಕಲ್ಲು ಮಾಡಿದಿರಲ್ಲ ಎಂದು ಮನಸ್ಸಿಗೆ ಹಚ್ಚಿಕೊಳ್ಳುವ ಸಂಭವವಿದೆ. ಆದರೆ ಅಂತಹ ಅಯೋಗ್ಯ ಶ್ರೋತೃಗಳ ಬಗೆಗೆ ನಾವು ತೆಗೆದ ಉದ್ಗಾರವೇ ಹೇಗೆ ಸರಿಯಾದುದು ಎಂಬುದನ್ನು ಕೇಳಿರಿ. ಒಂದು ಕಲ್ಲನ್ನು ಅಂಕುಡೊಂಕಾಗಿ ಆದರೂ ಕಟೆದು ಇಟ್ಟರೆ ಮತ್ತೊಂದು ವೇಳೆಗೆ ನೋಡಿದಾಗ ಅದೇ ಆಕಾರದಲ್ಲಿ ಇರುವುದು. ಅದು ಛಾಣಿನಿಂದ ಒಮ್ಮೆ ಚಕಳಿಯನ್ನು ಹಾರಿಸಿದ ಮೇಲೆ ಅದು ತಿರುಗಿ ಹತ್ತಿಕೊಳ್ಳುವುದಿಲ್ಲ. ಆದರೆ ಮನುಷ್ಯನ ದುರ್ಬುದ್ಧಿಯನ್ನು ಎಷ್ಟು ಸಾರಿ ತೆಗೆದರೂ ಅದು ಪುನಃ ಅಂಟಿಕೊಳ್ಳುವುದು. ಬುದ್ಧಿ ಹೇಳಿದಾಗ ದುರ್ಗುಣವೂ ಹೋಯಿತು, ಆದರೆ ಕೂಡಲೇ ಮತ್ತೆ ಆವರಿಸಿತು. ಹೀಗೆ ಆದರೆ ಅದರ ಕಥೆ ಇದೆ. ಅದಕ್ಕಾಗಿ ಕಲ್ಲು ಗುಂಡು ಎಷ್ಟೋ ಶ್ರೇಷ್ಠವಿರುತ್ತದೆ. ಸಾರಾಂಶ: ಅವಗುಣ ಅಳಿಯದಿದ್ದವನು ಕಲ್ಲಿನಕ್ಕಿಂತಲೂ ಕಡೆಯು. ಅಷ್ಟೇ ಏಕೆ, ಕಲ್ಲು ಅವನಿಗಿಂತ ಕೋಟಿ ಪಟ್ಟು ಶ್ರೇಷ್ಠ ಇರುತ್ತದೆ ಎನ್ನಬಹುದು. ಈ ಸಂಗತಿಯನ್ನಾದರೂ ವಿವರಿಸುವೆವು, ಲಕ್ಷ್ಯಪೂರ್ವಕವಾಗಿ ಕೇಳಿರಿ. ಮಾಣಿಕ, ಮುತ್ತು, ಹವಳ, ಪಚ್ಚ, ವೈಡೂರ್ಯ, ರತ್ನ, ನೀಲ, ಗೋಮೇಧಮಣಿ, ಪರಿಸ ಇವೆಲ್ಲವೂ ಕಲ್ಲೇ ಅಲ್ಲವೇ? ಇವಲ್ಲದೆ ಸೂರ್ಯಕಾಂತ, ಸೋಮಕಾಂತ, ಔಷಧಿ ಮಣಿಗಳಾದರೂ ಕಲ್ಲಿನ ರೂಪಗಳೇ. ಇವುಗಳಲ್ಲದೆ ಅನೇಕ ತೀರ್ಥವಾಸಿ ಕಲ್ಲುಗಳು ಪುಣ್ಯತಮವಿದ್ದು ಸರೋವರ ತೀರ್ಥಕುಂಡಗಳಲ್ಲಿ ಸ್ಥಾನ ಪಡೆದಿವೆ. ಕೊನೆಗೆ ಹರಿಹರ ಮೂರ್ತಿಗಳಾಗಿಯೂ ಕುಳಿತಿವೆ. ಹಾಗೆ ವಿಚಾರ ಮಾಡ ಹೋದರೆ ಕಲ್ಲಿನಂತಹ ಶ್ರೇಷ್ಠ ವಸ್ತು ಎಲ್ಲಿಯೂ ಸಿಗಲಾರದು. ಅಮೌಲ್ಯ ಕಲ್ಲಿನ ಎದುರಿಗೆ ಪಾಮರನಾದ ಮನುಷ್ಯನ ಪಾಡೇನು? ಅದಕ್ಕಾಗಿ ನಾವು ಚಂಚಲ ಮನಸ್ಸಿನ ಅಭಕ್ತನು ಕಲ್ಲಿನ ಸಮಾನವೆಂದು ಹೇಳಿದುದು ಇಂತಹ ಪವಿತ್ರ ಕಲ್ಲುಗಳನ್ನು ಉದ್ದೇಶಿಸಿ ಅಲ್ಲ, ಆದರೆ ಕೆಲಸಕ್ಕೆ ಬಾರದ ಅಪವಿತ್ರ ಕಲ್ಲಿನಂತೆಯೇ ಅವನ ದೇಹ ಇರುತ್ತದೆ ಎಂದು ತಿಳಿಯತಕ್ಕದ್ದು. ಈಗ ಕಲ್ಲಿನ ಸಾಮ್ಯವು ಒಂದೆಡೆ ಇರಲಿ, ನಮಗೆ ಮನಗಾಣಿಸಬೇಕಾದುದು ಏನೆಂದರೆ ಚಂಚಲತೆಯಿಂದ ಸರ್ವಸ್ವಿ ನಾಶವಾಗುತ್ತದೆ. ಅದರಿಂದ ಪ್ರಪಂಚವೂ ಆಗುವುದಿಲ್ಲ, ಪಾರಮಾರ್ಥವೂ ಸಾಧಿಸುವುದಿಲ್ಲ.
ಮನಶ್ಚಂಚಲತೆಯ ದುರ್ಗುಣವನ್ನು ಇನ್ನೂ ವಿಸ್ತಾರವಾಗಿ ಕೇಳಿರಿ. ಚಂಚಲತೆಯಿಂದ ಕೆಲಸ ಕೆಡುವುದು, ಚಿಂತೆ ನೆಲೆಯಾಗುವುದು ಮತ್ತು ಒಂದು ಗಳಿಗೆ ಸಹ ಯಾವುದರ ನೆನಪು ಉಳಿಯುವುದಿಲ್ಲ. ತನ್ನ ಚಂಚಲತೆಗಾಗಿ ಶತ್ರುಗಳಿಂದ ಸೋಲುಂಟಾಗುವುದು, ಅದರಿಂದಲೇ ಜನ್ಮ ಮರಣ ಒದಗುವುದು. ಸಾರಾಂಶ: ದೊಡ್ಡ ಹಾನಿಯಾಗುತ್ತದೆ. ಸಾಧಕನಲ್ಲಿ ಚಂಚಲತೆ ಇದ್ದರೆ ತೀರಿತು, ಅವನಿಂದ ಸಾಧನ ಆಗುವುದಿಲ್ಲ, ಭಜನೆ ಘಟಿಸುವುದಿಲ್ಲ ಮತ್ತು ಜ್ಞಾನವೂ ಲಭಿಸುವುದಿಲ್ಲ. ಈ ಚಂಚಲತೆಯ ಮೂಲಕವಾಗಿಯೇ ಒಂದೂ ನಿಶ್ಚಯವಾಗುವುದಿಲ್ಲ, ಯಾವುದರಲ್ಲಿಯೂ ಜಯವಾಗುವುದಿಲ್ಲ, ಒಟ್ಟಿಗೆ ಸ್ವಹಿತ ನಾಶವಾಗುತ್ತದೆ. ಚಂಚಲತೆಯಿಂದಲೇ ಶ್ರವಣವಾಗುವುದಿಲ್ಲ, ವಿವರಿಸಿ ನೋಡುವುದು ಆಗುವುದಿಲ್ಲ, ಅದರಿಂದ ನಿರೂಪಣವೇ ಕೈಬಿಟ್ಟು ಹೋಗುವುದು. ಚಂಚಲ ಮನುಷ್ಯನು ಎದುರಿಗೆ ಕುಳಿತಂತೆಯೇ ಕಂಡ್ರೂ ಅವನು ನಿಜವಾಗಿ ಅಲ್ಲಿ ಇರುವುದೇ ಇಲ್ಲ. ಅವನ ಮನಸ್ಸು ಕಲ್ಪನಾ ಚಕ್ರದಲ್ಲಿ ಬಿದ್ದಿರುವುದು. ಹೆಚ್ಚಿಗೇನು, ಕುರುಡ, ಮೂಕ, ಕಿವುಡ ಹಾಗೂ ಹುಚ್ಚ ಪಿಶಾಚಿಯಂತೆ ಈ ಚಂಚಲ ಮನುಜನ ಸಂಸಾರವಿರುತ್ತದೆ. ತಿಳಿಯಿರಿ, ಎಚ್ಚರದಲ್ಲಿದ್ದರೂ ಅವನಿಗೆ ಯಾವುದೂ ಲಕ್ಷ್ಯಕ್ಕೆ ಬರುವುದಿಲ್ಲ, ಕಿವಿ ಇದ್ದು ಕೇಳಿಸುವುದಿಲ್ಲ, ತಿಳುವಳಿಕೆ ಇದ್ದು ಸಾರಾಸಾರ ವಿಚಾರ ಹುಟ್ಟುವುದಿಲ್ಲ. ಇಂತಹ ದುರ್ಲಕ್ಷ್ಯದ ಆಲಸ್ಸಿಗೆ ಪರಮಾರ್ಥ ಸಾಧನೆಯಲ್ಲಿಯದು. ಅವನ ಅಂತರಂಗದಲ್ಲಿ ಯಾವಾಗಲೂ ಆಲಸ್ಯ ಮನೆ ಮಾಡಿಕೊಂಡಿದೆ. ಮೇಲೆ ಚಿತ್ತ ಚಾಂಚಲ್ಯದ ಬಾಧಕತೆಯನ್ನು ಕೇಳಿದೆವಷ್ಟೇ. ಈಗ ಅದರದೇ ಸಹಚಾರಿಯಾದ ಆಲಸ್ಯದ ದುರ್ಗುಣವನ್ನು ವರ್ಣಿಸುತ್ತೇವೆ. ಚಂಚಲತೆಯು ಸ್ವಲ್ಪ ಕಡಿಮೆಯಾಗುವುದೇ ತಡ, ಆಲಸ್ಯವು ಬಂದು ಸೇರುವುದು. ಬಡ ಪ್ರಾಣಿಗೆ ಆಲಸ್ಯದಿಂದ ಬಿಡುಗಡೆಯೇ ಇಲ್ಲ. ಆಲಸ್ಯದ ಮೂಲಕ ವಿಚಾರ ನಿಂತು ಹೋಗುವುದು, ಆಚಾರ ಮುಳುಗುವುದು, ಏನು ಮಾಡಿದರೂ ಪಾಠ ಆಗದು, ಬೇಜಾರದಿಂದ ಶ್ರವಣ ಘಟಿಸದು, ನಿರೂಪಣೆಗೆ ಹೋಗಲಾಗುವುದಿಲ್ಲ, ಪರಮಾರ್ಥದ ಮುಖ್ಯ ಧರ್ಮವೇ ಮಸಕಾಗುವುದು. ಅಷ್ಟೇಕೆ ಆಲಸ್ಯದಿಂದ ನಿತ್ಯ ನೇಮ ನಿಲ್ಲುವುದು, ಅಭ್ಯಾಸ ಅಡಗುವುದು, ಮತ್ತಿಷ್ಟು ಆಲಸ್ಯವೇ ಮಾತ್ರ ಬೇಕಾದಷ್ಟು ಬೆಳೆಯುವುದು. ಆಲಸ್ಯದಿಂದ ಧಾರಣ ಶಕ್ತಿ ಮತ್ತು ಧೈರ್ಯ ಕುಗ್ಗುವುದು, ಮನಸ್ಸು ಮಲಿನವಾಗಿ ಬಿಡುವುದು, ಒಟ್ಟಿನಲ್ಲಿ ವಿವೇಕದ ಗತಿಯೇ ಕುಂಠಿತವಾಗುವುದು. ಆಲಸ್ಯದಿಂದ ನಿದ್ರೆ ಬೆಳೆಯುವುದು, ವಿಷಯ ವಾಸನೆಯು ವಿಸ್ತಾರವಾಗುವುದು ಮತ್ತು ನಿಶ್ಚಯೀ ಬುದ್ಧಿಯು ಶೂನ್ಯಪ್ರಾಯವಾಗುವುದು. ಮತ್ತೇನೆಂದರೆ, ಕ್ರಮವಾಗಿಯೇ ಈ ಚಂಚಲತೆಯ ಕೂಡ ಆಲಸ್ಯ ಬರುವುದು, ಆಲಸ್ಯದಿಂದ ನಿದ್ರೆಗೆ ಅನುವಾಗುವುದು, ನಿದ್ರೆಯ ವಿಲಾಸದಿಂದ ಆಯುಷ್ಯ ವ್ಯರ್ಥ ನಾಶವಾಗುವುದು. ನಿದ್ರೆ, ಆಲಸ್ಯ, ಚಿತ್ತ ಚಾಂಚಲ್ಯ ಇವೇ ಮೂರ್ಖನ ಲಕ್ಷಣಗಳು. ಈ ತ್ರಿಕೂಟದಿಂದಲೇ ನಿರೂಪಣೆಯ ಆಕಲನೆ ಆಗಲೊಲ್ಲದು. ಈ ಮೂರು ಲಕ್ಷಣಗಳಿರುವಲ್ಲಿ ವಿವೇಕ ಹೇಗೆ ಇದ್ದೀತು? ಅಜ್ಞಾನಿಗಳಿಗೆ ಮಾತ್ರ ಇವುಗಳ ಹೊರತಾಗಿ ಹೆಚ್ಚಿನ ಸುಖವೇ ಇರುವುದಿಲ್ಲ. ಅವಿವೇಕಿಯು ಹೊಟ್ಟೆ ಹಸಿದ ಕೂಡಲೇ ಊಟ ಮಾಡುವನು, ಉಂಡ ಕೂಡಲೇ ಆಲಸ್ಯ ಬರುವುದು, ಆಲಸ್ಯ ಬರುತ್ತಲೇ ಕಾಲು ಚಾಚಿ ಮಲಗಿಕೊಳ್ಳುವನು, ಮಲಗಿ ಏಳುವುದು ಒಂದೇ ತಡ, ಮತ್ತೆ ಚಂಚಲತೆಯು ಸಿದ್ಧ. ಹೀಗೆ ವರ್ತಿಸುತ್ತಾ ಯಾವ ಕಾಲಕ್ಕೂ ಚಿತ್ತ ಸ್ಥೈರ್ಯವಿಲ್ಲದವನಿಗೆ ನಿರೂಪಣದಿಂದ ಆತ್ಮಹಿತ ಹೇಗೆ ಸಾಧಿಸೀತು? ಮಂಗನ ಕೈಯಲ್ಲಿ ಮಾಣಿಕ ಕೊಡುವುದು, ಪಿಶಾಚಿಯ ಕಡೆಗೆ ನಿಧಿ ಒಪ್ಪಿಸುವುದು ಮತ್ತು ಚಂಚಲ ಮನುಷ್ಯನ ಎದುರಿಗೆ ನಿರೂಪಣೆ ಹೇಳುವುದು ಒಂದೇ ಎನ್ನಬಹುದು. ಬೋಧಕ್ಕೆ ಅಡ್ಡವಿರುವ ಸಂಗತಿಗಳ ವಿವೇಚನೆಯು ತಿಳಿದಂತಾಯಿತು. ಆದರೆ ಸಾಧುಗಳ ಸಂಗತಿಯಿಂದ ಎಷ್ಟು ದಿನಗಳಿಗೆ ಮೋಕ್ಷ ಆಗುವುದು ಎಂಬ ನಮ್ಮ ಮೂಲ ಪ್ರಶ್ನೆಯು ಹಾಗೆ ಉಳಿಯಿತಲ್ಲ ಎಂದು ಅಂದರೆ, ಅದರ ಉತ್ತರವನ್ನು ಈಗ ಹೇಳುವೆವು, ಕೇಳಿರಿ. ಸುಮ್ಮನೆ ಹೂ ಎನ್ನುತ್ತಾ ಕೇಳಿರಿ. ಸಂತರ ಸಂಗತಿಯ ವಿಚಾರ ಹೀಗಿದೆ. ಕಬ್ಬಿಣವು ಪರಿಸಕ್ಕೆ ಹತ್ತಿದ ಕೂಡಲೇ ಬಂಗಾರವಾಗುವಂತೆ, ನೀರಿನ ಹನಿಯು ಸಮುದ್ರದಲ್ಲಿ ಬಿದ್ದ ಕೂಡಲೇ ಬೆರೆತು ಹೋಗುವಂತೆ, ಅಥವಾ ಸಣ್ಣ ಪ್ರವಾಹವು ಗಂಗಾ ನದಿಯಲ್ಲಿ ಕೂಡಿದಾಗಲೇ ಸಂಗಮವಾಗುವಂತೆ, ಅರಿವು ತೀವ್ರ ಮುಮುಕ್ಷುತೆ ಹಾಗೂ ದಕ್ಷತೆಯುಳ್ಳ ಶಿಷ್ಯನಿಗೆ ಸತ್ಸಂಗತಿಯಿಂದ ತತ್ಕಾಲವೇ ಮೋಕ್ಷವಾಗುತ್ತದೆ. ಉಳಿದವರಿಗೆ ಮಾತ್ರ ಗೂಢವು ಕೈಗೆ ಹತ್ತಲಾರದು. ಇಲ್ಲಿ ಶಿಷ್ಯ ಪ್ರಜ್ಞೆಯೇ ಅತ್ಯಂತ ಮಹತ್ವದ ಸಂಗತಿ ಇದ್ದು, ಅನನ್ಯವಾದ ಪ್ರಜ್ಞಾವಂತನಿಗೆ ಸ್ವಲ್ಪವೂ ವೇಳೆ ಹಿಡಿಯದೆ ಕೂಡಲೇ ಮುಕ್ತಿಯಾಗುವುದು. ಹೆಚ್ಚಿಗೇನು,
ಪ್ರಜ್ಞಾವಂತ ಹಾಗೂ ಅನನ್ಯನಾದವನಿಗೆ ಒಂದು ಕ್ಷಣದ ಅವಕಾಶವೂ ಬೇಕಾಗಿಲ್ಲ. ಇನ್ನು ಅನನ್ಯ ಭಾವವಿಲ್ಲದಿದ್ದರೆ ಮಾತ್ರ ಬರೇ ಪ್ರಜ್ಞೆಯು ಕೆಲಸಕ್ಕೆ ಬಾರದು. ಒಟ್ಟಿನಲ್ಲಿ ಪ್ರಜ್ಞೆ ಇಲ್ಲದೆ ಅರ್ಥ ತಿಳಿಯದು ಮತ್ತು ವಿಶ್ವಾಸದ ಹೊರತು ವಸ್ತು ಅನುಭವಕ್ಕೆ ಬರಲಾರದು. ಇವೆರಡೂ ಇದ್ದರೆ ಮಾತ್ರ ದೇಹಾಭಿಮಾನ ನಷ್ಟವಾಗಿ ನಿರಾಯಾಸದಿಂದ ಆತ್ಮ ಪ್ರಾಪ್ತಿಯಾಗುತ್ತದೆ. ಈ ರೀತಿಯಾಗಿ ಸತ್ಸಂಗತಿಯಿಂದ ತಡ ಇಲ್ಲದೆ ಸದ್ಗತಿಯಾಗುತ್ತದೆ. ಜಾಗೃತನು, ವಿಶೇಷ ಲವಲವಿಕೆ ಉಳ್ಳವನು, ಪ್ರಜ್ಞಾವಂತನು ಹಾಗೂ ವಿಶ್ವಾಸಿಯೂ ಆದವನಿಗೆ ಸಾಧನದ ಶ್ರಮವನ್ನು ಮಾಡಬೇಕಾಗುವುದೇ ಇಲ್ಲ. ಉಳಿದ ಬೋಳೆ ಭಾವಿಕರಾದರೂ ಸಾಧನದಿಂದ ಮೋಕ್ಷ ಲಭಿಸುವುದು. ಆದರೆ ಅವರಿಗೆ ಸಾಧು ಸಂಗತಿಯಿಂದ ಅವರಿಗಾದರೂ ಶೀಘ್ರವೇ ಜ್ಞಾನ ದೃಷ್ಟಿ ತೆರೆಯುತ್ತದೆ. ಆದರೆ ಅವರು ಸಾಧನವನ್ನು ಮತ್ತು ನಿರೂಪಣೆ ಕೇಳುವುದನ್ನು ಬಿಡತಕ್ಕದ್ದಲ್ಲ. ನಿರೂಪಣೆಯು ಸರ್ವರಿಗೂ ಆಧಾರವಿರುತ್ತದೆ. ಸಂಕಲ್ಪದಿಂದ ಬಂಧನ ಹೊಂದಿದ ಜೀವನಿಗೆ ಜ್ಞಾನದ ಹೊರತಾಗಿ ಮತ್ತಾವ ಉಪಾಯವೂ ಇರುವುದಿಲ್ಲ. ವಿವೇಕವೊಂದನ್ನು ನೋಡಿದರೆ ಸಾಕು, ಬಂಧನವೇ ಸುಳ್ಳಾಗಿ ಹೋಗುವುದು. ಒಟ್ಟಿನಲ್ಲಿ ವಿವೇಕ ನೋಡದಿದ್ದರೆ ಏನು ಯತ್ನ ಮಾಡಿದುದೆಲ್ಲವೂ ನಿರರ್ಥಕವಾಗುವುದು ಮತ್ತು ವಿವೇಕ ನೋಡಿದರೆ ತಾನು ಆತ್ಮನೇ ಇದ್ದುದು ಅನುಭವಕ್ಕೆ ಬಂದು ಬಿಡುವುದು. ಆತ್ಮನಲ್ಲಿ ಏನು ಬಂಧ ಮೋಕ್ಷಗಳೆರಡೂ ಇರುವುದಿಲ್ಲ. ಜನ್ಮ ಮರಣ ಮುಂತಾದೆಲ್ಲವೂ ಆತ್ಮನಲ್ಲಿ ಸಂಭವಿಸಲಾರವು. ತನ್ನ ಸ್ವರೂಪಾನುಭವದಿಂದ ತನ್ನನ್ನು ಅರ್ಪಿಸುವುದೇ ಆತ್ಮ ನಿವೇದನವಿರುತ್ತದೆ ಎಂದು ತಿಳಿಯಿರಿ. ಶ್ರೋತೃಗಳೇ, ಏಕಾಗ್ರತೆಯಿಂದ ಲಕ್ಷ್ಯ ಕೊಟ್ಟು ಕೇಳಿರಿ. ಆತ್ಮ ನಿವೇದನದ ರೀತಿಯಲ್ಲಿ ಮೊದಲಿಗೆ ತಾನು ಯಾರು ಎಂಬುದನ್ನು ನೋಡಿಕೊಳ್ಳಬೇಕು ಮತ್ತು ಆಮೇಲೆ ನಿರ್ಗುಣ ಪರಮಾತ್ಮನನ್ನು ಗುರುತು ಹಿಡಿಯಬೇಕು. ದೇವರ ಹಾಗೂ ಭಕ್ತನ ಶೋಧ ಮಾಡಿದರೆ ನಿತ್ಯ ಆತ್ಮ ನಿವೇದನವಾಗಿ ಬಿಡುವುದು. ಹಾಗೆ ಗೊತ್ತು ಹಚ್ಚಿದರೆ ಭಕ್ತನು ಸನಾತನಾದ ದೇವರೇ ಇರುತ್ತಾನೆ ಎಂದು ಸಿದ್ಧವಾಗುವುದು. ಸರಿಯಾಗಿ ನೋಡಿಕೊಳ್ಳಿರಿ. ದೇವರನ್ನು ಹುಡುಕ ಹೋಗಿ ಭಕ್ತನು ದೇವರೇ ಆದನು. ಅದೇಕೆ? ದೇವ ಭಕ್ತರೆಂಬ ಭಿನ್ನತೆಯು ಮೂಲದಲ್ಲಿಯೇ ಇರುವುದಿಲ್ಲ. ವಿಭಕ್ತ ಬೇರೆ ಅಲ್ಲದವನೆಂದೇ ಭಕ್ತನು ಮತ್ತು ಬಂಧನವಿಲ್ಲದವನೇ ಮುಕ್ತನು ಎನಿಸುತ್ತಾನೆ. ಶಾಸ್ತ್ರದ ಆಧಾರದಿಂದ ಹೇಳಿದ ಈ ಮಾತು ಎಂದಿಗೂ ಸುಳ್ಳಲ್ಲ. ಆದರೆ ಯಥಾರ್ಥವಿರುವುದು ಇರಲಿ. ಸಾರಾಂಶವೇನೆಂದರೆ, ದೇವಭಕ್ತರ ಮೂಲ ಸ್ವರೂಪವನ್ನು ನೋಡಿದರೆ ಅವರಿಬ್ಬರಲ್ಲಿ ಭಿನ್ನತೆಯು ವಿಶೇಷತಃ ಅಳಿಯುತ್ತದೆ ಮತ್ತು ಈ ದೃಶ್ಯ ಜಗವೆಲ್ಲಕ್ಕಿಂತಲೂ ಬೇರೆಯಾದ ಒಬ್ಬ ಪರಮಾತ್ಮನಿದ್ದ ಸಂಗತಿಯು ಸಿದ್ಧವಾಗುತ್ತದೆ. ಆ ಏಕಮೇವ ಪರಮಾತ್ಮನಲ್ಲಿ ಬೆರೆತರೆ ಮತ್ತೊಬ್ಬನಾಗಿ ಉಳಿಯಲಿಕ್ಕೆ ಆಸ್ಪದವಿಲ್ಲ. ಅಲ್ಲಿ ದೇವಭಕ್ತರೆಂಬ ಭೇದವು ಮಾಯವಾಗಿ ಹೋಗಿರುತ್ತದೆ. ಹೀಗೆ ಆತ್ಮ ನಿವೇದನವು ಸಾಧ್ಯವಾಗಿ ಅದರಿಂದ ಘಟಿಸುವ ಏಕತ್ವದ ಭಕ್ತಿಗೆ ಸಾಯುಜ್ಯ ಮುಕ್ತಿ ಎಂಬ ಹೆಸರು. ಸಂತರಿಗೆ ಶರಣು ಹೋಗಿ ಅದ್ವೈತ ನಿರೂಪಣದ ಬೋಧ ಹೊಂದಿದವನು ಬೇರೆ ಮಾಡಿಯಾದರೂ ಪರಮಾತ್ಮನಿಂದ ಬೇರೆ ಆಗಲಾರನು. ಬೇರೆ ಮಾಡಿದರೂ ಆ ಪರಮಾತ್ಮನಿಂದ ಬೇರೆ ಆಗಲಾರನು. ನದಿಯು ಸಮುದ್ರಕ್ಕೆ ಕೂಡಿತೆಂದರೆ ಅದನ್ನು ಬೇರೆಯಾಗಿ ಹೇಗೆ ವಿಂಗಡಿಸಬೇಕು? ಅಥವಾ ಕಬ್ಬಿಣವು ಪರುಷದಿಂದ ಒಮ್ಮೆ ಬಂಗಾರವಾದ ಮೇಲೆ ತಿರುಗಿ ಏನು ಕಪ್ಪಾದೀತೆ? ಅದರಂತೆ ಭಗವಂತನಲ್ಲಿ ಕೂಡಿ ಹೋದ ಮೇಲೆ ಅವನನ್ನು ಬೇರೆ ಮಾಡಲಿಕ್ಕೆ ಶಕ್ಯವಿರುವುದಿಲ್ಲ. ಈಗ ಭಕ್ತನು ವಿಭಕ್ತನಾಗಿ ಉಳಿದಿರದೆ ತಾನೇ ದೇವರಾಗಿದ್ದಾನೆ. ಸಾಧುಗಳಲ್ಲಿ ದೇವ ಭಕ್ತರಿಬ್ಬರೂ ಒಂದೇ ಎಂಬ ವಿಚಾರವನ್ನು ತಿಳಿದವನೇ ಮೋಕ್ಷದಾತನಿರುತ್ತಾನೆ. ಈಗ ಈ ಮಾತಿರಲಿ, ಸಾಧಕರೇ, ದೇವರನ್ನು ಐಕ್ಯತೆಯಿಂದ ನೋಡಿರಿ. ಅಂದರೆ ದೇವರ ಐಶ್ವರ್ಯವು ನಿಮ್ಮಲ್ಲಿ ಆಗಲೇ ಬಿಂಬಿಸುವುದು. ಈ ದೇಹವೇ ಆಗಿ ಇದ್ದರೆ ದೇಹ ದುಃಖಗಳನ್ನು ಭೋಗಿಸಬೇಕಾಗುವುದು ಮತ್ತು ದೇಹ ವಿರಹಿತರಾದರೆ ಪರಬ್ರಹ್ಮವನ್ನು ಹೊಂದುವಿರಿ. ಮಹತ್ವದ ಈ ಪರಬ್ರಹ್ಮ ವಸ್ತು ದೇಹಾತೀತವಿದ್ದು ಅದೇ ನೀನಿರುವಿ ನೋಡಪ್ಪ. ದೇಹರಹಿತನಾದ ನಿನಗೆ ದೇಹಾಭಿಮಾನವು ಸಲ್ಲುವುದಿಲ್ಲ. ಈ ಬೋಧವು ಯಾರಲ್ಲಿ ನೆಲೆಗೊಂಡಿರುವುದೋ ಆ ಪರಬ್ರಹ್ಮ ಸ್ವರೂಪವನ್ನು ವೇದಗಳು ಸ್ತುತಿ ಮಾಡುತ್ತವೆ. ಶಾಸ್ತ್ರಗಳಿಗೆ ಅವನ ಅಂತ ಹತ್ತುವುದಿಲ್ಲ. ಇನ್ನು ಐಶ್ವರ್ಯವೂ ಇದೆ ಅಲ್ಲ. ದೇಹ ಬುದ್ಧಿಯನ್ನು ಬಿಟ್ಟರೆ ಅದು ಬರುವುದು. ಈ ದೇಹವೇ ನಾನು ಎಂದು ಭಾವಿಸಿದರೆ ಮಾತ್ರ ಅಧೋಗತಿಯು ನಿಶ್ಚಿತವು.
ಆದ್ದರಿಂದ ಸಾಧುಗಳ ವಾಕ್ಯವನ್ನು ಸುಳ್ಳೆಂದು ತಿಳಿಯಬಾರದು. ಸುಳ್ಳೆಂದು ತಿಳಿದರೆ ದೋಷ ಹತ್ತುವುದು. ಆಗ ಶ್ರೋತ್ರಾರನು ಮತ್ತೆ ಪ್ರಶ್ನೆ ಮಾಡಿದುದು ಏನೆಂದರೆ, ಗುರುಗಳೇ, ಅವಿಶ್ವಾಸ ಮಾಡದೆ ಒಳ್ಳೆಯ ಶ್ರದ್ಧೆಯಿಂದ ಗ್ರಹಿಸಬೇಕು ಎಂದು ಹೇಳಿದಿರಲ್ಲ, ಆ ಸಾಧು ವಾಕ್ಯ ಯಾವುದು? ಅದನ್ನೊಮ್ಮೆ ಹೇಳಿಬಿಡಿರಿ ನೋಡೋಣ. ಅದಕ್ಕೆ ವಕ್ತಾರನು, ಸೋಹಂ ಆತ್ಮ ಸ್ವಾನಂದ ಘನ, ಅರ್ಥಾತ್ ಜನ್ಮರಹಿತ ಪರಮಾತ್ಮನೇ ನೀನಿರುವಿ ಎಂಬುದೇ ಸಾಧುಗಳ ವಚನವು. ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ವೇದಗಳ ಮಹಾವಾಕ್ಯದ ರಹಸ್ಯವಾದರೂ ಎಂದೆಂದಿಗೂ ನೀನೇ ಪರಬ್ರಹ್ಮನಿರುವಿ ಎಂಬುದಾಗಿದೆ. ಇಂತಹ ಸಾರಭೂತ ವಾಕ್ಯಗಳ ಮರವು ಬೀಳಗೊಡಲೇಬಾರದು. ಮೇಲೆ ಹೇಳಿದ ಸತ್ಯ ಸಿದ್ಧಾಂತವನ್ನು ಬಿಟ್ಟು ದೇಹಕ್ಕೆ ಮರಣ ಬಂದ ಮೇಲೆ ನಾನು ಪರಮಾತ್ಮನನ್ನು ಹೊಂದುವೆನು ಎಂಬ ಮಾತನ್ನೆಂದಿಗೂ ನಿಜವೆಂದು ತಿಳಿಯಲೇಬಾರದು. ಕೆಲವು ಮೂರ್ಖರು ಅನ್ನುವುದು ಏನೆಂದರೆ, ಮಾಯೆಯು ಕಲ್ಪಾಂತದಲ್ಲಿ ನಾಶವಾದ ಮೇಲೆ ಮಾತ್ರ ನಮಗೆ ಬ್ರಹ್ಮ ಪ್ರಾಪ್ತಿ ಆಗುವುದು, ಅಲ್ಲಿಯವರೆಗೆ ಶಕ್ಯವಿಲ್ಲ. ಆದರೆ ಮಾಯೆಗೆ ಕಲ್ಪಾಂತವಾದಾಗಲಾಗಲಿ ದೇಹಕ್ಕೆ ಮರಣ ಬಂದಾಗಲಾಗಲಿ ನಿರಾಯಾಸವಾಗಿ ಪರಬ್ರಹ್ಮವನ್ನು ಹೊಂದುವೆವು ಅನ್ನುವ ಮಾತು ಯೋಗ್ಯವಾದುದಲ್ಲ. ಹೀಗೇನು ಸಮಾಧಾನವಾಗದು? ಸಮಾಧಾನದ ಲಕ್ಷಣವು ಬೇರೆಯಾಗಿದೆ. ಪ್ರಳಯ ಅಥವಾ ಮರಣ ಮುಕ್ತಿಯ ಮತವು ಸೈನ್ಯವೆಲ್ಲವೂ ಸತ್ತು ಹೋದ ಮೇಲೆ ರಾಜ್ಯ ಪದವಿ ಸಿಗಬೇಕು ಎಂದು ಅನ್ನುವ ಹಾಗೆ ಅದೇ. ಆದರೆ ಸೈನ್ಯವಿರ್ಲಿಕ್ಕಾಗಿಯೇ ರಾಜ್ಯ ಮಾಡಬೇಕೆನ್ನುವುದೇನು ಅವರಿಗೆ ತಿಳಿಯಲೊಲ್ಲದು. ನಿಜವಾದ ಜಾಣತನವಿದ್ದರೆ ಮಾಯೆಯು ಇದ್ದೂ ಇಲ್ಲದಂತಾಗುವ ಹಾಗೂ ದೇಹ ಇರಲಿಕ್ಕಾಗಿಯೇ ವಿದೇಹ ಸ್ಥಿತಿಯು ಬರುವ ಸಮಾಧಾನವನ್ನೇನಾದರೂ ಕಂಡು ಹಿಡಿಯಬೇಕು. ರಾಜ್ಯ ಸಿಂಹಾಸನವು ಸಿಕ್ಕಿತೆಂದರೆ ಪ್ರಜೆಗಳೇನು ಮಾಡುವರು? ಪ್ರಜೆಗಳನ್ನು ನೋಡಿದ ಕೂಡಲೇ ರಾಜ್ಯವೇನೋ ಬಿಟ್ಟೋಡುವುದಿಲ್ಲ. ಅದರಂತೆ ಆತ್ಮಜ್ಞಾನ ಉಂಟಾದ ಮೇಲೆ ಈ ಜಗತ್ತು ಮತ್ತು ದೇಹದ ತೋರಿಕೆಯು ಕಣ್ಣಿಗೆ ಬಿದ್ದರೂ ಸಮಾಧಾನವೇನು ಹೋಗಲಾರದು. ಹಾದಿಯಲ್ಲಿ ಹಾವಿನ ಆಕಾರದ ಬೇರನ್ನು ನೋಡಿ ಮಿತಿಮೀರಿ ಅಂಜಿದ್ದನು. ಆದರೆ ಅದರ ನಿಜ ಸಂಗತಿಯು ತಿಳಿದ ಮೇಲೆ ಹೊಡೆಯುವುದೇನಾದರೂ ಉಂಟೆ? ಅದರಂತೆ ಮಾಯೆಯು ಭಯಂಕರವೆಂದು ಅನಿಸುತ್ತಿದ್ದುದೇನೋ ನಿಜ. ಆದರೆ ವಿಚಾರದಿಂದ ನೋಡಿ ಕೊಟ್ಟಿ ಎಂದು ತಿಳಿದ ಬಳಿಕ ಅದರ ಭೀತಿಯನ್ನೇಕೆ ಹಿಡಿಯಬೇಕು? ಮೃಗಜಲದ ಮಹಾಪೂರವನ್ನು ಕಂಡು ಆಚೆ ದಂಡೆಗೆ ಹೇಗೆ ಮುಟ್ಟೋಣ ಎಂದು ಚಿಂತಾಗ್ರಸ್ತರಾಗಿದ್ದಂತೆ. ಆದರೆ ಅದು ಕೇವಲ ಭಾಸವಿರುತ್ತದೆ ಎಂದು ತಿಳಿದ ಮೇಲೆ ಸಂಕಟವೇನು? ಭಯಂಕರ ಕನಸು ಬಿದ್ದಾಗ ಬಹಳ ಅಂಜಿಕೆ ಎನಿಸುವುದೇನೋ ನಿಜ. ಆದರೆ ಎಚ್ಚರಿಕೆ ಆದ ಮೇಲೆಯೂ ವಿವಂಚನೆಗೊಳಗಾಗುವ ಕಾರಣವೇನು? ಇದೆಲ್ಲ ಇರಲಿ, ಎಷ್ಟಾದರೂ ಮಾಯೆಯು ಕಲ್ಪನೆಗೆ ಕಾಣುತ್ತದಷ್ಟೇ, ಕಾಣಿಸಲೊಲ್ಲದೇಕೆ? ತಾನಂತೂ ಕಲ್ಪನಾರಹಿತನಿರುತ್ತಾನೆ. ನಿರ್ವಿಕಲ್ಪ ಬ್ರಹ್ಮನಾದ ತನಗೆ ಈ ಕಲ್ಪನೆಯ ಚಿಂತೆಯೇ ತರದು. ಕೊನೆಗೆ ಯಾವ ತರದ ಮತಿ ಇರುವುದೋ ಅದರಂತೆ ಗತಿಯಾಗುವುದು ಎಂದು ಎಲ್ಲರೂ ಅನ್ನುವರು ಅಷ್ಟೇ. ಅವರ ಮಾತಿನಂತೆ ನಿನ್ನ ಈ ದೇಹ ಬುದ್ಧಿಯ ಕೊನೆಗೆ ಸಹಜವೇ ನಿಜವಾದ ನಿನ್ನ ಪರಬ್ರಹ್ಮ ಸ್ವರೂಪದ ಪ್ರಾಪ್ತಿಯಾದಂತಾಯಿತು. 4 ದೇಹಗಳು ಕೊನೆಗೊಂಡು ಹಾಗೂ ಜನ್ಮ ಮೂಲವಾದ ಅಹಂಕಾರವು ನಿರ್ನಾಮವಾಗಿರಲು ಆ ದೇಹಾಂತ ಅಹಂಕಾರ ಪ್ರಾಂತಗಳಿಗೂ ಸಂಬಂಧವಿಲ್ಲದ ಆತ್ಮನು ನೀನಿರುವಿ. ಹೀಗೆ ನಿಶ್ಚಯವಾದವನಿಗೆ ಆ ಜ್ಞಾನದಿಂದ ಆತ್ಮಗತಿಯಾಗುವುದು. ಗತಿ ಎನ್ನುವುದೇನು? ಅವನು ಗತಿ ಅವಗತಿಗಳಿಗೆ ಮೀರಿದ ಪರಾತ್ಪರನಿದ್ದಾನೆ. ಅವನ ಸ್ಥಿತಿಯ ಬಗ್ಗೆ ವೇದಗಳ ಬುದ್ಧಿಯೇ ಕುಂಠಿತವಾಗಿರಲು ಅಲ್ಲಿ ಗತಿ ಅವಗತಿಯಲ್ಲಿ ಅವನಲ್ಲಿ ಆತ್ಮ ಪ್ರಚೀತಿ, ಶಾಸ್ತ್ರ ಪ್ರಚೀತಿ, ಗುರು ಪ್ರಚೀತಿಗಳು ಸಂಗಮವಾಗಿರುವವು. ಅವನ ಜೀವತ್ವದ ಭ್ರಾಂತಿಯು ನಾಶವಾಗಿರುವುದು. ಪರಿಪೂರ್ಣ ವಸ್ತುವಿನ ಆತ್ಮಾನುಭವವಾಗಿರುತ್ತದೆ. ಒಟ್ಟಿಗೆ ಸದ್ಗುರು ಬೋಧದಿಂದ ಅವನು ಪರಮ ಪದವಿಯನ್ನು ಹೊಂದಿದ್ದಾನೆ. ಸದ್ಗುರು ಬೋಧ ಯಾವ ವೇಳೆಗೆ ಆಯಿತೋ ಆಗಲೇ ಸ್ಥೂಲ ಸೂಕ್ಷ್ಮಾದಿ 4 ದೇಹಗಳಿಗೆ ಅಳಿಗಾಲ ಬಂದು ಆತ್ಮ ಸ್ವರೂಪದ ಕಡೆಗೆ ಪೂರ್ಣ ಲಕ್ಷ್ಯ ಹತ್ತಿತು. ಆ ನಿಧಿಧ್ಯಾಸದಿಂದ ಸಾಧಕನು ಅಂತಿಮದಲ್ಲಿ ಧ್ಯೇಯ ಸ್ವರೂಪವೇ ಆಗಿಬಿಟ್ಟನು ಮತ್ತು ಅವನೇ ಸಾಯುಜ್ಯ ಮುಕ್ತಿಯ ಧರಣಿಯಾಗಿ ಕುಳಿತನು.
ದೃಶ್ಯ ಪದಾರ್ಥಗಳು ಅಳಿದು ಹೋಗಲು ಸಿದ್ಧಾಂತವಾಗಿ ಆತ್ಮನೊಬ್ಬನೇ ಇರುತ್ತಾನೆ. ಅಷ್ಟೇಕೆ ವಿಚಾರದಿಂದ ದಿಟ್ಟಿಸಿ ನೋಡಿದರೆ ದೃಶ್ಯವೆನ್ನುವುದು ಅಸ್ತಿತ್ವದಲ್ಲಿಯೇ ಇರುವುದಿಲ್ಲ. ಹೀಗೆ ಸುಳ್ಳನ್ನು ಸುಳ್ಳೆಂದು ನೋಡಿ ಅದು ಸುಳ್ಳಾಗಿ ಅನುಭವಕ್ಕೆ ಬರುವುದೇ ಮೋಕ್ಷವಿರುತ್ತದೆ ಎಂದು ತಿಳಿಯಿರಿ. ಒಳ್ಳೆ ಪ್ರೀತಿಯಿಂದ ಶ್ರವಣ ಮನನ ಮಾಡುತ್ತಾ ಸದ್ಗುರುಗಳ ಉಪದೇಶವನ್ನು ಅಂತಃಕರಣದಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳುವವನೇ ಮೋಕ್ಷಕ್ಕೆ ಅಧಿಕಾರಿ ಅಷ್ಟೇ. ಅಂಥ ಶಿಷ್ಯನು ಕಡೆಗೆ ಎರಡೂ ಪಕ್ಷಗಳು ಅಳಿದು ಹೋದ ಲಕ್ಷ್ಯವೂ ಇಲ್ಲ ಅಲಕ್ಷ್ಯವೂ ಇಲ್ಲದ ಆತ್ಮಸ್ವರೂಪನಾಗುವುದೇ ಮೋಕ್ಷ ಸ್ಥಿತಿ ಇರುತ್ತದೆ ಎಂದು ನಿಶ್ಚಯವಾಗಿ ತಿಳಿಯಿರಿ. ಆ ಪೂರ್ಣಾವಸ್ಥೆಯಲ್ಲಿ ಧ್ಯಾನ ಧಾರಣೆಗಳು ತಮ್ಮ ಕೆಲಸವಿಲ್ಲವೆಂದು ಬದಿಗಾಗುವವು. ಕಲ್ಪನೆಯು ನಿರ್ವಿಕಲ್ಪದಲ್ಲಿ ಅಡಗುವುದು ಮತ್ತು ಕೇವಲ ಜ್ಞಪ್ತಿ ಮಾತ್ರವಾದ ಸೂಕ್ಷ್ಮ ಬ್ರಹ್ಮ ಒಂದೇ ಉಳಿದಿರುವುದು. ಹೀಗೆ ಶಿಷ್ಯನ ಸಂಸಾರವೆಂಬ ಮೃಗಜಲವು ಬತ್ತಿ ಹೋಗಿ ಸುಳ್ಳೇ ಬಂದ ಬಂಧನವು ಹರಿಯಿತು. ಮುಖ್ಯವಾಗಿ ಸಿದ್ಧನ ಅಂತರಂಗ ಸ್ಥಿತಿಯು ಸ್ವರೂಪಾಕಾರವಾಗಿದೆ ಎಂದು ಮೇಲೆ ಹೇಳಿದಿವೆ ಅಷ್ಟೇ. ಅದಕ್ಕೆ ಹಾಗೆ ಸ್ಥಿತಿಯಾದ ಮೇಲೆ ಅವನ ಶರೀರವು ಹೇಗೆ ವರ್ತಿಸುವುದು ಎಂದು ಪ್ರಶ್ನೆ ಹಾಕಿದರೆ ಕನಸಿನಲ್ಲಿಯ ಸುಳ್ಳು ತೋರಿಕೆಯಂತೆ ಎಂದು ನಮ್ಮ ಉತ್ತರವಿರುತ್ತದೆ. ಆದರೆ ಇಷ್ಟರಿಂದಲೂ ಶ್ರೋತೃಗಳ ಪೂರ್ಣ ಸಮಾಧಾನವಾದಂತೆ ತೋರದ ಮೂಲಕ ಸಿದ್ಧನ ಲಕ್ಷಣವನ್ನು ಇನ್ನೂ ವಿವರಿಸುವೆವು. ಅದರಿಂದ ಪರಮಾರ್ಥದ ಮರ್ಮ ಹಸ್ತಗತವಾಗಲಿಕ್ಕೆ ಸಹಾಯವಾಗುವುದು. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣವಾಗಿರುವುದು. ಈ ಸ್ವಭಾವದಿಂದಲೇ ಅವನು ಜನರಲ್ಲಿದ್ದು ಜನರಿಗಿಂತ ಬೇರೆ ಇರುತ್ತಾನೆ. ಸ್ವರೂಪದಲ್ಲಿ ಲಕ್ಷ್ಯವಿದ್ದುದರಿಂದ ಅವನಿಗೆ ಪ್ರಪಂಚದ ಚಿಂತೆ ಕಡಿದು ಹೋಗಿರುವುದು. ಮತ್ತೇನೆಂದರೆ ಸಿದ್ಧನು ಅಧ್ಯಾತ್ಮ ನಿರೂಪಣದಲ್ಲಿ ಪ್ರೇಮವುಳ್ಳವನಾಗಿರುವನು. ಈ ತರದ ಮನನಶೀಲತೆಯು ಸಾಧಕನ ಲಕ್ಷಣಗಳು ಇದೆ. ಆದರೂ ಸಿದ್ಧನಲ್ಲಿ ಕೂಡ ಆ ಗುಣವಿರುತ್ತವೆ. ಸಿದ್ಧನ ಲಕ್ಷಣಗಳು ಸಾಧಕ ಲಕ್ಷಣಗಳ ಅನುರೋಧದಿಂದಲೇ ಇರುವುದರಿಂದ ಸಾಧಕ ಲಕ್ಷಣಗಳನ್ನು ಹೊರತುಪಡಿಸಿ ಸಿದ್ಧ ಲಕ್ಷಣ ಹೇಳುವುದೇ ಅಸಾಧ್ಯವು. ಅಲ್ಲದೆ ಸಿದ್ಧನು ಹೊರಗೆ ಸಾಧಕನಂತೆ ಇರುತ್ತಿದ್ದು ಒಳಗೆ ಮಾತ್ರ ಸ್ವರೂಪಾಕಾರತೆಯಿಂದ ಸಿದ್ಧತ್ವ ಅನುಭವಿಸುವನು ಎಂಬುದನ್ನು ಜಾಣರಾದ ಶ್ರೋತೃಗಳು ಗುರುತಿಸಬೇಕು. ಸಾರಾಂಶ: ಸಂಶಯಾತೀತವಾದ ಸಾಧನವೇ ಸಿದ್ಧನ ಲಕ್ಷಣವಿದ್ದು ಒಳಗೂ ಹೊರಗೂ ಅವನ ಸಮಾಧಾನ ಅಭಂಗವಾಗಿರುವುದು. ಸಾಧಕನ ಸಾಧನಗಳೇ ಸಿದ್ಧನ ಲಕ್ಷಣಗಳು. ಅಂತರಂಗದ ಸ್ಥಿತಿಯು ನಿಶ್ಚಲವಾದ ಮೇಲೆ ಅದರಲ್ಲಿ ಚಲನೆಗೆ ಎಲ್ಲಿಯೇ ಅವಕಾಶ? ಸಿದ್ಧನ ಚಿತ್ತವು ಸ್ವರೂಪದಲ್ಲಿ ಸಂಲಗ್ನವಾಗಿ ಸ್ವರೂಪವೇ ಆಗಿಬಿಟ್ಟಿರುವುದು. ಹೀಗೆ ಅಂತರಸ್ಥಿತಿಯಾದ ಮೇಲೆ ಹೊರಗೆ ಅವನು ಚಲನೆ ಮಾಡಿದರೂ ನಿಶ್ಚಲನೆ. ಸಿದ್ಧನು ಚಲನಾದಿ ಕಾರ್ಯ ಮಾಡುತ್ತಿದ್ದು ನಿಶ್ಚಲನು ಮತ್ತು ನಿಶ್ಚಲ ಸ್ಥಿತಿಯಿಂದ ಇದ್ದು ಕಾರ್ಯಪರ ಶರೀರವುಳ್ಳವನು ಆಗಿರುವನು. ಸಾರಾಂಶ: ಸ್ವಯಂ ಸ್ವರೂಪವೇ ಆದ ಸಿದ್ಧನು ಬಿದ್ದುಕೊಂಡೇ ಇದ್ದರೂ ಅಥವಾ ಎದ್ದು ಓಡಾಡಿದರೂ ನಿಶ್ಚಲನೇ ಸೈ. ಇಲ್ಲಿ ಅಂತರಂಗದ ಸ್ಥಿತಿಯೇ ಮುಖ್ಯವಿದ್ದು ಒಳಗೆ ಸರ್ವಾತೀತ ನಿಲುಮೆಯಾಗಬೇಕಾಗಿರುವುದು. ಹಾಗೆ ಅಂತಃಕರಣವು ಭಗವಂತನಲ್ಲಿ ತಲ್ಲೀನನಾದವನೇ ನಿಜವಾದ ಸಾಧುವು. ಹೊರಗೆ ಹೇಗೆ ಬೇಕಾದ ಹಾಗೆ ಇದ್ದರೂ ಸರಿಯೇ. ಆದರೆ ಮುಖ್ಯವಾಗಿ ಅಂತಃಕರಣವು ಸ್ವರೂಪದಲ್ಲಿ ಪ್ರೀತಿಗೊಳ್ಳಬೇಕು. ಆವಾಗ್ಯೇ ಸಿದ್ಧ ಲಕ್ಷಣಗಳು ಸಹಜವಾಗಿ ಪ್ರಕಟವಾಗುವವು. ಅವಲಕ್ಷಣಿಯಾದವನೊಬ್ಬನಿಗೆ ರಾಜ್ಯ ಸಿಂಹಾಸನ ದೊರೆತರೆ ಅವನಲ್ಲಿ ರಾಜ್ಯ ಚಿಹ್ನೆಗಳು ತಾವಾಗಿಯೇ ತಲೆದೋರುವಂತೆ ಸ್ವರೂಪದಲ್ಲಿ ಪ್ರೀತಿ ನೆಲೆಸಿದರೆ ಎಲ್ಲ ಲಕ್ಷಣಗಳು ಬರುತ್ತವೆ. ಆದರೆ ಸ್ವರೂಪ ಸ್ಥಿತಿಯನ್ನು ಅವಲಂಬಿಸುವುದರ ಹೊರತಾಗಿ ಉಳಿದ ಯಾವ ಸಾಧನಗಳಿಂದಲೂ ಸಿದ್ಧನ ಲಕ್ಷಣಗಳು ಬರಲಾರವು. ಅದಕ್ಕಾಗಿ ಸಾಧಕನು ಪ್ರಾಮುಖ್ಯತೆಯಿಂದ ಸ್ವರೂಪಾಕಾರನಾಗಿ ಸ್ವರೂಪದಲ್ಲಿಯೇ ಇರಬೇಕು. ಹಾಗೆ ವ್ಯಕ್ತಿಯು ನಿರ್ಗುಣ ಸ್ವರೂಪದಲ್ಲಿ ತಲ್ಲೀನವಾಗಿರುವುದೇ ಅಭ್ಯಾಸದ ಶಿರೋರತ್ನವಿರುತ್ತದೆ. ಇನ್ನು ಈ ಸ್ಥಿತಿಯು ಸಂತರ ಸಂಗತಿಯಿಂದ ಹಾಗೂ ಅವರ ನಿರೂಪಣದಿಂದ ಬಿಂಬಿಸುವುದು. ಒಟ್ಟಿನಲ್ಲಿ ಸ್ವರೂಪಾಕಾರತೆಯಿಂದ ಸಿದ್ಧ ಲಕ್ಷಣಗಳನ್ನು ಚೆನ್ನಾಗಿ ಅಭ್ಯಸಿಸಬೇಕು. ಸ್ವರೂಪವನ್ನು ಬಿಟ್ಟರೆ ಮಾತ್ರ ಸಾಧಕನಿಗೆ ದಿಕ್ಕು ತಪ್ಪುವುದು. ಸಿದ್ಧನ ಅಂತರ್ಗತ ಸ್ವರೂಪ ಸ್ಥಿತಿಯ ಮಹತ್ವವನ್ನು ವರ್ಣಿಸಿ ಆಯಿತು.
ಅಷ್ಟಾಗಿಯೂ ಅವನ ಬಾಹ್ಯ ನಡತೆಯ ಲಕ್ಷಣಗಳನ್ನು ಹೇಳುವೆವು, ಕೇಳಿರಿ. ಅದರಿಂದ ಸಿದ್ಧ ಸ್ಥಿತಿಯ ಪೂರ್ಣ ಜ್ಞಾನವಾಗಿ ಸಾಧಕನಲ್ಲಿ ಸಮಾಧಾನ ನಿಲ್ಲಿಸುವುದು. ಸಾಧುಗಳಿಗೆ ಇಚ್ಛೆ ಇರುವುದಿಲ್ಲ, ಯಾಕೆಂದರೆ ಕಲ್ಪನೆಯು ಆತ್ಮಸ್ವರೂಪದಲ್ಲಿ ಪ್ರವೇಶ ಮಾಡಿದುದರಿಂದ ಅವರಿಗೆ ಇಚ್ಛೆ ಎಲ್ಲಿ ಉಳಿದೀತು? ಒಳ್ಳೆಯದು. ಇಚ್ಛಿಸಿದ ವಿಷಯವು ಕೈಬಿಟ್ಟು ಹೋದಾಗಲೇ ಸಿಟ್ಟು ಬರಬೇಕಲ್ಲವೇ? ಸಾಧುಗಳ ಶಾಶ್ವತ ಆತ್ಮನಿಧಿಯಂತೂ ಎಂದಿಗೂ ಹೋಗಲಾರದು. ಅದಕ್ಕಾಗಿ ಅವರು ಕೋಪರಹಿತರು ಇರುತ್ತಾರೆ. ಅವರು ನಾಶವಂತವಾದ ಈ ಜಡ ವಸ್ತುಗಳ ಆಸ್ಥೆಯನ್ನು ತೊರೆದು ಸತ್ಯ ಸ್ವರೂಪವನ್ನು ತಿಳಿದಿದ್ದಾರೆ. ಅಲ್ಲದೆ ಮತ್ತೊಂದೆನ್ನುವುದೇ ಇಲ್ಲದ ಜ್ಞಾನ ಸ್ಥಿತಿಯಲ್ಲಿ ಯಾರ ಮೇಲೆ ಸಿಟ್ಟು ಬರಬೇಕು? ಒಟ್ಟಿನಲ್ಲಿ ಸಾಧು ಜನರು ಜಗತ್ತಿನಲ್ಲಿ ಸಿಟ್ಟನ್ನು ಅಳಿದು ವರ್ತಿಸುವರು. ಇನ್ನು ಸಾಧುಗಳಲ್ಲಿ ಸೊಕ್ಕು ಇರುವುದೇ? ಅದಾದರೂ ಇರದು. ಯಾಕೆಂದರೆ ತಮ್ಮ ಆತ್ಮಾನಂದದಿಂದಲೇ ತೃಪ್ತರಿರುವ ಸಾಧುಗಳು ಸುಮ್ಮನೆ ಯಾರ ಮೇಲೆ ಯಾಕೆ ಸೊಕ್ಕು ಮಾಡಿಯಾರು? ಅವರ ಎಲ್ಲಾ ವಾದವೇ ಕಡಿದು ಹೋಗಿರುವುದು. ಹಾಗೆ ಸಾಧುಗಳು ವಿಕಾರರಹಿತವಾದ ಸ್ವರೂಪವೇ ಆಗಿದ್ದರಿಂದ ಅವರಲ್ಲಿ ತಿರಸ್ಕಾರದ ವಿಕಾರವಾದರೂ ಎಲ್ಲಿಂದ ಬರಬೇಕು? ಅದೇ ರೀತಿ ತಮ್ಮ ತಾವೇ ಅವರು ಯಾರ ಮೇಲೆ ಹೊಟ್ಟೆ ಕಿಚ್ಚು ಮಾಡಬೇಕು? ಸಾಧುಗಳು ಸಹಜವೇ ಆತ್ಮವಸ್ತು ಇದ್ದುದರಿಂದ ಅವರಿಗೆ ಮತ್ಸರ ಗುಣವಿರುವುದಿಲ್ಲ. ಸಾರಾಂಶ, ಸಾಧುಗಳಲ್ಲಿ ಮದಮತ್ಸರದ ಹುಚ್ಚುತನ ಇರುವುದಿಲ್ಲ. ಆಮೇಲೆ ಸಾಧುವು ಸ್ವಯಂಭೂ ಸ್ವರೂಪವೇ ಆಗಿದ್ದರಿಂದ ಅವನಲ್ಲಿ ದಂಭವಾದರೂ ಹೇಗೆ ಇದ್ದೀತು? ಅವನಲ್ಲಿ ಇನ್ನೂ ದ್ವೈತದ ಪ್ರಾರಂಭವೇ ಆಗಿರುವುದಿಲ್ಲ. ಹಾಗೆಯೇ ಕಾಣಿಸುವ ಜಗತ್ತನ್ನೇ ಖಂಡಿಸಿರುವ ಆತನಿಗೆ ಪ್ರಪಂಚವೆಲ್ಲಿಯೆದುರೇ? ಅದಾಗಿ ಸಾಧುವು ನಿಷ್ಪ್ರಪಂಚನಿರುತ್ತಾನೆ ಎಂದು ತಿಳಿಯಿರಿ. ಮತ್ತೇನೆಂದರೆ ಇಡೀ ಜಗವೇ ಅವನ ಮನೆಯಾಗಿದ್ದು ಪಂಚಭೌತಿಕ ಉಪಾಧಿಯನ್ನು ಸುಳ್ಳೆಂದು ತಿಳಿದು ತ್ಯಜಿಸಿರುತ್ತಾನೆ. ಈ ಕಾರಣದಿಂದ ಮಿಥ್ಯಾ ಜಗತ್ತಿನೊಳಗಿನ ಯಾವುದರ ಬಗ್ಗೆಯೂ ಸಾಧುವಿನಲ್ಲಿ ಲೋಭವಿರುವುದಿಲ್ಲ. ಅವನು ಯಾವಾಗಲೂ ನಿರ್ಲೋಭನಿದ್ದು ಅವನ ವಾಸನೆಯು ಶುದ್ಧ ಆತ್ಮಸ್ವರೂಪದಲ್ಲಿ ಏಕರೂಪವಾಗಿರುತ್ತದೆ. ಇನ್ನು ಎಲ್ಲವೂ ತಾನೇ ತಾನಾಗುತ್ತಿರಲು ಸಾಧುವು ಯಾರ ಸ್ವಾರ್ಥ ಮಾಡಬೇಕು? ಸ್ವಾರ್ಥವೇ ಇಲ್ಲದ್ದರಿಂದ ಸ್ವಾರ್ಥ ಹಾನಿಯಿಂದಲಾಗುವ ಶೋಕವೂ ಅವನಿಗಿರುವುದಿಲ್ಲ. ನಾಶವಂತವಾದ ದೃಶ್ಯ ಪದಾರ್ಥಗಳನ್ನು ಬಿಸಾಡಿ ಶಾಶ್ವತವಾದ ಆತ್ಮಸ್ವರೂಪವನ್ನು ಅನುಭವಿಸುತ್ತಿರುವುದರಿಂದಲೇ ಸಾಧುವು ಶೋಕರಹಿತನು ಎಂದು ತಿಳಿಯಿರಿ. ಇನ್ನೊಂದು ದೃಷ್ಟಿಯಿಂದ ಹೇಳಬೇಕೆಂದರೆ, ಒಂದು ವೇಳೆ ಶೋಕವು ಸಾಧುವಿಗೆ ವೃತ್ತಿಯನ್ನು ದುಃಖಪಡಿಸಬೇಕೆಂದರೂ ಆ ವೃತ್ತಿಯೇ ಇಲ್ಲದ ಹಾಗಾಗಿ ನಿವೃತ್ತಿ ಸ್ಥಿತಿಯು ಬಂದಿರುವುದು. ಶೋಕವೇನು ಗೋಳಾಡಬೇಕು? ಅರ್ಥಾತ್ ಸಾಧುವು ಯಾವ ಕಾಲಕ್ಕೂ ಶೋಕರಹಿತನೇ ಆಗಿರುತ್ತಾನೆ. ಅದೇ ರೀತಿಯಾಗಿ ಮೋಹವು ಬಂದು ಮನಸ್ಸಿಗೆ ತಾಪ ಕೊಡಬೇಕೆಂದರೆ ಆ ಮನವೇ ಉನ್ಮನ ಆಗಿ ಬಿಟ್ಟಿರುವುದು. ಮೋಹವೇನು ಮಾಡಬೇಕು? ಸಾರಾಂಶ, ಸಾಧುಗಳು ಶೋಕ ಮೋಹ ರಹಿತರಾಗಿರುತ್ತಾರೆ. ಹಾಗೆಯೇ ಸಾಧುವು ಏಕಮೇವ ವಸ್ತುವಾಗಿರಲು ಅಲ್ಲಿ ಅಂಜಿಕೆ ಹೇಗೆ ಬರಬೇಕು? ನಿರ್ಭಯ ಪರಬ್ರಹ್ಮವೇ ಸಾಧು ಇದ್ದುದರಿಂದ ಅವನು ಭೀತಿ ರಹಿತನೂ ನಿಶ್ಚಿಂತನೂ ಆಗಿದ್ದಾನೆ. ಎಲ್ಲಕ್ಕೂ ನಾಶ ಒದಗುತ್ತಿದ್ದು ಸಾಧುವು ಮಾತ್ರ ನಾಶರಹಿತನಿರುವನು. ಅವನು ಸತ್ಯ ಸ್ವರೂಪದಿಂದ ಅಮರನಾಗಿದ್ದಾನೆ. ಅಂಥವನಿಗೆ ಅಂಜಿಕೆ ಹೇಗೆ ಬಂದೀತು? ಒಟ್ಟಿನಲ್ಲಿ ಸಾಧು ಜನರಿಗೆ ಭಯವೇ ಇರುವುದಿಲ್ಲ. ಅದರಂತೆ ಸುಖ ದುಃಖ ಮಾನ ಅಪಮಾನ ಮುಂತಾದವುಗಳ ದ್ವಂದ್ವ ಭೇದವಿಲ್ಲದ ಅಭೇದ ವಸ್ತುವೇ ತಾನಾಗಿ ಕುಳಿತಿರುವ ಸಾಧುವಿನಲ್ಲಿ ದೇಹ ಬುದ್ಧಿಯ ವಿಷಾದವಾದರೂ ಹೇಗೆ ತೋರೀತು? ಸಾಧು ಬುದ್ಧಿಯಿಂದ ವರಿಸಿದ ನಿರ್ಗುಣ ವಸ್ತುವನ್ನಂತೂ ಯಾರೂ ಒಯ್ಯಲಾರರಷ್ಟೇ. ಅಂದ ಬಳಿಕ ಸಾಧು ಜನರಿಗೆ ವಿಷಾದಕ್ಕೆ ಕಾರಣವೇ ಇರದು. ಅದೇ ಪ್ರಕಾರ ಮೂಲತಃ ತಾನೊಬ್ಬನೇ ಇರುತ್ತಿರಲು ಸಾಧುವು ಯಾರ ಸ್ವಾರ್ಥ ಮಾಡಬೇಕು? ದೃಶ್ಯ ಜಗತ್ತು ಇಲ್ಲವಾದ ಮೇಲೆ ಸ್ವಾರ್ಥಕ್ಕೆ ಸ್ಥಾನವೇ ಉಳಿಯುವುದಿಲ್ಲ. ಸಾಧುವು ತಾನು ಓರ್ವನೇ ಇರುವನೆಂದ ಮೇಲೆ ಅಲ್ಲಿ ದುಃಖ ಶೋಕವಾದರೂ ಎಲ್ಲಿಯದು? ಅನ್ಯದರ ಹೊರತಾಗಿ ಅವಿಚಾರ ಹುಟ್ಟಲಾರದು. ಸಾಧುವು ಪರಮಾರ್ಥದಲ್ಲಿ ಮನವಿಟ್ಟುದರಿಂದ ಸ್ವಾರ್ಥ ಮೂಲಕವಾದ ದುರಾಶೆ ಕಡಿದಿರುವುದು. ಅದಕ್ಕಾಗಿ ನಿರಾಶೆಯು ಸಾಧುವಿನ ಗುರುತಾಗಿರುತ್ತದೆ. ಮತ್ತೇನೆಂದರೆ, ಮೃದು ಆಕಾಶದಂತೆ ಸಾಧುವು ಕೋಮಲ
ಸ್ವಭಾವನಿರುತ್ತಾನೆ. ಅದಕ್ಕಾಗಿ ಅವನ ಮಾತು ಕಠೋರವಿರವು. ಆ ಯೋಗಿಯು ಸ್ವರೂಪವನ್ನು ಕೂಡಿಕೊಂಡು ಸ್ವರೂಪವೇ ಆಗಿ ಬಿಟ್ಟಿರುವುದರಿಂದ ಸರ್ವದಾ ವೈರಾಗ್ಯಶೀಲನಿರುತ್ತಾನೆ. ಸ್ವರೂಪ ಸ್ಥಿತಿಯು ನೆಲೆ ನಿಂತುದರಿಂದ ಅವನು ದೇಹದ ಚಿಂತೆಯನ್ನು ತೊರೆದಿರುವನು ಹಾಗೂ ಮುಂದಿನ ಆಗು ಹೋಗುಗಳ ಬಗ್ಗೆ ನಿಶ್ಚಿಂತನಾಗಿರುವನು. ಹೆಚ್ಚಿಗೇನು ಹೇಳುವುದು? ಬುದ್ಧಿಯು ಸ್ವರೂಪನಿಷ್ಠವಾದ ಎಲ್ಲಾ ಉಪಾಧಿಯು ಇಲ್ಲವಾಗುತ್ತದೆ. ಆ ಕಾರಣದಿಂದಲೇ ಸಾಧು ಜನರು ನಿರುಪಾಧಿಕರಿರುವರು. ಸಾಧುವು ಸರ್ವದಾ ವಾಸಿಸಿದ ಸ್ವರೂಪದಲ್ಲಿ ಸಂಗಮವನ್ನೇ ಎನ್ನುವುದೇ ಸಹನವಾಗುವುದರಿಂದ ಅವನು ಮಾನ ಅಪಮಾನ ನೋಡುವುದಿಲ್ಲ. ಆ ಮಹಾತ್ಮನು ಅಲಕ್ಷ್ಯ ವಸ್ತುವಿನ ಕಡೆಗೆ ಲಕ್ಷ್ಯ ಹಚ್ಚುವ ಕಡು ಜಾಣನಿದ್ದು ಪರಮಾರ್ಥದ ಪಕ್ಷವನ್ನು ಸಮರ್ಥಿಸಲು ಅರಿತಿದ್ದಾನೆ. ಸ್ವಯಂ ಸ್ವರೂಪವೇ ಆದ ಸಾಧುವು ಪರಮ ನಿರ್ಮಲನೂ ಇರಲಿ. ಕೊನೆಗೆ ಎಲ್ಲಾ ಲಕ್ಷಣಗಳ ಸಾರವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಸ್ವರೂಪ ಆಕಾರತೆಯೇ ಸ್ವಧರ್ಮವಾಗಿದ್ದು ಅದೇ ಧರ್ಮಗಳಲ್ಲೆಲ್ಲ ಶ್ರೇಷ್ಠ ಧರ್ಮವಾಗಿರುವುದು. ಆ ಸ್ವರೂಪ ಸ್ಥಿತಿಯೇ ಸಾಧು ಲಕ್ಷಣದ ಮುಖ್ಯ ಮರ್ಮವು. ಇನ್ನು ಈ ತರದ ಸ್ವರೂಪ ನಿಷ್ಠೆಯು ನಿರಾಯಾಸವಾಗಿ ಬರಬೇಕಾದರೆ ಮೇಲೆ ವರ್ಣಿಸಿದಂತಹ ಸಾಧುಗಳ ಸಂಗತಿಯನ್ನೇ ಹಿಡಿಯಬೇಕಾಗುವುದು. ಸ್ವರೂಪ ಸ್ಥಿತಿಯು ಬಂದ ಮೇಲೇನು ಲಕ್ಷಣಗಳು ತಾವೇ ಮೈಗೂಡುವವು. ಸಾಧುಗಳು ಹೇಳುವ ನಿರೂಪಣದಿಂದ ಸಾಧು ಲಕ್ಷಣಗಳು ಬಿಂಬಿಸುತ್ತವೆ. ಆದರೆ ನಿರೂಪಣ ಕೇಳಿ ಅದರಂತೆ ಸ್ವರೂಪದಲ್ಲಿ ಇರುವುದು ಮಾತ್ರ ಅತಿ ಅವಶ್ಯವು. ನಿರಂತರವೂ ಸ್ವರೂಪದಲ್ಲಿ ಇದ್ದರೆ ನಿಶ್ಚಯವಾಗಿ ಸ್ವರೂಪವೇ ಆಗುತ್ತಾನೆ. ಆಮೇಲೆ ಲಕ್ಷಣಗಳು ಒಡಮೂಡಲಿಕ್ಕೇನು ವೇಳೆಯೇ ಹಿಡಿಯುವುದಿಲ್ಲ. ಬುದ್ಧಿಯು ಸ್ವರೂಪದಲ್ಲಿ ನೆಲೆ ನಿಂತರೆ ಕೆಟ್ಟ ಗುಣಗಳೆಲ್ಲವೂ ಬಿಟ್ಟು ಹೋಗುವವು. ಆದರೆ ಇದಕ್ಕೆಲ್ಲಕ್ಕೂ ಸಂತರ ಸಂಗತಿ ಮತ್ತು ನಿರೂಪಣ ಅವಶ್ಯವಿರುತ್ತದೆ. ಸಿದ್ಧನ ಅನುಭವಿಕ ಲಕ್ಷಣಗಳನ್ನು ಹೇಳಿ ಆಯಿತು. ಆದರೆ ಜಗತ್ತಿನಲ್ಲಿ ಜನರ ಅನುಭವದ ಕಲ್ಪನೆಯು ಒಂದೇ ತರವಾಗಿರುವುದಿಲ್ಲ. ಆ ಎಲ್ಲಾ ಅಭಿಪ್ರಾಯಗಳನ್ನು ಮುಂದಿನ ಸಮಾಜದಲ್ಲಿ ಹೇಳಬೇಕೆಂದಿದ್ದೇವೆ. ರಾಮದಾಸರು ಅನ್ನುವುದು ಏನೆಂದರೆ, ಶ್ರೋತೃಗಳೇ, ಜನರು ಯಾವ ಸ್ಥಿತಿಯಿಂದ ಇರುವರು ಮತ್ತು ಅನುಭವವನ್ನು ಹೇಗೆ ನೋಡುವರು ಎಂಬುದರ ವರ್ಣನೆಯನ್ನು ಇನ್ನು ಮುಂದೆ ಲಕ್ಷ್ಯ ಕೊಟ್ಟು ಕೇಳಿರಿ. ಜನರ ಅನುಭವವನ್ನು ಕೇಳ ಹೋಗಲು ಒಮ್ಮೆಲೆ ಜಗಳವೇ ಹತ್ತಿತು. ಶ್ರೋತೃಗಳು ಈ ವಿವಾದಗಳ ಗಲಾಟೆಯನ್ನು ವಿನೋದದಿಂದ ಕೇಳಬೇಕು. ಒಬ್ಬರು ಅನ್ನುವುದು ಏನೆಂದರೆ, ಮನುಷ್ಯನು ಈ ಸಂಸಾರವನ್ನೇ ಚೆನ್ನಾಗಿ ಮಾಡುವುದರಿಂದ ದಂಡೆಗೆ ಹತ್ತುವನು. ಯಾಕೆಂದರೆ ಆಪ್ತೇಷ್ಟ ಮೊದಲಾದ ಜೀವರೆಲ್ಲ ದೇವನವರಿದ್ದು ಈ ಪ್ರಪಂಚ ವಿಸ್ತಾರವೇನೂ ತನ್ನ ನಿರ್ಮಿತಿ ಅಲ್ಲ. ಅದಕ್ಕೆ ಮತ್ತೊಬ್ಬರು ಇದು ಹೀಗೇನಲ್ಲ, ಈ ಸಂಸಾರ ಮಾಡಲಿಕ್ಕೆ ಹೋಗಿಯೇ ಲೋಭ ಸೇರುವುದು. ಹೊಟ್ಟೆಯ ಪಾಡಿಗಾಗಿ ಕುಟುಂಬದ ಸೇವೆ ಮಾಡಬೇಕಾಗುತ್ತದೆ ಅಷ್ಟೇ ಎಂದು ಉತ್ತರಿಸಿದರು. ಅದಕ್ಕಾದರೂ ಬೇರೊಬ್ಬರು, ಅದೇನು ಮಹಾ, ಈ ಸಂಸಾರವನ್ನು ಸುಖವಾಗಿ ಮಾಡಲಿಕ್ಕೆ ಪ್ರತ್ಯವಾಯವೇನು? ಸದ್ಗತಿಯ ಸಲುವಾಗಿ ಕೆಲವೊಂದು ದಾನ ಪುಣ್ಯ ಮಾಡಿದರಾಯಿತು ಎಂದು ಸಮಾಧಾನ ಹೇಳುವಷ್ಟರಲ್ಲಿಯೇ ಅನ್ಯರೊಬ್ಬರು, ಈ ಕಟ್ಟಿ ಸಂಸಾರವನ್ನು ಮಾಡಬೇಕೆಂದರೆ ಏನು? ಅದನ್ನು ತ್ಯಜಿಸಿ ದೇಶಾಂತರವೇ ಹೋಗಬೇಕು, ಅಂದರೆ ಸ್ವರ್ಗದ್ವಾರ ತೆರೆಯುವುದು ಎಂದು ಪ್ರತಿ ಹೇಳುವರು. ಅದಕ್ಕೆ ಸಹ ಇನ್ನೊಬ್ಬರು, ಎಲ್ಲಿಗೆ ಹೋಗುವುದು, ಏನು ಸುದ್ದಿ, ಸುಮ್ಮನೆ ಏತಕ್ಕಾಗಿ ತಿರುಗಬೇಕು, ತನ್ನ ವರ್ಣಾಶ್ರಮ ಧರ್ಮವನ್ನು ಪಾಲಿಸುತ್ತಾ ಮನೆಯಲ್ಲಿ ಇದ್ದರಾಯಿತು ಅಂದನ್ನಲು. ಅದಕ್ಕಾದರೂ ಮಗದೊಬ್ಬರು, ಈ ಪ್ರಪಂಚದಲ್ಲಿ ಏನು ಧರ್ಮ ಸಾಧಿಸುವುದು ಮಣ್ಣು, ಸಂಸಾರದಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಎಂದು ಉತ್ತರ ಕೊಡುವರು. ಅಷ್ಟರಲ್ಲಿ ಇನ್ನೂ ಒಬ್ಬರು, ಮನಸ್ಸೊಂದು ಚಲೋ ಇದ್ದರಾಯ್ತಪ್ಪ, ಅಷ್ಟರಿಂದಲೇ ಸಹಜವಾಗಿ ಈ ಸಂಸಾರದಿಂದ ಪಾರಾಗುವನು ಎಂದು ಮಧ್ಯ ಮಾರ್ಗ ಸೂಚಿಸಿದರು. ಬೇರೊಬ್ಬರ ಅಭಿಪ್ರಾಯ ಪಡುವುದು ಏನೆಂದರೆ, ಭಾವ ಒಂದು ಇರಬೇಕು ನೋಡಪ್ಪ, ಭಾವದಿಂದಲೇ ದೇವರು ಸಿಗುತ್ತಾನೆ, ಅದಿಲ್ಲದೆ ಎಲ್ಲ ಗೊಳ್ಳು. ಮತ್ತೊಬ್ಬರ ಅಭಿಪ್ರಾಯದಂತೆ ಹಿರಿಯರನ್ನೆಲ್ಲ ದೇವರೆಂದೇ ತಿಳಿಯಬೇಕು ಮತ್ತು ತಂದೆ ತಾಯಿಗಳನ್ನು ಏಕೋಭಾವದಿಂದ ಪೂಜೆ ಮಾಡುತ್ತಾ ಹೋಗಬೇಕು ಅಂದರಾಯಿತು. ಅನ್ಯರೊಬ್ಬರ ಮತದಂತೆ ದೇವ ಬ್ರಾಹ್ಮಣರನ್ನು ಪೂಜಿಸಬೇಕು, ಅವರೇ ಜಗತ್ತಿನ ತಂದೆ ತಾಯಿಗಳು, ನಾರಾಯಣ ಸ್ವರೂಪರು. ಇನ್ನೊಬ್ಬರ ವಿಚಾರದಂತೆ ಮತ್ತೆ ಶಾಸ್ತ್ರವನ್ನು ಅವಲೋಕಿಸಬೇಕು ಹಾಗೂ ಅದರಲ್ಲಿ ಭಗವಂತನು ದಾರಿ ತೋರಿಸಿದಂತೆ
ಪರಲೋಕ ಸಾಧಿಸಿಕೊಳ್ಳಬೇಕು. ಆದರೆ ಈ ಅಭಿಪ್ರಾಯ ಕಿವಿಗೆ ಬಿದ್ದ ಕೂಡಲೇ ಬೇರೊಬ್ಬರು ಉತ್ತರ ಕೊಡುವುದು ಏನೆಂದರೆ, ಜನರ ಶಾಸ್ತ್ರಗಳನ್ನು ನೋಡುವುದು ಬಗೆಹರಿಯದ ಮಾತು, ಅದಕ್ಕಾಗಿ ಸಾಧುಗಳಿಗೆ ಶರಣು ಹೋಗಬೇಕು. ಇವರೆಲ್ಲರ ಮಾತನ್ನು ಅಲ್ಲಗಳೆದು ಬೇರೊಬ್ಬರು ಹೇಳುವುದೇನೆಂದರೆ, ಎಲ್ಲಾ ಮಾತು ಬಿಟ್ಟು ಬಿಡ್ರಿ, ಸುಮ್ಮನೆ ಬಡಬಡಿಸಿದರೆ ಏನಾಯ್ತು, ಎಲ್ಲಕ್ಕೂ ಮುಖ್ಯವಾಗಿ ಅಂತಃಕರಣದಲ್ಲಿ ಭೂತದಯ ಬೇಕು. ಮಾನವಿ ಸಾರ್ಥಕ್ಯದ ಬಗ್ಗೆ ಮತ್ತೊಬ್ಬರು ಅಂದದ್ದು, ತನ್ನ ಆಚಾರವನ್ನು ಕಾಯ್ದುಕೊಂಡು ಮರಣಕಾಲಕ್ಕೆ ಪರಮೇಶ್ವರನ ನಾಮ ತಕ್ಕೊಂಡರೆ ಕೆಲಸವೇ ಆಯಿತು ಎಂದು ಅನ್ನುವರು. ಅದಕ್ಕೆ ಬೇರೊಬ್ಬರು ಉದ್ಗರಿಸುವುದು ಏನೆಂದರೆ, ಅಂತ್ಯಕಾಲಕ್ಕೆ ನಾಮಸ್ಮರಣೆ ಬರಲಿಕ್ಕಾದರೂ ಪುಣ್ಯವಿರಬೇಕಾಗುವುದು, ಇಲ್ಲದಿದ್ದರೆ ಆಗ ಮರವು ಬೀಳುವುದು. ಅದಕ್ಕಾದರೂ ಇನ್ನೊಬ್ಬರು ಉತ್ತರ ಕೊಡುವುದೇನೆಂದರೆ, ಅಂತ್ಯಕಾಲದ ಮೇಲೆ ಅವಲಂಬಿಸದೆ ಜೀವಂತ ಇರುವಾಗಲೇ ಸಾರ್ಥಕ ಮಾಡಿಕೊಳ್ಳಬೇಕು. ಇದನ್ನು ಕೇಳಿ ಸಮೀಪ ಇದ್ದವರೊಬ್ಬರು, ಹಾಗಾದರೆ ಅದಕ್ಕಾಗಿ ತೀರ್ಥಾಟನೆ ಮಾಡಬೇಕು ಎಂದು ತಮ್ಮ ನಿರ್ಣಯ ಹೇಳಿ ಬಿಡುವುದು. ಆದರೆ ಮತ್ತೊಬ್ಬರಿಗೆ ಈ ವಿಧಾನವು ಸರಿ ಬೀಳದೆ, ತೀರ್ಥಯಾತ್ರೆ ಎನ್ನುವುದೆಲ್ಲ ಬರೀ ದಣಿವು, ಎಲ್ಲಿಗೆ ಹೋದರೇನು, ನೀರು ಕಲ್ಲಿನ ಬೆಟ್ಟಿಯೇ ಆಹುದಿಲ್ಲವೋ, ಅಲ್ಲಿಯ ನೀರಿನಲ್ಲಿ ಮುಳುಗಿ ನಡುಗುತ್ತಾ ದುಃಖ ಪಡುವುದನ್ನು ಯಾರು ಹೇಳಿದ್ದಾರಪ್ಪ ಎಂದು ಉದ್ಗರಿಸುವರು. ಈ ವಿಧಾನವನ್ನು ಕೇಳಿ ಮತ್ತೊಬ್ಬರು ಸಿಟ್ಟಿನಿಂದ, ಈ ಬಾಯ್ಬಡಕತನವನ್ನು ಬಿಟ್ಟು ಬಿಡ್ರಿ, ಭೂಮಿಯ ಮೇಲೆ ತೀರ್ಥಗಳು ಮಹಿಮೆ ಎಷ್ಟು ಬೇಕಾದಷ್ಟಿವೆ, ಕೇವಲ ಕ್ಷೇತ್ರ ದರ್ಶನದಿಂದಲೇ ಪಂಚಮಹಾಪಾತಕಗಳು ಸುಟ್ಟು ಭಸ್ಮವಾಗುತ್ತವೆ. ಇವರೀರ್ವರಿಗೂ ಮಧ್ಯಸ್ಥರೊಬ್ಬರು, ತೀರ್ಥಗಳೇನೋ ಸುಳ್ಳಲ್ಲ, ಆದರೆ ಮುಖ್ಯವಾಗಿ ಮನಸ್ಸನ್ನು ಆವರಿಸುವುದೇ ಹೆಚ್ಚಿನದು ಎಂದು ಉತ್ತರ ಕೊಟ್ಟು ಮುಗಿಸುವರು. ಬೇರೊಬ್ಬರು ನಿರಾಯಾಸವಾಗಿ ಕೀರ್ತನೆ ಮಾಡತಕ್ಕದ್ದು ಎಂದನ್ನುತ್ತಿರಲು, ಅನ್ಯರೊಬ್ಬರು ಎಲ್ಲಕ್ಕಿಂತಲೂ ಹಠಯೋಗ ಹೆಚ್ಚಿನದು ಇರುತ್ತದೆ, ಮೊದಲು ಅದನ್ನೇ ಸಾಧಿಸಿ ದೇಹವನ್ನು ಅಮರವೇ ಮಾಡಿಬಿಡಬೇಕು ಎಂದು ಹೇಳಲು ಮುಂದಾಗುವರು. ಅದಕ್ಕಾದರೂ ಮತ್ತೊಬ್ಬರು, ಹೀಗೆ ಕಾಲೆ ವಂಚನೆ ಮಾಡುವುದೇನೂ ಸಲ್ಲದು ಎಂಬುದಾಗಿ ಪ್ರತಿ ನುಡಿಯುವರು. ಇದೆಲ್ಲವನ್ನು ಅಲ್ಲಗಳೆದು ಇನ್ನೊಬ್ಬರು, ಭಕ್ತಿಯ ಸುಲಭ ಮಾರ್ಗ ಹಿಡೀರಪ್ಪ ಎಂದು ಅನ್ನುವ ತಡವಿಲ್ಲದೆ ಬೇರೆ ಅನೇಕರು, ಜ್ಞಾನವೇ ಹೆಚ್ಚಿನದು ಎಂದು ಸಾಧನ ಮಾಡಬೇಕು ಎಂದು ಸರ್ವದಾ ನಿರ್ಬಂಧ ರಹಿತರಾಗಿ ಇರಬೇಕೆ ಎಂದು ವಿವಿಧವಾಗಿ ಹೇಳ ಹತ್ತುವರು. ಕೊನೆಯ ಅಭಿಪ್ರಾಯವನ್ನು ಕೇಳಿ ಇದನ್ನು ಒಬ್ಬರು ಮತ್ತೆ ಅಂದರು, ಸಿಕ್ಕಂತೆ ನಡೆಯುವುದು ಕೆಲಸದ್ದಲ್ಲ, ಪಾಪದ ಬಗ್ಗೆ ಹೇ ಭಾವನೆ ಇಡಲೇಬೇಕು ಎಂದು ಅನ್ನುತ್ತಿರಲು ಮೊದಲಿನವರು ಆಢ್ಯತೆಯಿಂದ, ಎಲ್ಲೋ ನಮ್ಮದು ಮುಕ್ತ ಮಾರ್ಗ ನೋಡು ಎಂದು ಉತ್ತರಿಸುವರು. ಈ ವಿವಾದವನ್ನು ಕೇಳಿ ಕೆಲವರು ತ್ರಯಸ್ಥರಾಗಿ, ಇವೆಲ್ಲ ಮಾರ್ಗಗಳಲ್ಲಿ ಬೀಳುವುದೇಕಪ್ಪ, ಯಾರದೂ ನಿಂದೆ ದ್ವೇಷ ಮಾಡದಿದ್ದರಾಯಿತು, ಇಲ್ಲವೇ ದುರ್ಜನರ ಸಂಗತಿಯನ್ನು ಬಿಟ್ಟು ಕೊಟ್ಟರೆ ಕಾರ್ಯ ಆಯಿತು ಎಂದು ನಿರ್ಣಯ ಕೊಡುವರು. ಮತ್ತೊಬ್ಬ ವ್ಯವಹಾರ ದಕ್ಷರು, ಯಾವನ ಅನ್ನ ಉಣ್ಣುವರೋ ಅವನ ಎದುರಿಗೆ ಪ್ರಾಣ ಬಿಟ್ಟರೆ ಕೂಡಲೇ ಮೋಕ್ಷವಾಗುತ್ತದೆ ಎಂದು ಅನ್ನುತ್ತಿರಲು ಮತ್ತೊಬ್ಬ ಪ್ರವೀಣರು, ಇದನ್ನೆಲ್ಲ ಮೂಲೆಗೆ ಕಟ್ಟಿರಿ, ಎಲ್ಲಕ್ಕೂ ಮೊದಲು ರೊಟ್ಟಿ ಬೇಕು, ಅದು ಸಿಕ್ಕ ಮೇಲೆ ನಿಮ್ಮ ಹಾಗೆ ಹೀಗೆ ಅನ್ನುವ ಎಂದು ಹಾರಾಡುವುದು ಎಂದು ತಮ್ಮ ಶೋಧ ಪ್ರಕಟಿಸುವರು. ಅದಕ್ಕಾದರೂ ಸಾದಾ ಮನುಷ್ಯರೊಬ್ಬರು, ಮುಖ್ಯವಾಗಿ ಮಳೆ ಆಗ್ಬೇಕ್ರಿ ಅಂದರೆ ಎಲ್ಲಾನು ಸಾಧಿಸಿತು, ಒಟ್ಟಿಗೆ ದುಷ್ಕಾಲ ಬೀಳಬಾರ್ದು ನೋಡ್ರಿ ಎಂದು ತಮ್ಮ ಸಿದ್ಧಾಂತ ನುಡಿಯುವರು. ಮೇಲೆ ವಿವರಿಸಿದ ಜನರಲ್ಲದೆ ಬೇರೆಯವರೊಬ್ಬರು ಅನ್ನುವುದೇನೆಂದರೆ, ಅತ್ಯಂತ ತಪಸ್ಸು ಮಾಡಿದರೆ ಎಲ್ಲಾ ಸಿದ್ಧಿಗಳು ಒಲಿಯುವವು. ಅದಕ್ಕೆ ಕೂಡಲೇ ಇನ್ನೊಬ್ಬರು, ಅದನ್ನೇನು ಮಾಡುವಿರೋ, ಮೊದಲು ಇಂದ್ರ ಪದವಿಯನ್ನು ಸಾಧಿಸಬೇಕು ಅಂದನ್ನಲು ಅದನ್ನು ಅನುಮೋದಿಸುತ್ತಾ ಮತ್ತೊಬ್ಬರು, ಹೌದು, ಆದರೆ ಆಗಮ ಮಾರ್ಗದಿಂದ ವೇತಾಳನನ್ನು ಪ್ರಸನ್ನ ಮಾಡಿಕೊಂಡರೆ ಅದರ ಸಹಾಯದಿಂದ ಸ್ವರ್ಗಲೋಕದಲ್ಲಿ ದೇವರ ದರ್ಶನವಾಗುವುದು ಎಂದು ತಮ್ಮ ಅಪೂರ್ವ ಶೋಧವನ್ನು ಹೊರಗೆಡುವರು. ಮತ್ತೊಬ್ಬರು, ಅಘೋರ ಮಂತ್ರದಿಂದ ಮುಕ್ತನಾಗುವುದು ಅಲ್ಲದೆ
ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಎಂದು ಅನ್ನುವಷ್ಟರಲ್ಲಿ ಮಗದೊಬ್ಬರು ಎಲ್ಲಾ ಧರ್ಮಗಳು ಲಕ್ಷ್ಮಿಯನ್ನೇ ಹಿಂಬಾಲಿಸುತ್ತಿರುವಾಗ ನಿಜವಾದ ಕ್ರಿಯಾಕರ್ಮಗಳು ಎಲ್ಲಿಯವೇನು ಇಲ್ಲವೇನು ಅನ್ನಲು ಇನ್ನೊಬ್ಬರು ಅದಕ್ಕೆ ಸಮ್ಮತಿಸುತ್ತಾ ಹೌದು, ಸಂಪತ್ತಿಯ ಸೊಕ್ಕಿನಿಂದಲೇ ಕೆಟ್ಟ ಕೆಲಸಗಳಾಗುತ್ತವೆ ಎಂದು ನುಡಿಯುವರು. ಇದೆಲ್ಲಕ್ಕಿಂತಲೂ ಭಿನ್ನವಾಗಿ ಮತ್ತೊಬ್ಬರು ಪ್ರಯತ್ನದಿಂದ ಮೃತ್ಯುಂಜಯನ ಜಪ ಮಾಡತಕ್ಕದ್ದು, ಅದರಿಂದ ಎಲ್ಲಾ ಇಚ್ಛೆಗಳು ಪೂರೈಸುವವು ಎಂದು ಹೇಳುತ್ತಿರಲು ಇನ್ನೊಬ್ಬರು ಹಾಗಲ್ಲ, ಬಟು ಭೈರವನಿಂದಲೇ ವೈಭವ ಪ್ರಾಪ್ತಿ ಎಂದು, ಬೇರೊಬ್ಬರು ಝೋಟಿಂಗನೆ ಎಲ್ಲ ಕೊಡುವನು ಎಂದು, ಅನ್ಯರೊಬ್ಬರು ಕಾಳಿ ಕಂಕಾಳಿ ಎಂದು, ಮಗದೊಬ್ಬರು ಭದ್ರಕಾಳಿ ಎಂದು ತಮ್ಮ ತಮ್ಮ ದೈವತವನ್ನು ಹೇಳುತ್ತಿರಲು ವಿಚಿತ್ರ ವ್ಯಕ್ತಿಯೊಬ್ಬರು ಅದೆಲ್ಲವನ್ನು ಬದಿಗಿರಿಸಿ ಚಾಂಡಾಳಿಯನೆಯ ಎಂಜಲವನ್ನು ಸಾಧಿಸಬೇಕೆಂದು ನುಡಿಯುವರು. ಅನೇಕ ಜನರು ಗಣೇಶ, ಬೋಳಾಶಂಕರ, ದೇವಿ ಯಾದಿಯಾಗಿ ತಮ್ಮ ದೇವರೇ ಬೇಗ ಒಲಿಯುವರು ಎಂದು ಹೇಳುವರು. ಇವರು ಆಡಿದಂತೆ ಮತ್ತೋರ್ವರು ಮಲ್ಲಾರಿಯು ಶೀಘ್ರವೇ ಐಶ್ವರ್ಯ ಕೊಡುವನು ಎಂದು, ಇನ್ನೋರ್ವನು ವೆಂಕಟೇಶನ ಭಕ್ತಿಯು ಬಹಳ ಹೆಚ್ಚಿನದು ಎಂದು ಉದ್ಗರಿಸುವನು. ಒಬ್ಬರು ದೈವವಿದ್ದಂತೆ ಆಗುತ್ತದೆ ಅಂದರೆ ಮತ್ತೊಬ್ಬರು ಪ್ರಯತ್ನ ಅವಶ್ಯ ಅನ್ನುವರು. ಅದಕ್ಕಾದರೂ ಬೇರೊಬ್ಬರು ಪ್ರಾರಬ್ಧ ಪ್ರಯತ್ನದ ವಾದವನ್ನು ಬಿಟ್ಟು ದೇವರ ಮೇಲೆ ಭಾರ ಹಾಕಬೇಕು ಎಂದು ಸಮಾಧಾನ ಹೇಳುವರು. ಅದಕ್ಕಾದರೂ ಮಗದವರುವರು ಸುಮ್ಮನೆ ಇರದೆ ಎಲ್ಲಿಯ ದೇವರು, ಏನು ಸಂಗತಿ, ಅವನು ಸಜ್ಜನರದೇ ಅಂತ ನೋಡುತ್ತಾನೆ ಎಂದು ಬಾಯಿ ಹಾಕಲು ಮಧ್ಯಸ್ಥರೊಬ್ಬರು ಬಿಡಿರಿ, ಇದೆಲ್ಲ ಕಲಿಯ ಪ್ರಭಾವ ಇರುತ್ತದೆ ಎಂದು ಸಮಾಧಾನ ಹೇಳುವರು. ಒಬ್ಬರು ಇದೆಲ್ಲವೂ ಅದ್ಭುತವೆಂದು ಆಶ್ಚರ್ಯ ಪಡುವರು. ಒಬ್ಬರು ಇದೇನಿರಬಹುದಪ್ಪ ಎಂದು ಅಚ್ಚರಿಗೊಳ್ಳುವರು. ಮತ್ತು ಒಬ್ಬರು ಬೇಸತ್ತು ಏನು ಆಗುವುದೋ ನೋಡುತ್ತಾ ನಡೆಯಬೇಕು ಎನ್ನುವರು. ಈ ರೀತಿಯಾಗಿ ಸಂಸಾರಿಕರು ಕಂಡ ಹಾಗೆ ಅನ್ನುವುದು ಇನ್ನೂ ಬಹಳ ಇದೆ. ಸುಮ್ಮನೆ ಅದರೊಳಗಿನ ಸ್ವಲ್ಪದನ್ನು ಮಾತ್ರ ಇಲ್ಲಿ ನಿರ್ದೇಶಿಸಿದ್ದೇವೆ. ಅಜ್ಞ ಜನರ ಅಭಿಪ್ರಾಯಗಳು ಹಾಗಿರಲಿ. ಈಗ ತಿಳಿದವರು ಎನ್ನುವವರ ಅನುಭವ ಹೇಗಿದೆ ಎಂಬುದನ್ನೆಲ್ಲ ಹೇಳುವೆವು, ಏಕಾಗ್ರತೆಯಿಂದ ಕೇಳಿರಿ. ಒಬ್ಬರು ಭಕ್ತಿ ಮಾಡಬೇಕು ಅಂದರೆ ಶ್ರೀಹರಿಯು ಸದ್ಗತಿ ಪಾಲಿಸುವನು ಎಂದು, ಮತ್ತೊಬ್ಬರು ಕರ್ಮದಿಂದಲೇ ಬ್ರಹ್ಮ ಪ್ರಾಪ್ತಿ ಆಗುವುದೆಂದು ಹೇಳುವರು. ಇನ್ನೊಬ್ಬರು ಮನುಷ್ಯನಿಗೆ ಪ್ರಾರಬ್ಧ ಭೋಗ ಬಿಡಲಾರದು ಹಾಗೂ ಅವನ ಜನ್ಮ ಮರಣವು ತಪ್ಪಲಾರದು ಎಂದು ಅನ್ನುತ್ತಿರಲು ಅದಕ್ಕೆ ಬೇರೊಬ್ಬರು ಇವೆಲ್ಲ ಅಜ್ಞಾನದ ವಿಶೇಷ ರೂಪವಿರುವವು ಆಯಿತು ಎಂದು ಉಸುರುವರು. ಮತ್ತೊಬ್ಬರು ಎಲ್ಲವೂ ಬ್ರಹ್ಮವಿರಲು ಅಲ್ಲಿ ಕ್ರಿಯಾಕರ್ಮವೆಲ್ಲಿಯದು ಎಂದು ಅನ್ನುತ್ತಿರಲು ಮಗದೊಬ್ಬರು ಈ ತರದ ಅಧರ್ಮದ ಮಾತು ಆಡಲೇಬೇಡಿರಿ ಎಂಬುದಾಗಿ ಉತ್ತರ ಕೊಡುವರು. ಬೇರೊಬ್ಬರು ಎಲ್ಲವೂ ನಾಶವಾದ ಬಳಿಕ ಉಳಿಯುವ ವಸ್ತುವೇ ಪರಬ್ರಹ್ಮವೆನ್ನಲು ಅದಕ್ಕೆ ಕೂಡಲೇ ಹತ್ತಿರದವರೊಬ್ಬರು ಹೀಗೇನು ಸಮಾಧಾನ ಲಭಿಸದೆ ಎಂದು ಉತ್ತರಿಸಿದರು. ಇನ್ನೊಬ್ಬ ವಿಚಾರಕರ್ತರು ಸರ್ವ ಬ್ರಹ್ಮ ಕೇವಲ ಬ್ರಹ್ಮ ಇವೆರಡೂ ಮೊದಲಿಗಿನ ಭ್ರಾಂತಿಯೇ ಇದ್ದು ಅನುಭವದ ರಹಸ್ಯ ಬೇರೆಯಾಗಿದೆ ಎಂದು ಪ್ರತಿಪಾದಿಸಲು ಮತ್ತೊಬ್ಬ ವಿವೇಕಿಗಳು ಹೀಗೇನಲ್ಲ, ವಸ್ತುವನ್ನು ಹೇಳ ಹೋಗಿ ವೇದ ಶಾಸ್ತ್ರಗಳು ಮೂಕವಾಗುವುದರಿಂದ ಅದು ಅನಿರ್ವಾಚ್ಯವಿದ್ದುದೇ ನಿಜವು ಎಂದು ಉತ್ತರ ಕೊಡುವರು. ಹಾಗೆ ಶ್ರೋತೃ ವಿಚಾರ ತೆಗೆದುದು ಏನೆಂದರೆ ಕೊನೆಗೆ ಏನು ನಿಶ್ಚಯ ಮಾಡಿದಂತಾಯಿತು. ಸಿದ್ಧಾಂತ ಮತದಿಂದ ಅನುಭವಕ್ಕೆ ಉಳಿಗಾಲವೇ ಇರುವುದಿಲ್ಲ, ಆದರೆ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಅನುಭವವೇ ಇರುತ್ತದೆ ಎಂದು ಈ ಮೊದಲೇ ಹೇಳಿರುವಿರಿ. ಹೀಗಾಗಿ ಇದಕ್ಕೆ ಏನು ಉಪಾಯವೇ ಕಾಣಲಲ್ಲದು ಅಲ್ಲ. ಆಗ ಸದ್ಗುರುಗಳು ಅಂದದ್ದೇನೆಂದರೆ ತಿಳಿದವರೆನ್ನುವವರಾದರೂ ಮೂರು ತೆರನಾಗಿರುವರು. ಅವರಲ್ಲಿ ಒಂದನೆಯವರು ಸಾಕ್ಷಿತ್ವದಿಂದ ನಡೆಯುವರು. ಅವರು ಸಾಕ್ಷಿಯೂ ಬೇರೆಯೇ ಇರುವನು ಎಂದು ಪ್ರತಿಪಾದಿಸುತ್ತಾ ತಾನು ಆ ದೃಷ್ಟನೇ ಇದ್ದುದರಿಂದ ಅನುಭವ ಸ್ಥಿತಿಯನ್ನು ಪಡೆದಿರುವವರು. ದೃಶ್ಯಕ್ಕಿಂತಲೂ ದೃಷ್ಟನು ಬೇರೆ ಇರುತ್ತಾನೆ ಎಂಬ ವಿವೇಕವೇ ಅಲಿಪ್ತತೆಯ ಗುಟ್ಟು. ತಾನು ಸಾಕ್ಷಿಯಾಗಿ ಬೇರೆ ಇರುವುದು ಅನುಭವ ಸಿದ್ಧವು.
ಈ ಎಲ್ಲಾ ಪದಾರ್ಥಗಳನ್ನು ತಿಳಿಯುವವನು ಆ ಪದಾರ್ಥಗಳಿಗಿಂತ ಸ್ಪಷ್ಟವೇ ಬೇರೆ ಇರುವುದರಿಂದ ಈ ದೇಹದಲ್ಲಿದ್ದೇ ಅಲಿಪ್ತತೆ ಸಹಜವಾಗಿ ಬಂದಿತು ಎಂಬುದೇ ಅವರ ಸಿದ್ಧಾಂತ. ಸಾರಾಂಶ: ಅವರು ತಮ್ಮ ಅನುಭವದ ಆಧಾರದಿಂದ ಸಾಕ್ಷಿತ್ವದಿಂದ ನಡೆಯಬೇಕೆಂದು, ದೃಶ್ಯವಿರಲಿಕ್ಕಾಗಿಯೇ ದೃಷ್ಟ ಆಗಿ ಬೇರೆ ಉಳಿಯಬೇಕೆಂದು ಹೇಳುತ್ತಾರೆ. ಆಮೇಲೆ ಎರಡನೆಯವರು ಅನ್ನುವುದು ಏನೆಂದರೆ, ಭೇದವೇ ಇಲ್ಲದಿರಲು ವಸ್ತು ಮೂಲತಃ ಅಭೇದವಿರುತ್ತದೆ. ಮೂರ್ಖನು ಅಲ್ಲಲ್ಲಿ ದೃಷ್ಟಾನನ್ನು ತರುವನು. ಎಲ್ಲವೂ ಸಕ್ಕರೆ ಇದ್ದ ಮೇಲೆ ಅದರಲ್ಲಿ ಕಹಿಯನ್ನೇನು ಹುಡುಕುವುದು? ಹಾಗೆಯೇ ತನ್ನ ಅನುಭವ ಸಿದ್ಧವಾಗಿ ಸರ್ವವು ಬ್ರಹ್ಮವಿದ್ದ ಮೇಲೆ ದೃಷ್ಟನೆಲ್ಲಿಯವನು? ಸತ್ಯವಾಗಿ ಜಗತ್ತು ಬ್ರಹ್ಮವು ಒಂದೇ ಇರಲಿಕ್ಕಾಗಿಯೂ ಭೇದವಾದಿಗಳು ಭಿನ್ನತೆ ತಿಳಿಯುತ್ತಾರೆ. ಆದರೆ ಅದೇನು ಯೋಗ್ಯವಿರದೆ ಆನಂದ ರೂಪ ಆತ್ಮನೇ ಇದೆಲ್ಲ ಆಕಾರ ತಳೆದಿದ್ದಾನೆ. ಕರಗಿದ ತುಪ್ಪವೇ ಗಟ್ಟಿಯಾದಂತೆ ನಿರ್ಗುಣ ಬ್ರಹ್ಮವೇ ಗುಣಕ್ಕೆ ಬಂದಿರುವುದು. ಅಲ್ಲಿ ಮತ್ತೆ ದೃಷ್ಟಾನು ಬೇರೆ ಎಂದು ವಿಂಗಡಿಸಿ ಏನು ಮಾಡುವುದು? ಸಾರಾಂಶ: ಈ ದೃಷ್ಟ ಮತ್ತು ದೃಶ್ಯವೆಲ್ಲವೂ ಕೂಡಿಯೇ ಒಬ್ಬ ಪರಮಾತ್ಮನಿದ್ದ ಮೇಲೆ ತಾನೊಬ್ಬ ದೃಷ್ಟ ಆಗುವ ಶ್ರಮ ಏಕೆ ವಹಿಸಬೇಕು? ಹೀಗೆ ಬ್ರಹ್ಮವೇ ಇದೆಲ್ಲವಾಗಿ ಆಕಾರ ಹೊಂದಿರುವುದು ಎಂಬುದು ಎರಡನೆಯವರ ಅನುಭವವು. ಅದರ ಪ್ರಕಾರ ಆತ್ಮನೇ ಎಲ್ಲ ರೂಪವಾಗಿರಲು ತಾನೊಬ್ಬನು ಬೇರೆಯಾಗಿ ಉಳಿಯುವುದೇ ಅಸಾಧ್ಯವು. ಇಲ್ಲಿಯವರೆಗೆ ಎರಡು ಮತಗಳನ್ನು ಹೇಳಿದೆವು. ಇನ್ನು ನಾವು ಸವಿಸ್ತಾರವಾಗಿ ಪರೀಕ್ಷಿಸಲಿರುವ ಮೂರನೇ ಅನುಭವವನ್ನು ಕೇಳಿರಿ. ಮೂರನೆಯವರು ಅನ್ನುವುದೇನೆಂದರೆ, ಈ ಪ್ರಪಂಚವನ್ನು ನಿರಸನೆ ಮಾಡಿದ ಮೇಲೆ ಉಳಿಯುವ ಏನೂ ಇಲ್ಲದುದೇ ದೇವನು. ದೃಶ್ಯವನ್ನೆಲ್ಲ ಬೇರ್ಪಡಿಸಿ ಉಳಿಯುವ ಅದೃಶ್ಯವೇ ಬ್ರಹ್ಮವೆಂಬುದು ಅನುಭವ ಸಿದ್ಧವು. ಆದರೆ ಅದಕ್ಕೆ ಬ್ರಹ್ಮವೆನ್ನಬಾರದು. ಶೂನ್ಯತೆ ಎಲ್ಲಿಯಾದರೂ ಬ್ರಹ್ಮವೆನ್ನಬಹುದೇ? ಅದು ಉಪಾಯ ಮಾಡಲಿಕ್ಕೆ ಹೋಗಿ ಅಪಾಯ ಹೊಂದಿದಂತೆಯೇ ಸರಿ. ಬಹಳ ಜನರು ಕಾಣುವ ದೃಶ್ಯವನ್ನೆಲ್ಲ ದಾಟುವರು. ಆದರೆ ಆಮೇಲೆ ಏನೂ ತೋರದ ಶೂನ್ಯತ್ವದಲ್ಲಿ ಬಿದ್ದು ಅದಕ್ಕೆ ಬ್ರಹ್ಮವೆಂದು ಅಲ್ಲಿಂದಲೇ ಹಿಂತಿರುಗುವರು. ಇತ್ತ ಕಡೆಗೆ ಈ ದೃಶ್ಯ ಹಾಗೂ ಅತ್ತ ಕಡೆಗೆ ಬ್ರಹ್ಮವಿದ್ದು ನಡುವೆ ಶೂನ್ಯತ್ವದ ವಸತಿ ಇರುತ್ತದೆ. ಬುದ್ಧಿ ಹರಿಯಲಾರದೆ ಮನುಷ್ಯನು ಆ ಶೂನ್ಯಕ್ಕೆ ಬ್ರಹ್ಮವೆಂದು ಅನ್ನುವನು. ರಾಜನ ಗುರುತು ಇಲ್ಲದುದಕ್ಕಾಗಿ ಸಿಪಾಯಿಯನ್ನೇ ರಾಜನು ಎಂದು ತಿಳಿದುಕೊಂಡಿದ್ದನು. ಆದರೆ ರಾಜನನ್ನು ನೋಡಿದಾಗ ಆ ಮೊದಲಿನ ಕಲ್ಪನೆಯು ಸುಳ್ಳಾಗುವುದು. ಅದರಂತೆ ಶೂನ್ಯತೆಗೆ ಬ್ರಹ್ಮವೆಂದು ತಪ್ಪು ತಿಳಿದುಕೊಂಡಿದ್ದನು. ಈಗ ಸದ್ಯಕ್ಕೆ ವಿವರಿಸುವಂತೆ ಪರಬ್ರಹ್ಮವನ್ನು ಕಂಡ ಮೇಲೆ ಆ ಭ್ರಮೆಯು ಕಡಿದು ಹೋಗುವುದು. ಆದರೆ ರಾಜಹಂಸವು ಹಾಲು ತಕ್ಕೊಂಡು ನೀರನ್ನು ಬಿಟ್ಟು ಬಿಡುವಂತೆ ವಿವೇಕದಿಂದಲೇ ಈ ಸೂಕ್ಷ್ಮ ಆತಂಕವನ್ನು ನಿವಾರಿಸಬೇಕಾಗಿದೆ. ತಾನು ಆತ್ಮನೆನ್ನುವುದು ನಿಶ್ಚಿತವೇ ಇರಲಿಕ್ಕಾಗಿ ಮತ್ತೆ ಶೂನ್ಯತ್ವಾದಿಯನ್ನು ತೋರುವ ಮನವು ನಾನೆಂದು ತಿಳಿಯಬಾರದು. ಗುರುಗಳು ನೀನೇ ಆತ್ಮನೇ ಎಂದು ಯಾವಾಗಲೂ ತಿಳಿಸಿ ಹೇಳುತ್ತಿರುವರಲ್ಲವೇ? ಜ್ಞಾನಿಗಳೇನು ನಾನು ಮನ ಇರುವೆನು ಎಂದು ಇಲ್ಲದ್ದನ್ನೇ ಎಂದಿಗೂ ಹೇಳಲಿಲ್ಲ. ಅಂದ ಮೇಲೆ ಯಾರ ಮಾತಿನ ಮೇಲೆ ಮನವು ನಾನೆಂದು ನಂಬಬೇಕು? ಶುದ್ಧ ಆತ್ಮಾನುಭವವಂತೂ ಜ್ಞಾನಿಗಳ ವಚನದಲ್ಲಿ ಶ್ರದ್ಧೆ ಇಡುವುದರಿಂದಲೇ ಬರತಕ್ಕದ್ದು. ಸಾರಾಂಶವೇನೆಂದರೆ, ಮನಸ್ಸಿನ ಸ್ವಭಾವವೇ ಶೂನ್ಯತ್ವಾದಿಯನ್ನು ಕಲ್ಪಿಸುವಂತಹದ್ದಾಗಿದ್ದು ತಾನು ಮಾತ್ರ ಅದಕ್ಕೇನೂ ಸಂಬಂಧವಿಲ್ಲದೆ ಪರಿಪೂರ್ಣ ವಸ್ತು ಇರುತ್ತಾನೆ. ಸತ್ಯವಾಗಿಯೂ ಯಾವುದರ ಅನುಭವ ತಕ್ಕೊಳ್ಳಲಿಕ್ಕೆ ಯತ್ನಿಸುವನೋ ಆ ನಿರಾಕಾರ ಬ್ರಹ್ಮವೇ ಸ್ವಯಂ ತಾನಿರುತ್ತಾನೆ. ಎಲ್ಲರೇ ತಮ್ಮ ಅನುಭವ ತಕ್ಕೊಳ್ಳುತ್ತಾರೆ. ಜೀವನನೊಬ್ಬನು ಧನ ಗಳಿಸಲಿಕ್ಕೆ ಹೊರಟಿರಲು ಆಜ್ಞೆ ಅವನು ಧನವೇ ಆಗಿಬಿಟ್ಟನಂತೆ. ಜೀವನೊಬ್ಬನು ಧನ ಗಳಿಸಲಿಕ್ಕೆ ಹೊರಟಿರಲು ಆಜ್ಞೆ ಅವನು ಧನವೇ ಆಗಿಬಿಟ್ಟನಂತೆ. ಮತ್ತು ಭಾಗ್ಯವಂತರು ಆ ಧನವನ್ನು ಉಪಭೋಗಿಸ ಹತ್ತಿದರಂತೆ. ದೇಹ ಬುದ್ಧಿಯನ್ನು ಬಿಟ್ಟು ಆತ್ಮನಾದ ಸಾಧಕನ ಸ್ಥಿತಿಯು ಮೇಲಿನ ಕಥೆಯಂತೆಯೇ ಆಯಿತು. ಇಕೋ ಅನುಭವದ ಮುಖ್ಯ ವಿಷಯವು ಹೀಗಿದೆ. ತಾನೂ ಆತ್ಮನೂ ಮೂಲತಃ